ಸುತ್ತಲೂ ನಮ್ಮನ್ನು ಬೇರೆಯವರು ಹೇಗೆ ನೋಡ್ತಾ ಇದ್ದಾರೆ, ನಮ್ಮನ್ನು ಬೇರೆಯವರು ಹೇಗೆ ಅರ್ಥೈಸ್ತಾ ಇದ್ದಾರೆ ಎನ್ನುವುದರ ಮೇಲೆ ನಾನು ಸ್ವಲ್ಪ ಖಾರವಾಗಿ ಅಲ್ಲಲ್ಲಿ ಮಾತಾಡಿರ್ತೀನಿ. ಅದರಲ್ಲಿಯೂ ಉದ್ಘಾಟನೆ ದಿವಸ ಸನ್ಮಾನ್ಯ ರಾಮಸ್ವಾಮಿಗಳು ನನ್ನನ್ನು ಕೆದಕಿ ಬಿಟ್ಟರವರು. ಹೀಗಾಗಿ ನಾನು ಸ್ವಲ್ಪ ಹೆಚ್ಚು ಖಾರವಾಗಿಯೇ ಮಾತಾಡಿದ್ದೇನೆ. ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಈ ಕಾಗದ ಬಂದಿದೆ. ಅವರು ಬಹಳ ತುಂಬ ಸಂಹಿತಾ ದೃಷ್ಟಿಯಿಂದಲೇ ತಮ್ಮ ವಿರೋಧವನ್ನು ತೋರಿಸಿದ್ದಾರೆ. ಚಿಂತೆ ಇಲ್ಲ, ಆ ವಿರೋಧವೂ ಚೆನ್ನಾಗಿದೆ, ಮೇಲ್ನೋಟಕ್ಕೆ ಬಹಳ ಚೆನ್ನಾಗಿದೆ. ಆದರೆ ಆಂತರ್ಯದಲ್ಲಿ ಅದು ಅಲ್ಲ. ಅದು ಹೇಗೆ ಎನ್ನುವುದನ್ನು ನಾನು ವಿವರಣೆ ಕೊಡಬೇಕಾಗಿದೆ. ಅವರ ಪ್ರಶ್ನೆ ಇಷ್ಟೇ: ನಮ್ಮ ವಿಚಾರಧಾರೆಯನ್ನು ಒಪ್ಪದವರನ್ನು ವಿಕೃತ ಮನಸ್ಸಿನವರು ಎನ್ನುವುದು ಸರಿಯೇ? ಪ್ರಶ್ನೆ ಬಹಳ ಚೆನ್ನಾಗಿದೆ. ನಮ್ಮ ವಿಚಾರಧಾರೆಯನ್ನು ಒಪ್ಪದವರನ್ನು ವಿಕೃತ ಮನಸ್ಸಿನವರು ಎನ್ನುವುದು ಸರಿಯೇ? ಸರಿಯಲ್ಲ. ಈ ಪ್ರಶ್ನೆ ಯಾರು ಕೇಳಿದ್ದಾರೆ? ಸನ್ಮಾನ್ಯ VR ನಾಯಕ್ ಅವರು ಕೇಳಿದ್ದಾರೆ. ಸ್ವಾಮಿ, ನಾನು ನಿಮ್ಮ ಪ್ರಶ್ನೆಯನ್ನು ಯಾವುದೇ ತಕರಾರಿಲ್ಲದೆ ಒಪ್ಕೊಂಡ್ಬಿಡ್ತೀನಿ. ನಮ್ಮ ವಿಚಾರಧಾರೆಯನ್ನು ವಿರೋಧಿಸ್ತಕ್ಕಂಥವ್ರನ್ನ ನಾವು ವಿಕೃತ ಮನಸ್ಕರು ಅಂತ ಕರೆಯುವುದಿಲ್ಲ. ಕರೆದರೆ ಅದು ಸಜ್ಜನಿಕೆಯ ಲಕ್ಷಣ, ಸುಸಂಸ್ಕೃತಿಯ ಲಕ್ಷಣ ಅಲ್ಲ. ಭಾರತೀಯ ತತ್ವ ಸಿದ್ಧಾಂತ ಇಲ್ಲಿಯ ತನಕ ಬೆಳೆದು ಬಂದಿರತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಸಕಾರೋತ್ತರದಲ್ಲಿಯೇನೆ. ಉದಾಹರಣೆಗೆ ಗಮನಿಸಿ, ಈ ವಿಚಾರಗಳು ಅಂದರೆ ಏನು? ಉದಾಹರಣೆಗೆ ನಮ್ಮಲ್ಲಿ ಚಾರುವಾಕರು ಅಂತ ಬಂದರು ರಾಮಾಯಣದಲ್ಲಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ರಾಮಾಯಣದ ಬಗ್ಗೆ ಮಾತಾಡ್ತಾ ಹೇಳಿದೆ. ನೀವು ಯಾವುದೇ ಸಿದ್ಧಾಂತವನ್ನು ಎತ್ತಿದರೂ ರಾಮಾಯಣದಲ್ಲಿ ಅದಕ್ಕೆ ಆಧಾರ ಸಿಗುತ್ತೆ ಅಂತ. ಜಾಬಾಲಿ ಮಹರ್ಷಿಗಳು ಈಗಿನ ಚಾರುವಾಕರು ಏನನ್ನು ಕೇಳಬಹುದೋ ಅದರ 10ರಷ್ಟು ತೀವ್ರವಾಗಿ ರಾಮನನ್ನು ಘರ್ಷಿಸಿದರು ಅಯೋಧ್ಯಾಕಾಂಡದ ಕೊನೆಯಲ್ಲಿ. ತಿಥಿಯನ್ನು ಯಾಕಯ್ಯ ಮಾಡಬೇಕು? ದೇವರೆಲ್ಲಯ್ಯ ಇದ್ದಾನೆ, ಧರ್ಮ ಅನ್ನೋದಕ್ಕೆ ಅರ್ಥ ಇದೆಯೇನಯ್ಯ? ನೀವು ಶ್ರಾದ್ದ ಅಷ್ಟಕಾಯುಗಳನ್ನೆಲ್ಲ ಮಾಡಿದರೆ ಕೇವಲ ಅನ್ನದ ಹಾಳಾಗತ್ತೆ ಅಲ್ಲೇನಯ್ಯ? ಎಲ್ಲೋ ಪಿತೃಲೋಕದಲ್ಲಿಯೋ ಸ್ವರ್ಗಲೋಕದಲ್ಲಿಯೋ ದೇವತೆಗಳಾಗಿದ್ದಾರೆಯೋ ಪಿತೃದೇವತೆಗಳಾಗಿದ್ದಾರೆಯೋ ಅನ್ನುವವರಿಗೆ ನಾವು ಇಲ್ಲಿ ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನ ಮಾಡಿದರೆ ಅವ್ರು ಹೋಗುತ್ತೇನೆಯ್ಯ? ಅವ್ರು ಹೋಗೋದೇ ನಿಜ ಆದ ಪಕ್ಷದಲ್ಲಿ ಮಹಡಿಯ ಮೇಲೊಬ್ಬನು ಕೂತ್ಕೊಂಡಿರ್ತಾನೆ, ಅವನಿಗೆ ಕೆಳಗಿನ ಮನೆಯಲ್ಲಿರ್ತಕ್ಕಂಥವನು ಊಟಕ್ಕೆ ಯಾರಿಗೋ ಬಡಿಸ್ಬಿಟ್ರೆ ಅವನು ಹೊಟ್ಟೆ ತುಂಬುತ್ತೇನೆಯ್ಯ? ಎಷ್ಟು ತೀವ್ರವಾಗಿ ಜಾಬಾಲಿ ಮಹರ್ಷಿಗಳು ಚಾರುವಾಕ ಸಿದ್ಧಾಂತವನ್ನು ಮಂಡನೆ ಮಾಡಿದರು ಅಂತ ಹೇಳಿದರೆ, ನಮ್ಮವರೂ ಅಷ್ಟು ತೀವ್ರವಾಗಿ ಮಾಡಲಾರರು ಮಾಡಿದರು. ಇದು ಒಂದು ವಿಚಾರ. ಅಥವಾ ಸಾಂಖ್ಯರು ಬಂದರು, ಗೌತಮರು ಬಂದರು, ಕಣಾದರು ಬಂದರು, ಪಾತಂಜಲಿಗಳು ಬಂದರು. ಇವರೆಲ್ಲರೂ ತಮ್ಮ ತಮ್ಮ ವಿಚಾರಗಳಲ್ಲಿ ತಮ್ಮ ತಮ್ಮ ಶಾಸ್ತ್ರಗಳನ್ನು ಮಂಡನೆ ಮಾಡ್ತಾ ಬಂದರು. ಸ್ವಾಮಿ, ಚಾರುವಾಕರನ್ನು ನಾನು ಪ್ರಶಂಸೆ ಮಾಡ್ತೀನಿ. ಅವರ ವಿಚಾರದಲ್ಲಿ ಅನ್ಯಾಯ ಇಲ್ಲ. ಚಾರುವಾಕರ ಚಿಂತನೆಯಲ್ಲಿ ಋಣಂಕೃತ್ವ ಘೃತಂ ಪಿಬೇತ್ ಅಂತ ಹೇಳಿದರು. ಸಾಲವನ್ನಾದರೂ ಮಾಡಿ ತುಪ್ಪ ತಿನ್ನಯ್ಯ ಅಂತ. ಸಾಲವನ್ನಾದರೂ ಮಾಡಿ ಅಮೇಧ್ಯ ತಿನ್ನು ಅಂತ ಹೇಳಿಲ್ಲ ಅವರು. ಸಾಲವನ್ನಾದರೂ ಮಾಡಿ ಅಪೇಯ ಭಕ್ಷ್ಯ ಮಾಡು ಅಂತ ಹೇಳಿಲ್ಲ ಅವರು. ಸಾಲವನ್ನಾದರೂ ಮಾಡಿ ಸಾಲವನ್ನು ವಾಪಸ್ ಕೊಡಬೇಡ ಅಂತ ಹೇಳಿಲ್ಲ. ಸಾಲವನ್ನಾದರೂ ಮಾಡಿ ಸುಖದಿಂದ ಇರು ಅಂತ ಹೇಳಿದರು. ಇದರ ಬಗ್ಗೆ ನನ್ನೇನು ತಕರಾರಿಲ್ಲ. ಸಾಲ ಕೊಡು ಅಂತ ಹೇಳಿಲ್ಲ. ನಾನು ಕಲ್ಪನೆ ಮಾಡಿಕೊಳ್ಳಿ, ನಮಗೆ ಚಾರುವಾಕರ ಗ್ರಂಥಗಳ ಭಾಗಗಳು ಸಿಕ್ಕಿರೋದೇ ಬಹಳ ಕಡಿಮೆ. ಅಥವಾ ಅವರು ಆಕಾಶ ತತ್ವವನ್ನು ಒಪ್ಪಿಕೊಳ್ಳಲಿಲ್ಲ. ಆಕಾಶ ಅಂದ್ರೇನು? ಈಗ ನಮ್ಮ ಸುತ್ತಮುತ್ತಲೂ ಇರತಕ್ಕಂಥದ್ದು. ಈ ಆಕಾಶ ತತ್ವವನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಯಾಕೆ ಒಪ್ಪಿಕೊಳ್ಳಲಿಲ್ಲ? ಅವರಿಗೆ ಸಾಕ್ಷ್ಯ ಇಲ್ಲ ಅಂತ ಹೇಳಿದರು. ಯಾವುದು ಸಾಕ್ಷ್ಯಕ್ಕೆ ದಕ್ಕುವುದಿಲ್ಲವೋ ಅದನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿದ್ರು. ನಮ್ಮ ಕಾನೂನು ಹೇಳ್ತಕ್ಕಂಥದ್ದೇನೆ, ಸಾಕ್ಷ್ಯ ಬಹಳ ಪ್ರಧಾನವಾಗಿರಬೇಕು ಅಂತ. ಸಾಕ್ಷ್ಯ ಅಂದರೆ ಅಕ್ಷಿ ಅಂತಂತ. ಅದು ಒಂದು ಇಂದ್ರಿಯದ ಮೂಲಕ ನಮಗೆ ರುಜುವಾತಾಗಬೇಕು. ಚಾರುವಾಕರ ಹೇಳಿದರು, ಇಂದ್ರಿಯದ ಮೂಲಕ ಈ ಆಕಾಶ ತತ್ವ ಅನ್ನತಕ್ಕಂಥದ್ದು ರುಜುವಾತಾಗಲ್ಲ. ಪೃಥ್ವಿ, ಅಪ್, ತೇಜಸ್, ವಾಯು, ಈ 4 ಗೊತ್ತಾಗುತ್ತೆ ನಮಗೆ. ಆಕಾಶ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಾನು ಒಪ್ಪಲ್ಲ ಅಂದರು. ಒಂದು ಮಿತಿಯಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯವೇ. ಚಾರುವಾಕರ ವಿಚಾರಧಾರೆಯನ್ನು ನಾವು ವಿರೋಧ ಮಾಡೋಕ್ಕೆ ಹೋಗ್ತಾ ಇಲ್ಲ. ಹಾಗೆಯೇ ಜೈನರದ ಕೆಲವು ವಿಚಾರಧಾರೆಗಳಿದೆ, ಅದೆಲ್ಲ ವಿವರಣೆ ಕೊಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ಬೌದ್ಧರದು ವಿಚಾರಧಾರೆಗಳಿದೆ. ನನಗೆ ಬೌದ್ಧರು ಮತ್ತು ಜೈನರು ಎಲ್ಲರೂ ಭಾರತೀಯರೇ, ಎಲ್ಲರೂ ಹೈಂದವಿ ಧರ್ಮದಿಂದ ಟಿಸಿಲು ಒಡೆದಂತಹ ಧರ್ಮಗಳಿವೆಲ್ಲನೂ. ಹೈಂದವಿ ಧರ್ಮದಿಂದ ಹೊರಗೆ ಬಂದಂಥದ್ದು ವೀರಶೈವ ಧರ್ಮ. ಆ ವೀರಶೈವ ಧರ್ಮಕ್ಕೆ ಮೂಲವಾಗಿರತಕ್ಕಂಥ ಪಾಶುಪತ ಧರ್ಮ, ಅದಕ್ಕೆ ಮೂಲವಾಗಿರತಕ್ಕಂಥ ಮಾಹೇಶ್ವರ ಧರ್ಮ, ಅದಕ್ಕೆ ಮೂಲವಾಗಿರತಕ್ಕಂಥ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅನ್ನತಕ್ಕಂಥ ಋಗ್ವೇದದ ಮಂತ್ರ. ಇದು ಎಲ್ಲವೂ
ಯಾವುದೋ ಒಂದು ವಿಚಾರಗಳನ್ನು ಪಲ್ಲವಿಸಿ ವಿಕಾಸ ಮಾಡಿಕೊಂಡು ತನ್ನದೇ ಆದಂಥ ದಾರಿಯಲ್ಲಿ ಬೆಳಕನ್ನು ಕಂಡಂಥ ಧರ್ಮಗಳು. ಈ ಯಾವುದೇ ವಿಚಾರವನ್ನು ನಾನು ಖಂಡನೆ ಮಾಡ್ತಾ ಇಲ್ಲ, ಮತ್ತು ಈ ಯಾವುದೇ ವೈಚಾರಿಕರನ್ನು ವಿಕೃತ ಮನಸ್ಕರು ಅಂತ ನಾನು ಕರೀತಾ ಇಲ್ಲ. ಆದ್ದರಿಂದ ಸನ್ಮಾನ್ಯ ನಾಯಕ್ ಅವರೇ, ನೀವು ಹೇಳತಕ್ಕಂಥದ್ದಕ್ಕೆ ನನ್ನ ಬೆಂಬಲ ಇದೆ. ಆದರೆ ಅವರವರ ವಾದ ಅವರವರಿಗೆ ಎಂದುಕೊಂಡು ಖಂಡನೆಗೆ ಬದಲಾಗಿ ಮಂಡನೆಗೆ ಒತ್ತು ಕೊಟ್ಟರೆ ಒಳಿತಲ್ಲವೇ ಎನ್ನುವುದು ನಿಮ್ಮ ಉಪಪ್ರಶ್ನೆ. ಈ ಪ್ರಶ್ನೆಯನ್ನು ನೀವು ಕೇಳ್ತಾ ಇರೋದು ಯಾಕೆ ಅಂದರೆ, ನಾನು ಖಂಡಿಸಿದ್ದೇನೆ ಅಂತ ಕೆಲವು ಅಂಶಗಳನ್ನು. ದಯಮಾಡಿ ಗಮನಿಸಬೇಕು ತಾವು, ನಾನು ಖಂಡಿಸಿದ ಅಂಶಗಳು ಯಾವುದೇ ವಿಚಾರಧಾರೆಯನ್ನು ಅಲ್ಲ. ಈಗಾಗಲೇ ನಮ್ಮದೊಂದು ವಿಚಾರಧಾರೆ ಇದೆ ಸ್ವಾಮಿ. ಆ ವಿಚಾರಧಾರೆಗೆ ವಿಕೃತ ಮನಸ್ಸಿನವರು ಬೇರೆಯ ಅರ್ಥವನ್ನು ಕೊಟ್ಟಾಗ ಅದನ್ನು ಖಂಡಿಸಲೇಬೇಕು. ಈಗ ಉದಾಹರಣೆಗೆ ನೋಡಿ, ನಾನು ಕೊಟ್ಟ ಅಂದಿನ ಉದಾಹರಣೆಯನ್ನು ನಿಮ್ಮ ಮನಸ್ಸಿಗೆ ತರ್ತಾ ಇದ್ದೇನೆ. ನಮ್ಮ ಹೈಂದವಿ ಧರ್ಮದ ಕಲ್ಪನೆಯಲ್ಲಿ, ಬರೀ ಹೈಂದವಿ ಯಾತಕ್ಕೆ, ಇಡೀ ಭಾರತೀಯ ಕಲ್ಪನೆಯನ್ನೋಳ, ಆ ಹೈಂದವಿ ಅಥವಾ ಭಾರತೀಯ ಕಲ್ಪನೆಯಲ್ಲಿ ಅಣ್ಣ ತಮ್ಮ ಅತ್ತಿಗೆ ಈ ಮೂರರ ಸಂಬಂಧವನ್ನು ನಾವು ಬಹಳ ಪೂಜನೀಯವಾಗಿ ನೋಡ್ತೀವಿ, ಬಹಳ ಭಾವನಾತ್ಮಕವಾಗಿ ನೋಡ್ತೀವಿ, ಬಹಳ ಗೌರವನೀಯವಾಗಿ ನೋಡ್ತೀವಿ ನಾವು. ಹಾಗೆ ನೋಡಿ ಲಕ್ಷ್ಮಣ ಅನ್ನತಕ್ಕಂಥ ಒಬ್ಬ ಮೈದುನ, ಸೀತೆ ಅನ್ನತಕ್ಕಂಥ ಒಬ್ಬ ಅತ್ತಿಗೆ, ರಾಮ ಅನ್ನತಕ್ಕಂಥ ಒಬ್ಬ ಅಣ್ಣ, ಈ ಮೂರರಿಗೆ ಸಂಬಂಧಪಟ್ಟಂಥ ಒಂದು ಲೇಖ ಇದೆ ಈಗಾಗಲೇ. ಇದು ಒಂದು ವಿಚಾರಧಾರೆಯನ್ನು, ಭಾರತೀಯ ಸಂಸ್ಕೃತಿಯನ್ನು ಪ್ರಸ್ತಾವ ಮಾಡಿರತಕ್ಕಂಥ ಸ್ಥಾಪನೆಯನ್ನು ಹೊಂದಿರತಕ್ಕಂಥ ಒಂದು ಲೇಖ, ಒಂದು ಕೃತಿ, ಒಂದು ಕಾವ್ಯ, ಒಂದು ಆದಿಕಾವ್ಯ ರಾಮಾಯಣದಲ್ಲಿ ಚಿತ್ರಿತವಾಗಿದೆ. ಇದನ್ನು ಆದಿಕವಿ ವಾಲ್ಮೀಕಿಗಳು ಚಿತ್ರಿಸಿದ ಮೇಲೆ ಈಗಿನವರು ಯಾರೋ ಒಬ್ಬರು ಆ ಲಕ್ಷ್ಮಣ ಮತ್ತು ಸೀತೆಯರ ಸಂಬಂಧವನ್ನು ಕುರಿತು ಏನೋ ತುಂಬ ರಂಜನೀಯವಾಗಿ ಮಾತನಾಡಿದರೆ ಅದನ್ನು ನಾನು ಖಂಡಿಸದೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅದು ವಿಚಾರಧಾರೆ ಅಲ್ಲ. ಲಕ್ಷ್ಮಣ ಸೀತೆಯ ಪ್ರಣಯವನ್ನು ಕುರಿತು ಕಲ್ಪನೆ ಮಾಡಿಕೊಳ್ಳತಕ್ಕಂಥದ್ದು ವಿಕೃತವಲ್ಲದೇನು ಸುಕೃತವೇ? ಅದು ವಿಚಾರವೇ ಅಲ್ಲ, ಅದು ಅವಿಚಾರ, ಅದು ಕುವಿಚಾರ. ಅದರಲ್ಲಿಯೂ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದ್ದನ್ನು ತಂದು ಹಾಕಿ ಮಾತನಾಡಿದಾಗ ನಾನೆಲ್ಲ ಖಂಡಿಸಲೇಬೇಕು. ಬರೀ ಮಂಡನೆ ಇಲ್ಲಿ ತನಕ ವಾಲ್ಮೀಕಿಗಳಾಗಿಬಿಟ್ಟಿದೆ. ವಾಲ್ಮೀಕಿಗಳು ಮಂಡಿಸಿದ್ದಾರೆ ಈಗಾಗಲೇ, ಅವರು ಬಹಳ ದೊಡ್ಡ ಅತ್ಯಂತ ಸುಸಂಸ್ಕೃತ ಕುಟುಂಬದ ಪ್ರಜೆಗಳು ಅಂತ. ಯಾರೋ ಅದನ್ನು ಟೀಕೆ ಮಾಡಿದಾಗ, ಹಾಗೆ ಟೀಕೆ ಮಾಡಿದ್ದೇ ಒಂದು ತತ್ವದ ಆಧಾರ ಅಂತ ಹೇಳಿ ಪುಸ್ತಕಗಳು ವರ್ಣನೆ ಮಾಡಿದಾಗ, ವಾಲ್ಮೀಕಿ ತೂಕಡಿಸಿದಾಗ ಒಂದು ಪುಸ್ತಕದ ಹೆಸರು, ಅಥವಾ ಸೀತಾಯಣ ಒಂದು ಪುಸ್ತಕದ ಹೆಸರು, ಅಥವಾ ಮೊನ್ನೆ ಆ ಸುಧಾದಲ್ಲೋ ತರಂಗದಲ್ಲೋ ಬಂದಂಥ ಒಂದು ಕೆಟ್ಟ ರಾಮಾಯಣ ಅದೊಂದು ಪುಸ್ತಕದ ಹೆಸರು ಅಲ್ಲ. ನಿಮಗೆ ಅಕಸ್ಮಾತ್, ಸನ್ಮಾನ್ಯ ನಾಯಕ್ ಅವರು ಗಮನಿಸಬೇಕು, ನಿಮಗೇನಾದರೂ ಅಕಸ್ಮಾತ್ ಅಣ್ಣ ತಮ್ಮ ಅತ್ತಿಗೆ ಇವರು ಮೂವರ ಮಧ್ಯದಲ್ಲಿಯೂ ಪ್ರಣಯ ಇದೆ ಅಂತ ಇಟ್ಕೊಂಬಿಡಿ, ಅಂಥದ್ಕೊಂದು ಬೇರೆ ಪುಸ್ತಕ ಬರೀರಿ. ರಾಮ ಸೀತೆ ಲಕ್ಷ್ಮಣ ಯಾಕೆ ಹಾಳು ಮಾಡ್ತೀರಿ ನೀವು? ನಿಮಗೆ ಬೇರೆ ಪುಸ್ತಕವನ್ನು ಬರೆದು ನಿಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಸುವಿಚಾರ ನಿಮ್ಮ ದೃಷ್ಟಿಯಲ್ಲಿ ಆಗಿದ್ದರೆ ಅಂತಹ ಸುವಿಚಾರವನ್ನು ನೀವು ಯಾಕೆ ಮಂಡನೆ ಮಾಡಬಾರ್ದು? ಈಗಾಗಲೇ ಮಂಡಿಸಿರತಕ್ಕಂಥ ಸುಸಂಸ್ಕೃತ ಸಂಸಾರವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ನೀವು? ಅಗ್ನಿ ಮತ್ತು ಮಳೆ ಅಂತಲೇ ಯಾವುದೋ ಗಿರೀಶ್ ಕಾರ್ನಾಡ್ ಅವರದ್ದು ಒಂದು ನಾಟಕ ಬಂತು. ಆ ನಾಟಕದಲ್ಲಿ ಅವರು ಪೌರಾಣಿಕವಾಗಿರತಕ್ಕಂಥ ಋಷಿ ಒಂದು 3-4 ಜನದ ಪಾತ್ರ ತಗೊಂಡು ಬರೆದರು, ಹೊಲಸು. ನಾನು ಅದೇ ಪದ ಹೇಳಬೇಕು, ಯಾಕೆಂದರೆ ನಾನು ಮೂಲದಲ್ಲಿ ಓದಿದ್ದೀನಿ. ಮೂಲದಲ್ಲಿ ಆ ಅರ್ಥ ಇಲ್ಲ. ಅದಕ್ಕೆ ನೀವು ಇಲ್ಲ ಸಲ್ಲದ ಅರ್ಥಗಳನ್ನು, ಮಾವ ಸೊಸೆಯರ ಸಂಬಂಧವನ್ನು ನೀವೇನಾದರೂ ಇದರೊಳಗೆ ಕಲ್ಪನೆ ಮಾಡಿಬಿಟ್ರೆ, ಮೂಲದಲ್ಲಿ ಅದು ಇಲ್ಲದೇ ಇದ್ದರೆ ನಾನು ಯಾಕೆ ಅದನ್ನು ಖಂಡಿಸ್ಕೂಡ್ದು? ಆದ್ದರಿಂದ ತಮ್ಮಲ್ಲಿ ಭಿನ್ನಯಿಸ್ತಾ ಇದ್ದೇನೆ. ನಾನು ಖಂಡಿಸಿದ್ದು ವಿಚಾರಧಾರೆಯನ್ನು ಅಲ್ಲ, ಈಗಾಗಲೇ ಮಂಡನೆಯಾಗಿರತಕ್ಕಂಥ ವಿಷಯವನ್ನು ವಿಕೃತವಾಗಿ ತಿರುಚಿದ್ದರಿಂದ ಖಂಡಿಸಬೇಕಾಯಿತು. ನಾನು ಬಹುಶಃ ನಾನು ಅದನ್ನು ಖಚಿತಪಡಿಸಿದ್ದೀನಿ ಅಂತ ಕಾಣುತ್ತೆ. ಇನ್ನು ಉಪಪ್ರಶ್ನೆಯಾಗಿ ಕೇಳಿದ್ದೀರಿ ತಾವು, ವಿಕೃತ ಮನಸ್ಸಿನವರಿಂದ, ಮೇಲ್ನೋಟಕ್ಕೆ ಬಹಳ ಒಳ್ಳೆಯ ಪ್ರಶ್ನೆ ಇದು, ವಿಕೃತ ಮನಸ್ಸಿನವರಿಂದ ನಮ್ಮ ಸಂಸ್ಕೃತಿ ನಶಿಸುವುದಾದರೆ ನಮ್ಮ ಸಂಸ್ಕೃತಿ ಅಷ್ಟೊಂದು ದುರ್ಬಲವೇ? ಪ್ರಶ್ನೆ ಬಹಳ ಚೆನ್ನಾಗಿದೆ.
ವಿಕೃತ ಮನಸ್ಸಿನವರಿಂದ ನಮ್ಮ ಸಂಸ್ಕೃತಿ ನಶಿಸುವುದಾದರೆ ಅದು ದುರ್ಬಲವಾಗಿದ್ದರೆ ಆತ್ಮೀಯರೇ ಇಷ್ಟೊಂದು ಜನ ಕೂತ್ಕೊಳ್ತಾ ಇರಲಿಲ್ಲ. ನೀವಿಲ್ಲಿ ಎಲ್ಲರೂ ಅವರ ಹತ್ರಕ್ಕೆ ಹೋಗ್ಬಿಡ್ತಾ ಇದ್ರಿ. 100 ಅಲ್ಲ, 1000 ಅಲ್ಲ, 1,00,000 ಪ್ರಜೆಗಳಲ್ಲಿ ವಿಕೃತ ಮನಸ್ಸಿನವರಿಗೆ ಇಂಬು ಕೊಡತಕ್ಕಂಥವರು, ಬೆಂಬಲ ಕೊಡತಕ್ಕಂಥವರು 2-3 ಜನ ಸಿಗಬಹುದಷ್ಟೇ. ಆದರೆ ಹೆದರಿಕೆ ಏನಿದೆ ಅಂದರೆ ಆ 2-3 ಜನವು ಕೋಟಿಗಳ ಲೆಕ್ಕದಲ್ಲಿ ಬಂದಾಗ ಹೆದರಿಕೆ ಆಗಿಬಿಡುತ್ತೆ. ಈಗ ನಾನು ಅದಕ್ಕೊಂದು ಉದಾಹರಣೆ ಕೊಡ್ತೀನಿ, ಎಲ್ಲ ಅಂಕಿಅಂಶಗಳಿರೋ ಉದಾಹರಣೆಗಳು. ಆ ಉದಾಹರಣೆಯಿಂದ ನಾನು ಮುಂದಿನ ವಾಕ್ಯಕ್ಕೆ ಅನುಸರಿಸಿ ಹೇಳ್ತೀನಿ. ಅವರು ಹೇಳ್ತಾ ಇದ್ದಾರೆ, ಅದು ಬೇರೆ ಬರ್ತದೆ, ಈಗಲೇ ಹೇಳಿಬಿಡ್ತೀನಿ. ಯಾಕಾಗಿ ದುರ್ಬಲವಾಗುವ ಸಾಧ್ಯತೆ ಬಂದುಬಿಡುತ್ತಲ್ಲ ಅಂತ ಒಂದೇ ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ, ಗಮನಿಸಿ. ಒಂದು ಕುಂಬಳಕಾಯಿ ಇದೆ, ಒಂದು ಹಣ್ಣಿದೆ. ಆ ಕುಂಬಳಕಾಯಿಗೋ ಹಣ್ಣಿಗೋ ಎಲ್ಲೋ ಒಂದು ಮೊಳೆ ಚುಚ್ಚುತ್ತೆ. ಕುಂಬಳಕಾಯಿ ಬಹಳ ದೊಡ್ಡದು, ಒಂದು ಮೊಳೆ ಚುಚ್ಚುತ್ತೆ. ಚುಚ್ಚಿದ ದಿವಸ ಏನಾಗಲ್ಲ, ಒಂದು 2-3 ದಿವಸ ಬಿಟ್ಟರೆ ತುಕ್ಕು ಹಿಡಿದಿರುತ್ತೆ. ಅದು ಸ್ವಲ್ಪ ಕೊಳೆತ ಆಗುತ್ತೆ, ಹುಳುಕಾಗುತ್ತೆ. ನೀವು ಆ ಕ್ಷಣದಲ್ಲಿ ಆ ಕುಂಬಳಕಾಯಿನ ಆ ಭಾಗವನ್ನು ಅಷ್ಟನ್ನು ಕತ್ತರಿಸಿ ಎಸೆಯದೇ ಇದ್ದರೆ ಕೆಲವು ದಿವಸಗಳಲ್ಲಿ ಇಡೀ ಕುಂಬಳಕಾಯಿ ಹಾಳಾಗೋಗ್ಬಿಡುತ್ತೆ. ಹಾಗೆ ನಾವು ಎಚ್ಚರಗೊಂಡಿಲ್ಲದೇ ಇರುವುದರಿಂದ ಕೃಷ್ಣ ಏನು ಹೇಳಿದ, ಮಹಾಭಾರತದ ಸಂದರ್ಭದಲ್ಲಿಯೇ ಹೇಳಿದ ಆತ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಪರಧರ್ಮೋ ಭಯಾವಹ ಅಂದ ಕೃಷ್ಣನ ಮಾತು. ಪರಧರ್ಮದಿಂದ ನಮಗೆ ಭಯ ಆಗುತ್ತೀರಿ ಇಂದ ಆತ, ಸ್ವಧರ್ಮವನ್ನು ಅನುಷ್ಠಾನ ಮಾಡದೇ ಇದ್ದರೆ ಅಂತ. ನಾವು ಹಾಗೆ ಮಾಡದ್ದರಿಂದ, ಕೃಷ್ಣನ ಮಾತಿನ ಎಚ್ಚರಿಕೆಯನ್ನು 5,000 ವರ್ಷಗಳಾದರೂ ಗಮನಿಸದೇ ಹೋಗಿದ್ದರಿಂದ, ಆತ್ಮೀಯರೇ, ಸನ್ಮಾನ್ಯ ನಾಯಕರೇ, ದಯವಿಟ್ಟು ಕೇಳಿಸ್ಕೊಳ್ಳಿ, ನಾವು ಆ ಕೊಳೆತ ಕುಂಬಳಕಾಯಿನ ಭಾಗವನ್ನು ತೆಗೆದು ಹಾಕುವ ಪ್ರಯತ್ನ ಮಾಡದ್ದರಿಂದ ಈ ಹೊತ್ತಿನ ದಿವಸ 20 ಕೋಟಿ ಕ್ರಿಶ್ಚಿಯನ್ರು, ಮುಸಲ್ಮಾನರು ಭಾರತದಲ್ಲಿದ್ದಾರೆ. 100 ಕೋಟಿಯಲ್ಲಿ 20 ಕೋಟಿ ಪರಧರ್ಮೀಯರಾಗಿಬಿಟ್ಟಿದ್ದಾರೆ. ಅಷ್ಟು ಭಾಗ ಹೋಗ್ಬಿಟ್ಟಿದೆ. ಅಂದರೆ ಒಂದು ದೇಶದ ಜನಸಂಖ್ಯಾ ದೃಷ್ಟಿಯಿಂದ ಅಷ್ಟು ನಮಗೆ ಆಗಿರುವ ನಷ್ಟ. ಅವರು ದುರ್ಬಲರಾಗಿದ್ದರು, ಯಾವುದೋ ಕಾರಣದಿಂದ ಪರಿವರ್ತನೆ ಆಗಿಬಿಟ್ರು. ಅಂದರೆ 100 ಕೋಟಿಯಲ್ಲಿ 20 ಕೋಟಿಯನ್ನು ನಾವು ಕಳ್ಕೊಂಡಿದ್ದೀವಿ ಅಂದರೆ ನನಗೆ ಅದು ಹೊಟ್ಟೆ ಉರಿತಕ್ಕಂತಹ ಅಂಶ. ಅದು ನನಗೆ ಅಷ್ಟು ಕೋಟಿ ಮಂದಿ ಭಾರತೀಯರು ಹಿಂದೂಗಳಾಗಿ ಇದ್ದಿದ್ದರೆ ನನಗೆ ಗೊತ್ತಿಲ್ಲ, ಕಲ್ಪನೆ ಬೇರೆ ಆಗಿಬಿಡ್ತಾ ಇತ್ತು. 20 ಕೋಟಿ ಆಗಿದ್ದು ಎಷ್ಟು ವರ್ಷಕ್ಕೆ 30 ಕೋಟಿ ಆಗುತ್ತೆ, 40 ಕೋಟಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ವಿಸ್ತರಣೆಗೆ ಸಾಧ್ಯವಾಗದೇ ಇರತಕ್ಕಂಥದ್ದು ಭಾರತದಲ್ಲಿ ವೃದ್ಧಿಸ್ತಾ ಇದೆ. ನೀವು ಇತಿಹಾಸವನ್ನು, ಪತ್ರಿಕೆಗಳನ್ನು, ಪುಸ್ತಕಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಖಂಡನೆ ಮಾಡಲೇಬೇಕಾದ ಒಂದು ಸಂಗತಿ ನಾನು ನಿಮ್ಮ ಗಮನಕ್ಕೆ ತರ್ತೀನಿ, ದಯಮಾಡಿ ಗಮನಿಸಿ. ಮೊನ್ನೆ ನಮ್ಮಲ್ಲಿ ಯಾರೋ ಮಹಾಶಯ ಬೆನ್ನಿಹಿನ್ ಬಂದಿದ್ದ ಆತ. ನಂಗೆ ಬಹುವಚನದಲ್ಲಿ ಮಾತಾಡ್ಸೋಕೆ ಬರಲ್ಲ ಆತನ ಹೆಸರನ್ನು. ಯಾಕೆ ಗೊತ್ತೇ, ಇಡೀ ಭಾರತದ ಇತಿಹಾಸದಲ್ಲೇ ಇಲ್ಲದೇ ಇರುವಂತೆ ಸುಮಾರು 20ಕ್ಕೂ ಮೀರಿ ಮಠಪತಿಗಳು ದೊಡ್ಡ ಮೆರವಣಿಗೆ ಮಾಡಿದರು. ಯಾವುದಕ್ಕೂ ಬೆಲೆ ಕೊಡದೆ ಆ ದಿವಸ 1,00,000 ಮಂದಿಯ ಪರಿವರ್ತನೆ ಆಗಿದೆ. ಕುಂಬಳಕಾಯಿನ ಮತ್ತೊಂದು ಭಾಗ ಹೋಯಿತು. ಅವರು ದುರ್ಬಲರೇ ಇರಬಹುದು, ಆದರೆ ದುರ್ಬಲರನ್ನು ಮತ್ತಾರೋ ಆಕ್ರಮಿಸ್ತಾ ಇದ್ದಾರೆ ಅಂದರೆ ನಮ್ಮ ಜನ ಬಗ್ಗೆ ನಮಗೆ ಏನು ಅನ್ನಿಸ್ಕೊಡ್ದ? ಇನ್ನೊಂದಷ್ಟು ದುರ್ಬಲತೆ ಜಾಸ್ತಿ ಆಗಲಿ ಅಂತ ಇರಬೇಕಾ? ಮತ್ತು ನನಗೆ ಗೊತ್ತಿಲ್ಲ ತಮ್ಮಲ್ಲಿ ಎಷ್ಟು ಜನ ಆತ ಮುದ್ರಿಸಿ ಹಂಚಿದ ಕಾಗದವನ್ನು ನೀವು ನೋಡಿದ್ದೀರಿ ಅಂತ. ಆತ ಬರೀತಾನೆ, ನಾವು ಕುಳಿತುಕೊಂಡು ಯಾವ ರಾಮನನ್ನೋ ಕೃಷ್ಣನನ್ನೋ ಚರ್ಚೆ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದ್ದೀವಿ, ಜಪಿಸ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಆ ಒಬ್ಬ ಬೆನ್ಹಿನ್ ಬರೆದು 1000 ಪ್ರತಿ ಹೀಗೆ ಕಾಗದಗಳನ್ನು ಹಂಚಿತಾನೆ ಆತ. ಅದರಲ್ಲಿ ಆತ ಬರೀತಾನೆ, ಯಾರಾದರೂ ಕೃಷ್ಣನನ್ನೋ ರಾಮನನ್ನೋ ಇಂತಹ ಪ್ರತಿಮೆಗಳನ್ನು ಪೂಜೆ ಮಾಡ್ತಾ ಇದ್ದರೆ ಅವರು ವೇಶ್ಯ ಸಂಯೋಗ ಮಾಡಿದಂತೆ ಅಂತ ಬರೀತಾನಂತ. ಇದನ್ನು ನಾವು ಏನೂ ಆಗದಂತೆ, ಏನೂ ಮಾಡಿಲ್ಲ ಅವರು, ಖಂಡಿಸುವುದು ಬೇಡ ಅಂತ ಕೂತ್ಕೊಳ್ಳೋಕ್ಕೆ ನಾನು ಸನ್ಯಾಸಿ ಅಲ್ಲ ಸ್ವಾಮಿ, ಸನ್ಯಾಸಿಗಳಿಗೆ ಸಾಧ್ಯ ಇಲ್ಲ ಅದು.
ಆದ್ದರಿಂದ ಎಷ್ಟು ಸನ್ಯಾಸಿಗಳು ಆವತ್ತಿನ ದಿವಸ ದೊಡ್ಡ ಮೆರವಣಿಗೆ ಮಾಡಿದ್ದು. ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಖಂಡನೆ ಬೇಕಾಗುತ್ತೆ. ನಿಮ್ಮ ಮಗ, ಪುಟ್ಟ ಮಗ, ಬುದ್ಧಿ ಬೆಳೆದಿಲ್ಲ, ಅವನಿಗೆ ಮುಂದಿನ ಪ್ರಶ್ನೆ ಇದೆ ನಿಮಗೆ. ಕಿರಿಯರಿಗೆ ರಾಮಾಯಣ ಮಹಾಭಾರತ ಮೊದಲಾದವುಗಳ ಬಗ್ಗೆ ಹೇಳಿದರೂ ಅದರ ಪ್ರಭಾವ ಹೆಚ್ಚೇನೂ ಆಗತ್ತೆ. ಆಗದು ಅಂತ ಯಾಕೆ ಅಂದ್ಕೊಂಡಿದ್ದೀರಿ? ಆ ನೈರಾಶ್ಯ ನನಗಿಲ್ಲ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಯವರು ನನ್ನ ಮೇಲೆ ರಾಮಾಯಣದ ಪ್ರಭಾವ ಬೀರಿದ್ರಿಂದ ನಾನು ನಿಮ್ಮ ಮುಂದೆ ರಾಮಾಯಣದ ಪ್ರಭಾವ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಮಗ ಬಂದು ಮುಂದ್ಗಡೆ ಕೂತ್ಕೊಂಡು ರಾಮಾಯಣದ ಉಪನ್ಯಾಸ ಕೇಳಲಿಕ್ಕೆ ಸಾಧ್ಯ ಆಗಿದೆ. ನಾನು ನನ್ನ ಮಕ್ಕಳ ಮೇಲೆ ಪ್ರಭಾವ ಬೀರಿದ್ರೆ ಸಾಧ್ಯ ಆಗುತ್ತೆ. ನಾವು ಪ್ರಭಾವ ಬೀರಬೇಕು. ಕಾರಣ ಮಕ್ಕಳು ಮಾತಿನಿಂದ ಅಲ್ಲ, ಅನುಕರಣೆಯಿಂದ ಕಲಿಯುತ್ತಾರೆ. ನಿಮ್ಮ ಮಾತು ನಿಜ, ನಾವು ಹಾಗಿರಬೇಕು. ನಾವು ಬರೀ ರಾಮನ ಚರಿತ್ರೆಯನ್ನು ಓದಿ ಕೃಷ್ಣನ ನಡೆಯನ್ನು ನಡೆಯಲಿಕ್ಕೆ ಹೋಗಬಾರ್ದು. ರಾಮಾಯಣವನ್ನು ಅನುಸರಿಸಿದರೆ ರಾಮನ ತತ್ವವನ್ನು ತಿಳ್ಕೊಂಡು ಅನುಸರಿಸಬೇಕು. ರಾಮಾಯಣ ಕೇಳಿ ಪ್ರಯೋಜನ ಏನು? ಆ ಮಾತನ್ನು ನಾನು ಒಪ್ತೀನಿ. ನಮ್ಮ ಆಚರಣೆ, ನಾವು ಯಾವ ಆದರ್ಶಗಳನ್ನು ಮುಂದೆ ಇಟ್ಕೊಂಡಿರ್ತೀವಿ ಅದಕ್ಕೆ ಅನುಗುಣವಾಗಿರಬೇಕು. ಇಲ್ಲದೇ ಇದ್ದರೆ ಮತ್ತೆ ಕೃಷ್ಣ ಹೇಳ್ತಾರೆ ಮಿಥ್ಯಾಚಾರ ಇತ್ಯುಕ್ತ ಅಂತ ಹೇಳ್ತಾನೆ. ಆದ್ದರಿಂದ ರಾಮಾಯಣ ಕೇಳುವುದಲ್ಲ, ರಾಮಾಯಣವೇ ಅಲ್ಲ, ಯಾವುದೇ ಒಂದು ತತ್ವವನ್ನು ಕೇಳಿದ್ರೂ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು ಸ್ವಾಮಿ. ಮಕ್ಕಳು ಸುತ್ತಲೂ ಕಣ್ಣಾಡಿಸಿದಾಗ ಅವರಿಗೆ ಗೋಚರಿಸುವುದು ರಾಮನ ಬಗ್ಗೆ ಮಾತನಾಡುವವರು ಅನೇಕರಾದರೂ ಅವನಂತೆ ನಡೆಯುವವರು ತೀರಾ ವಿರಳ. ಅದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಿಮಗೆ ಸಂಬಂಧಪಟ್ಟ ಪ್ರಶ್ನೆ ಇದು. ಅಂದರೆ ನಾವು ಹೇಗಿದ್ದೇವೆ ಎನ್ನುವುದರ ಮೇಲೆ ನಮ್ಮ ಮಕ್ಕಳು ನೋಡ್ತಾರೆ. ನಿಮ್ಮ ಮಕ್ಕಳನ್ನು ನೀವು ತಯಾರು ಮಾಡಬೇಕು. ನನ್ನ ಮಿತಿಯಲ್ಲಿ ನಾನು ತಯಾರು ಮಾಡ್ತೀನಿ. ಇನ್ನು ಇಲ್ಲಿಯ ತನಕ ಹೇಳಿದರೆ ಒಟ್ಟು ಅರ್ಥ ಇಷ್ಟೇ, ಅನ್ಯ ವಿಚಾರಧಾರೆಗಳಿಗೆ ನನ್ನ ಖಂಡನೆ ಇಲ್ಲ. ಆದರೆ ನಮ್ಮ ವಿಚಾರವನ್ನು ಖಂಡಿಸಿ ಅದಕ್ಕೆ ಬೇರೆಯದೇ ಬಣ್ಣವನ್ನು ಕೊಟ್ಟು, ಈಗ ಕೃಷ್ಣನ ಬಗ್ಗೆ ಮಾತಾಡ್ತಾರೆ, ಏನು ಗೊತ್ತಿದೆ ಕೃಷ್ಣನ ಬಗ್ಗೆ ನಾನು ಬಹಳ ನೊಂದುಕೊಂಡು ಈ ಮಾತುಗಳನ್ನೆಲ್ಲ ಹೇಳ್ತೀನಿ. ಕೃಷ್ಣನನ್ನು ಜಾರ, ಚೋರ ಅಂತ ಕರೀತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡಿ ನೋಡೋಣ. ನೀವು ಏನು ಜಾರತನ ಮಾಡಿದ್ದಾನೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಎಲ್ಲಿ ಹೇಳ್ತೀರಿ ಅವನು ಜಾರ ಅಂದರೆ ಅರ್ಥ ಗೊತ್ತಾ ನಿಮಗೆ? ಯಾಕೆ ಆ ಪದ ಪ್ರಯೋಗ ಮಾಡಿಬಿಡ್ತೀರಿ ನೀವು? ಚೋರ ಅಂದರೆ ಅರ್ಥ, ಅವನು ಬೆಣ್ಣೆ ಕದ್ದಿದ್ದನ್ನು ಬಿಟ್ಟು ಇನ್ನೇನರೇ ಕದ್ದ ಅವನು? ತೋರಿಸಿ ನೀವೇನಾದರೂ. ಅದು ಹೇಗೆ ಅವನು ಕಳ್ಳ ಅಂತ ಕರಿತೀರಿ ನೀವು? ನೀವು ಹಾಸ್ಯಕ್ಕೂ ಕೃಷ್ಣನನ್ನು ಕುಟಿಲ ವ್ಯಕ್ತಿ ಅಂತ ಅಂದರೆ ಒಪ್ಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ. ಅಂಥ ಕೌಟಿಲ್ಯ ಏನೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೇಲೆ ನೋಟದಲ್ಲಿ ಕೃಷ್ಣನ ಚರ್ಯೆಗಳನ್ನು ಗಮನಿಸಿ ಉತ್ತರ ಕೊಡುವುದಲ್ಲ. ಇದು ಕಥೆ ಕಾದಂಬರಿಯಂತೆ ಮಾತಾಡುವುದಲ್ಲ. ಅದೊಂದು ಧಾರ್ಮಿಕ ಕೃತಿ. ಧಾರ್ಮಿಕ ಕೃತಿಯ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ ಆಳವಾಗಿ ಇಳಿಬೇಕು ನೀವು. ಕೃಷ್ಣನಲ್ಲಿ ಬೆಣ್ಣೆ ಕದ್ದದ್ದು ಬಿಟ್ಟರೆ ಇನ್ಯಾವ ಕಳ್ಳತನವೂ ಇಲ್ಲ ಅವನಲ್ಲಿ. ತೋರಿಸಿ ನೀವು. ಹೇಗೆ ನೀವು ಕೃಷ್ಣನ ಕಳ್ಳ ಅಂತ ಕರಿತೀರಿ? ಅವನು ಯಾಕ್ರಿ ಬೆಣ್ಣೆ ಕದಿಬೇಕು? ಅವನ ಮನೆಯಲ್ಲೇ ದಂಡಿ ಬೆಣ್ಣೆ ಬಿದ್ದಿತ್ತು. ರಾಜನ ಮಗ ಅಂತ ಹೇಳಿದ್ದೇನೆ. ಹೇಗೆ ಅವನು ಬೆಣ್ಣೆ ಕದೀತಾನೆ? ನಾನು ನಿಮ್ಮ ಮನೆಗೆ ಬಂದು ನಂಗೆ ತುಂಬ ಇಷ್ಟ ಇದೆ ಒಂದು ಹೋಳಿಗೆ ಕೊಡ್ರಿ ಅಂತ ತಿಂದರೆ ಕದ್ಕೊಂಡು ಅದು ಕದಿಯಾಟವ ಅದು? ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಉಪನ್ಯಾಸಕನಾಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನನ್ನ ಶಿಷ್ಯರು, ವಿದ್ಯಾರ್ಥಿನಿಗೆಲ್ಲನೂ ಅವರ ಡಬ್ಬಿಯಿಂದ ಒಂಚೂರು ಕಿತ್ಕೊಂಡು ಭಾಳ ಸಂತೋಷ ಪಡ್ತಾ ಇತ್ತು. ನಮಗೆ ಅನುಭವ ಇದೆ ಇದು. ಕೃಷ್ಣ ಹಾಗೆ ಕಿತ್ತುಕೊಳ್ತಾ ಇದ್ದಿದ್ದನ್ನು ಕೇಳಿ ಸಂತೋಷ ಪಡ್ತಿದ್ರು ಆಗಿನ ಕಾಲದ ಗೋಪಿಕೆಯರೆಲ್ಲರೂ. ಅದು ನೀವು ಕಳ್ಳತನ ಅಂತ ಕರಿತೀರಾ? ಆತ್ಮೀಯರೇ, ಹೀಗೆ ಕೃಷ್ಣನ ಬಗ್ಗೆ ನೀವೇನಾದರೂ ಆರೋಪ ಮಾಡಿದರೆ, ರಾಮನ ಬಗ್ಗೆ ಏನಾದರೂ ಆರೋಪ ಮಾಡಿದರೆ ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ವಲ್ಲ. ಏನು ಮಾಡೋದು? ನಾನು ಖಂಡಿಸಲೇಬೇಕಾಗುತ್ತೆ. ಯಾಕೆ ಖಂಡಿಸಬೇಕಾಗುತ್ತೆ ಅಂದರೆ ದಯಮಾಡಿ ಗಮನಿಸಿ. ಇಲ್ಲಿ 7 ದಿವಸದ ಉಪನ್ಯಾಸ ಕೊಡ್ತಾ ಇದ್ದೇನೆ. ಒಬ್ಬರು ಈ ರೀತಿ ಉತ್ತರ ಬರೆದಿದ್ದೀರಿ. 25-30 ಜನ ಸಂತೋಷದಿಂದ ಮಾತಾಡಿದ್ದಾರೆ ನನ್ನ ಹತ್ರ. ಅಥವಾ ಎಷ್ಟೋ ಮಂದಿ ನನ್ನ ಸತ್ಯದರ್ಶನದ ಕಾರ್ಯಕ್ರಮಗಳನ್ನು ನೋಡಿ ನನಗೆ 100 ಪತ್ರಗಳು ಬಂದಿದೆ. ನೀವು ಕೊಡ್ತಾ ಇರತಕ್ಕಂಥ ಉತ್ತರಕ್ಕೆ ಇಲ್ಲಿ ತನಕ ನಮಗೆ ಹೊಳೆದಿರಲಿಲ್ಲ. ನಮ್ಮನ್ನು ಯಾರ್ಯಾರೋ ಏನೇನೋ ಕೇಳ್ತಾ ಇದ್ರು. ನೀವು ಉತ್ತರಗಳು ಕೊಟ್ಟಿದ್ದನ್ನು ಕೇಳಿ ನೀವು ಹೇಳಿದಾಗ 10ನೇ ಒಂದು ಭಾಗ ಹೇಳ್ತೀವಿ. ನಮಗೆ ಭಾಳ ಸಮಾಧಾನ ಇದೆ, ನಮಗೆ ನೆಮ್ಮದಿ ಇದೆ, ನಮಗೆ ಧೈರ್ಯ ಇದೆ. ಸನ್ಮಾನ್ಯ ನಾಯಕರೇ, ಇನ್ನು ಕೊನೆಯದಾಗಿ ನಿಮ್ಮದೊಂದು ಪ್ರಶ್ನೆಗೆ ಉತ್ತರ ಹೇಳಿ ನಾನು ಮಾತು ಮುಗಿಸ್ತೀನಿ. ಇಲ್ಲಿ ಏನೇನೋ ಪ್ರಶ್ನೆ ಕೇಳ್ಬಿಟ್ಟಿದ್ದೀರಿ. ಆದರೆ ಒಂದೇ ಒಂದು ಪ್ರಶ್ನೆ, ಬಹಳಷ್ಟು ಪ್ರಶ್ನೆಗಳಿರೋದ್ರಿಂದ ಹಿರಿಯ ಮಗನಿಗೆ ನೋಡಿ, ನಾನು ಹೇಳಿದ್ದೇನೆ, ನೀವು ಇನ್ನೇನೋ ಅರ್ಥ ಮಾಡ್ಕೊಂಡಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಹಿರಿಯ ಮಗನಿಗೆ ರಾಜ್ಯ ಸೇರಬೇಕೆಂಬುದು ಇಂದಿನ ಮತ್ತು ಅಂದಿನ ಕಾನೂನಾದರೆ ಇಲ್ಲಿ ದಾಖಲಾಗಿದೆ.
ತಾವು ಬೇಕಾದ್ರೆ ಆನಂತರ ಅದನ್ನು ಕೇಳಬೇಕು. ರಾಜ್ಯ ಸೇರಬೇಕು ಅಂದಿದ್ದು ನಿಜ, ರಾಜನಾಗಬೇಕು ಅಂದಿದ್ದು ನಿಜ. ಆದರೆ ಬೇರೆ ಮಕ್ಕಳಿಗೆ ಪಾಲೇ ಇಲ್ಲ ಅಂತ ನಾನು ಹೇಳಿಲ್ಲ. ಪಾಲು ಇರುವುದರಿಂದಲೇ ಉಳಿದ ಎರಡನೆಯ ಮಗನನ್ನು ಯುವರಾಜನನ್ನಾಗಿ ಮಾಡ್ತಾರೆ. ಇದೇ ರಾಮಾಯಣದಲ್ಲಿ ಉತ್ತರಕಾಂಡದ ಕೊನೆಯ ಭಾಗದಲ್ಲಿ ನಾವು ನೋಡಿದರೆ ಶ್ರೀರಾಮರು ತಮ್ಮ ರಾಜ್ಯವನ್ನು 4 ಭಾಗ ಮಾಡಿ ತಾವೊಂದಿಟ್ಕೊಂಡು ಲಕ್ಷ್ಮಣ, ಭರತ, ಶತ್ರುಘ್ನಿಗೆಲ್ಲ ಬೇರೆ ಬೇರೆ ಭಾಗ ಕೊಡ್ತಾರೆ. ಮಹಾಪ್ರಸ್ಥಾನಕ್ಕೆ ಹೊರಟಾಗ ಆ ತಮ್ಮಂದರಿಗೆಲ್ಲ ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ನಿಮ್ಮ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಬನ್ನಿ ಅಂತ ಹೇಳ್ತಾರೆ. ನಾನು ಪಾಲು ಕೊಡ್ಕೊಡ್ದು ಅಂತ ಹೇಳಿಲ್ಲ. ನಾನು ಹೇಳಿದ್ದು ಹಿರಿಯ ಮಗನಿಗೆ ಅಧಿಕಾರ ಬರ್ತದೆ. ಇವತ್ತಿನ ಕಾನೂನಲ್ಲಿ, ಅಂದಿನ ಕಾನೂನಲ್ಲಿ ಧಾರ್ಮಿಕವಾಗಿಯೂ ಯಜಮಾನಸ್ಯ ಪಿತುಹು ಅಂತ ಶ್ರಾದ್ದಾರಂಭ ಆಗ್ತಕ್ಕಂಥದ್ದು ಅಪರಕರ್ಮ. ಯಜಮಾನ ಅಂದರೆ ಮೊದಲನೇ ಮಗ ಅವನು ಅಂತಂತ. ಮೊದಲನೇ ಮಗನೇ ಮನೆಯ ಯಜಮಾನ. ಹಾಗಂತ ಉಳಿದ ಮಕ್ಕಳಿಗೆ ಪಾಲಿಲ್ಲ ಅಂತೇಳಿ ಹೇಳಿದೆ ನಾನು. ನೀವು ಕೇಳ್ತಾ ಇದ್ದೀರಿ, ಹಿರಿಯ ಮಗನಿಗೆ ರಾಜ್ಯ ಸೇರಬೇಕೆಂದು ಇಂದಿನ ಮತ್ತು ಅಂದಿನ ಕಾನೂನಲ್ಲಿ ರಾಜ್ಯ ಸೇರಬೇಕು ಅಂತಲ್ಲ, ರಾಜ್ಯಾಧಿಕಾರ ರಾಜ ಅನ್ನೋನು. ಪಾಂಡವರಿಗೆ ರಾಜ್ಯದಲ್ಲಿ ಪಾಲು ಕೇಳುವ ಅಧಿಕಾರ ಏನು ಅಂತ ಕೇಳ್ತಾ ಇದ್ದೀರಿ. ನಾನು ಯಾಕಪ್ಪ ಪಾಲು ಕೊಡ್ಕೊಡುದು ಅಂತ ಹೇಳಿದ್ದೆ? ನಾನು ಅಧಿಕಾರ ಇದ್ದೇ ಇದೆ ಪಾಂಡವರಿಗೆ. ಹಾಗೆ ಪಾಂಡವರಿಗೆ ಅಧಿಕಾರ ಇದ್ದಿದ್ದರಿಂದಲೇ ಭೀಷ್ಮರು, ದ್ರೋಣರು, ಕೃಪರು, ಅಶ್ವತ್ಥಾಮರು, ಆಗಿನ ಕಾಲದ ಪ್ರಧಾನರೆಲ್ಲ ಸೇರಿಕೊಂಡು ಆ ರಾಜ್ಯವನ್ನು ಪಾಲು ಮಾಡಿದರು. ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಧರ್ಮರಾಯನ ಕೊಟ್ಟರು. ನೀವು ಹೇಗೆ ಕೇಳ್ತಾ ಇದ್ದೀರಿ ಪಾಲು ಕೊಡ್ಕೊಡುದು ಅಂತ ಹೇಗೆ ಹೇಳ್ತೀರಿ ನೀವು? ಪಾಲು ಕೊಡಬಾರದು ಅನ್ನತಕ್ಕಂಥದ್ದು ಅಂದಿಗೂ ಇಲ್ಲ, ಇಂದಿಗೂ ಇಲ್ಲ. ಇಂದು ಇದೆ, ಅಂದು ಇದೆ, ಪಾಲಿದ್ದೇ ಇದೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ ಈ ಮೊದಲನೇ ಪ್ರಶ್ನೆ. ಇದೇ ಇಷ್ಟೊತ್ತಾಗ್ಬಿಡ್ತಲ್ಲಪ್ಪ. ಇನ್ನು ತಾವು ಕೇಳಿದ್ದೀರಿ, ಶ್ರೀರಾಮರು ಸೀತೆಯ ಬಗ್ಗೆ ಹನುಮಂತ ಹೇಳಿದ ವಿಷಯವನ್ನೆಲ್ಲ ಕೇಳಿದ ಮೇಲೂ ಸೀತೆಯನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಿ ಸೀತಾಮಾತೆಯನ್ನು ಸತ್ವ ಪರೀಕ್ಷೆಗೆ ಗುರಿಪಡಿಸಿ ಅಗ್ನಿಪ್ರವೇಶ ಮಾಡಿಸಿದ್ದು ನ್ಯಾಯವೇ? 14 ವರ್ಷ ಕಳಿಸ್ಲಿಲ್ಲ. ಆದರೆ ಇದನ್ನು ನಾನು ನಾಳೆ ಮುಕ್ತಾಯದಕ್ಕೆ ಮುಂಚೆ ಇದನ್ನು ಚರ್ಚೆ ಮಾಡ್ತೀನಿ. ಹೇಗೆ ಅದಕ್ಕೆ ನಾನು ನೆನ್ನೆ ಹೇಳಿದೆ, ಒಂದು ಶ್ಲೋಕವನ್ನು ನೆನಪಿಟ್ಕೊಳ್ಳಿ ನೀವು ಅಂತ. ವೈದೇಹಿ ತನ್ನ ಎಲ್ಲ ಅಷ್ಟೈಶ್ವರ್ಯವನ್ನು ತ್ಯಜಿಸಿ ರಾಮರ ಜೊತೆ ವನವಾಸಕ್ಕೆ ತೆರಳಿ ಅಲ್ಲಿ ಸ್ವರ್ಣಜಿಂಕೆಗಾಗಿ ಹಂಬಲಿಸಿದ್ದು ಯಾಕೆ? ನನಗೂ ಗೊತ್ತಿಲ್ಲ ಸ್ವಾಮಿ. ಅದು ಆಕೆಯ ಬಹುದೊಡ್ಡ ದೌರ್ಬಲ್ಯ. ಬಹುಶಃ ಅದನ್ನು ವಿಧಿ ವೈಕಟ್ಯ ಅಂತ ಕರಿಬೇಕು ನಾವು ಅಂತ ಕಾಣುತ್ತೆ. ನನಗೂ ಅದು ವಿಸ್ಮಯವೇ, ನನಗೂ ಅದು ಆಶ್ಚರ್ಯವೇ. ಈ ಮಹಾತಾಯಿ ಬಯಸ್ತಾ ನಿಜವಾಗ್ಲೂ ದೊಡ್ಡದು ಯಾವುದೋ ಒಂದು ಬಯಸೋದು ಬಿಟ್ಟು ಆ ಪುಟಾಣಿ ಜಿಂಕೆ ಬರೀ ಇಷ್ಟಪಟ್ಬಿಟ್ಟಲ್ಲ ಆಕೆ ಅಂತ. ಇಂತಹ ಕಾವ್ಯಾತ್ಮಕವಾದ ವಿಷಯವನ್ನು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ರೂ ಕಾರ್ಯಕಾರಣ ಸಂಬಂಧದಿಂದಾಗಿ ಅದು ಹಾಗೆ ಆಗಬೇಕಾಗಿತ್ತು. ರಾವಣನ ಸಂಹಾರ ಆಗಬೇಕಾಗಿತ್ತು. ಹಾಗೆ ರಾವಣನ ಸಂಹಾರ ಆಗಬೇಕಾಗಿದ್ದರೆ ಒಂದು ವಿಭವ ಏರ್ಪಡಬೇಕಾಗಿತ್ತು. ರಾವಣನ ಪ್ರವೇಶ ಆಗಬೇಕಾಗಿತ್ತು. ಅವನು ಇಂಥ ತರಲೇನೇ ಮಾಡಬೇಕಾಗಿತ್ತು. ಮತ್ತು ಆ ಜಿಂಕೆಯೇ ಬಂದಿದ್ದಕ್ಕೆ ಒಂದು ಬೃಹತ್ತಾಗಿರತಕ್ಕಂಥ ಅದ್ವೈತ ಪರವಾದ ಕಾರಣವೂ ಉಂಟು. ಮಾರೀಚ, ಅವನು ಮರೀಚಿಕೆ ಅಂತ. ಅದನ್ನು ಮಿಥ್ಯಾ, ಮಾಯಾ, ಮೋಹ, ವೇಷ ಇತ್ಯಾದಿಗಳನ್ನೆಲ್ಲ ಶಂಕರರು ಹೇಳ್ತಾರೆ. ಮರೀಚಿ ಕ್ಷಣಕ್ಕೊಮ್ಮೆ ಬಣ್ಣ ಬದಲಾಯಿಸುವ ಶಾಶ್ವತವಲ್ಲದ ತತ್ಕಾಲದ ವ್ಯಾವಹಾರಿಕ ಸತ್ಯವನ್ನು ಶಂಕರರು ಒಪ್ಪಿಕೊಳ್ತಾರೆ. 3 ಸತ್ಯಗಳಲ್ಲಿ ಅದೊಂದು ಸತ್ಯ ಅಂತ. ಆ ವ್ಯಾವಹಾರಿಕ ಸತ್ಯವನ್ನು ಪ್ರತಿನಿಧಿಸುವವನು ಮಾರೀಚ. ಹೀಗೆ ಮಾರೀಚ ಅನ್ನತಕ್ಕಂಥ ಅಜ್ಞನಿಂದಾಗಿ, ಆ ಮಾರೀಚನ ಮೋಹದಿಂದಾಗಿ ನಿಜ ಮಾರೀಚನ ದರ್ಶನವಾಗದೆ ಎಲ್ಲ ಅಲ್ಲಕಲ್ಲೋಲಾಗಿಬಿಡ್ತು. ಇಂತಹ ವೇದಾಂತಪರವಾದ ಯಾವುದೋ ಒಂದು ಅರ್ಥವನ್ನು ಕೊಡಬಹುದೇ ವಿನಃ ಸೀತೆಯ ಮನಸ್ಸಿನಲ್ಲಿ ಕುಳಿತು ಹೇಳುವುದು ನನಗೆ ಕಷ್ಟ ಆಗಿದೆ. ಆದರೆ ಸೀತೆ ಅದನ್ನು ಬಯಸಬಾರದಾಗಿತ್ತು, ಬಯಸಿಬಿಟ್ಲು. ಏನು ಮಾಡೋದು? ಅಂಥ ದೌರ್ಬಲ್ಯವೂ ಒಂದು ಮೋಹ, ಸೀತೆಯನ್ನೂ ಬಿಡದ ಮೋಹ ಅಂತ ಅಂದುಕೊಳ್ಳಬಹುದಷ್ಟೆ. ಇನ್ನು ಸಂಸಾರ ವಿಷವೃಕ್ಷಸ್ಯ ದ್ವಿಫಲೇ ಅಮೃತೋಪಮೆ ಕಾವ್ಯಾಮೃತ ರಸಾಸ್ವಾದ ಸಜ್ಜನ ಸಂಗ ಸಹ ಅನ್ನುವ ಶ್ಲೋಕದ ಅರ್ಥವನ್ನು ಹೇಳಿ ಅಂತ ಹೇಳ್ತಾ ಇದ್ದೀರಿ. ಬಹಳ ಸರಳವಾಗಿರೋ ಅರ್ಥ. ನಾವು ಬೆಳಗ್ಗಿನಿಂದ ಸಂಜೆ ಮಲಗುವ ತನಕ ಏನೋ ಒಂದು ಸಮಸ್ಯೆ, ಏನೋ ಒಂದು ಸಂದೇಹ, ಏನೋ ಒಂದು ವ್ಯಸನ, ಇವುಗಳಲ್ಲಿಯೇ ನಾವು ನಮ್ಮ ಜೀವನದ ಬಹುಭಾಗವನ್ನು ಕಳಿತೀವಿ.
ಅದು ನಾವೆಲ್ಲರೂ ಒಪ್ಪಿಕೊಳ್ಳತಕ್ಕಂಥ ಸತ್ಯ. ಎಲ್ಲರೂ 24 ಗಂಟೆಯಲ್ಲಿ 365 ದಿವಸಗಳಲ್ಲಿ ಯಾವಾಗಲೂ ಹರ್ಷಚಿತ್ತರಾಗಿರ್ತೀವಿ ಎನ್ನುವುದು ಸುಳ್ಳು. ಸನ್ಯಾಸಿಗೂ ಸಾಧ್ಯ ಇಲ್ಲ ಅದು. ವಿಷವೃಕ್ಷ ಅಂದರೆ ವಿಷ ಅಂತ ಅರ್ಥ ಅಲ್ಲ, ತುಂಬ ಕದಡಿರತಕ್ಕಂಥ ವಾತಾವರಣ, ಮನಸ್ಸಿನ ಕಷಾಯಗಳಿರತಕ್ಕಂಥದ್ದು, ವಿಷಮ ಪರಿಸ್ಥಿತಿಗಳು, ಸುಪ್ರಸನ್ನವಾಗದಿರುವಿಕೆ, ಇಂಥದ್ದೆಲ್ಲ ಇದ್ದಾಗ ಅದರ ಮಧ್ಯದಲ್ಲಿ 2 ಅಮೃತದ ಹಣ್ಣುಗಳಿದೆಯಪ್ಪ. ಒಂದು ಹಣ್ಣು ಏನು ಅಂದರೆ ಕಾವ್ಯವನ್ನು ಆಸ್ವಾದನೆ ಮಾಡುವುದು, ಅದೊಂದು ಅಮೃತಮಯವಾದ ಹಣ್ಣು. ಎರಡನೆಯದೇನಪ್ಪ ಅಂದರೆ ಸಜ್ಜನರ ಸಂಘದಲ್ಲಿ ಇರತಕ್ಕದ್ದು. ನೋಡಿ, 2 ಇಲ್ಲಿ ಸಾಧ್ಯ ಆಗಿದೆ. ಕಾವ್ಯಾಮೃತವಾದ ರಾಮಾಯಣವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಸಜ್ಜನರ ಸಹವಾಸದಲ್ಲಿ ಕೂತ್ಕೊಂಡಿದ್ದೀವಿ. ಇದೇ ಈ ಶ್ಲೋಕದ ಅರ್ಥ, ಅಷ್ಟು ಸಾಕು. ಇವರು ಬಹಳ ದೊಡ್ಡ ಪ್ರಶ್ನೆಗಳ ಮಾಲೆಯನ್ನೇ ಕಟ್ಟಿಬಿಟ್ಟಿದ್ದಾರೆ. ಆ ಗಜಾನನ ಅಂತ ವಿಘ್ನರಾಜರು ಇವರು. ಇವರಿಗೆ ಬಹಳಷ್ಟು ವಿಘ್ನಕಾರಿಯಾದ ಪ್ರಶ್ನೆಗಳು ಬಂದಿದೆ. ಆದರೆ ಅವರು ಕೇಳಿರತಕ್ಕಂಥ ಪ್ರಶ್ನೆಗಳು ಬಹಳ ಗಂಭೀರವಾಗಿದೆ. ಆದ್ದರಿಂದ ಅದನ್ನು ಕೊಂಚ ನಾವು ನೋಡಬೇಕು. ಕೆಲವು ಸಂದರ್ಭಗಳಲ್ಲಿ ಇದಕ್ಕೆ ಉತ್ತರ ಹೇಳುವುದಕ್ಕಿಂತ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ನಾವು ಈ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಆ ಸಾಹಿತ್ಯದಲ್ಲಿ ಯಾವುದನ್ನು ನಾವು ವಿವರಣೆ ಕೊಟ್ಟಿರ್ತಾನೆ ಕವಿ, ಆ ವಿವರಣೆಯನ್ನು ಚಚಾ ತಪ್ಪದೆ ಅಕ್ಷರಕ್ಕೂ ಲೆಕ್ಕ ಹಾಕಿ ನಾವು ಅರ್ಥ ಮಾಡುವುದಕ್ಕೆ ಆಗುವುದಿಲ್ಲ. ಕೆಲವು ಸಲ ಉತ್ಪ್ರೇಕ್ಷೆ ಇರ್ತದೆ. ಕಾವ್ಯ ರಸ ಆಲಸ್ಯ ಎಡಗೊಳ್ಳಲು ತಪ್ಪುಗಲ್ಲದೆ ಕಾವ್ಯ ಕರ್ತೃ ತಪ್ಪುವನೆ ಒಂದೆರಡೆಡೆಯೊಳು ಬೇನೆ ಅರಿಯದ ನೀರಸರನೇಕೆ ಪುಟ್ಟಿಸಿದನ ಭುಜಭವನು ಅಂತಾನೆ ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ. ಕಾವ್ಯ ಅನ್ನತಕ್ಕಂಥದ್ದು ಒಂದು ಪರಿಶ್ರಮದ ಕವಿ ಕರ್ಮ. ಹಾಗೆ ಮಾಡ್ತಾ ಇದ್ದಾಗ ಕೆಲವು ಸಲ ಆಲಸ್ಯದಿಂದಲೋ ರಸಾವೇಶದಿಂದಲೋ ಕೆಲವು ತಪ್ಪುಗಳಾಗಬಹುದು. ಹಾಗೆ ಆದಾಗ ಆ ಕವಿಯನ್ನು ನೇರವಾಗಿ ಬೈಬಾರದು ಅಂತ ಹೇಳ್ತಾನತ. ಅಷ್ಟು ಒಂದು ಸ್ವಲ್ಪ ಭಾಗ ಕೊಡಬೇಕಾತನಿಗೆ ಅಂತ. ಆದರೆ ತಾವು ಕೇಳಿರತಕ್ಕಂಥ ಎಲ್ಲ ಪ್ರಶ್ನೆಗಳೂ ಸ್ವಲ್ಪ ಆ ಮಿತಿಯನ್ನು ಹಿಗ್ಗಲಿಸಿ ನೀವು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೀರಿ. ಈ ಉದಾಹರಣೆಗೆ ಈ ರಾಮ ಭರತ ಲಕ್ಷ್ಮಣ ಶತ್ರುಘ್ನರ ಜನ್ಮದ ಬಗ್ಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ನೀವು ಹೇಳ್ತಾ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಸರಿಯಾಗಿದೆ. ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಐಕ್ಷ್ವಾಕು ವರ್ಧನಂ. ಶ್ರೀರಾಮರು ಹುಟ್ಟಿದ್ದಾರೆ. ಹುಟ್ಟುತ್ತಾ ಇದ್ದಾಗ ವಿಷ್ಣೋರ್ ಅರ್ಧಂ ಮಹಾಭಾಗಂ, ವಿಷ್ಣುವಿನ ಅರ್ಧ ಶಕ್ತಿಯನ್ನು ಹೊಂದಿ ರಾಮರು ಹುಟ್ಟಿದ್ದಾರೆ ಅಂತ ವಾಲ್ಮೀಕಿಗಳು ಬರೆದಿದ್ದಾರೆ. ನೀವು ಬರೆದಿರತಕ್ಕಂಥ ಶ್ಲೋಕ ಸರಿಯಾಗಿದೆ. ಹಾಗೆ ಬರೆದ ನಂತರ ಭರತನ ಬಗ್ಗೆ ಮಾತಾಡ್ತಾ ಭರತೋ ನಾಮ ಕೈಕೇಯ್ಯ ಜಜ್ಞೆ ಸತ್ಯ ಪರಾಕ್ರಮ ಸಾಕ್ಷಾತ್ ವಿಷ್ಣೋಶ್ಚತುರ್ಭಾಗ ಅಂತ ಬರೆದಿದ್ದಾರೆ. ಭರತ ಗಮನ ಇಟ್ಕೊಳ್ಬೇಕು ನೀವು. ಸಾಕ್ಷಾತ್ ವಿಷ್ಣೋಶ್ಚತುರ್ಭಾಗ, ವಿಷ್ಣುವಿನ ವೃತ್ತವೊಂದನ್ನು ಮಾಡಿದರೆ ಚತುರ್ಭಾಗ 4ನೇ 1 ಭಾಗದಷ್ಟು ಭರತನಾಗಿ ಹುಟ್ಟಿದ್ದಾನೆ. ಆನಂತರ ಈ ಲಕ್ಷ್ಮಣ ಹಾಗೂ ಶತ್ರುಘ್ನರು ಅಥ ಲಕ್ಷ್ಮಣ ಶತ್ರುಘ್ನವು ಸುಮಿತ್ರಾ ಜನಯತ್ಸುತವು, ಈ ಸುಮಿತ್ರೆಗೆ ಮಕ್ಕಳಾಗಿ ಹುಟ್ಟಿದಂತಹ ಈ ಅವಳಿ ಜವಳಿಗಳು ಅವ್ರು ಹೇಗಿದ್ದಾರಯ್ಯ ಅಂದರೆ ಸರ್ವಾಸ್ತ್ರ ಕುಶಲವು ವೀರವು ವಿಷ್ಣೋರ್ ಅರ್ಧ ಸಮನ್ವಿತವು, ವಿಷ್ಣುವಿನ ಅರ್ಧ ಭಾಗ ಇದೆ ಅಂತ ಹೇಳಿದ್ದಾರೆ. ಭರತ 4ನೇ 1 ಭಾಗ, ಲಕ್ಷ್ಮಣ ಶತ್ರುಘ್ನರು ಅರ್ಧ ಭಾಗ, ಅಂದರೆ ಮುಕ್ಕಾಲಾಯಿತು. ಇನ್ನು ಕಾಲು ಭಾಗ ರಾಮರಿರಬೇಕು. ಅದರ ಬದಲು ವಿಷ್ಣೋರರ್ಧಂ ಮಹಾಭಾಗಂ ಅಂತ ರಾಮನಿಗೆ ಹೇಳಿಬಿಟ್ಟಿದ್ದಾರಲ್ಲ, ಅದು ಹೇಗೆ 1 ಕಾಲಾಗತ್ತಲ್ಲ ಆವಾಗ ಅನ್ನುವುದು ನಿಮ್ಮ ಪ್ರಶ್ನೆ. ಗಣಿತಶಾಸ್ತ್ರದ ಪ್ರಕಾರ ನೀವು ಹೇಳ್ತಾ ಇರತಕ್ಕಂಥದ್ದು ಸರಿ. ಆದರೆ ಈಗಾಗಲೇ ಹೇಳಿದಂತೆ ಕಾವ್ಯಾಧ್ಯಯನವನ್ನು ಮಾಡುವಾಗ ಕವಿಗೆ ಆ ಮಟ್ಟಿನ ವಿನಾಯಿತಿ ಇದೆ. ಹೇಳಿದಾನೆ ಆತ ಸ್ವಲ್ಪ ರಾಮರಿಗೆ ಅರ್ಧ ಅಂತ ಬರೆದ್ಬಿಟ್ಟ ಆತ, ಇನ್ನು 3 ಜನಕ್ಕೂ ಮುಕ್ಕಾಲು ಭಾಗ ಅಂತ ಹೇಳ್ದ. ದಯಮಾಡಿ ನಾವು ಅರ್ಧನ ಕಾಲು ಭಾಗ ಅಂತ ಅರ್ಥ ಮಾಡ್ಕೋಬೇಕು. ಈಗ ಕುಮಾರವ್ಯಾಸ ಅವನಿಗೆ ಕಾಗುಣಿತ ಗೊತ್ತಿಲ್ವೇ? ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರತಿನಿಧಿಸಿ ನಿಲ್ಲಬಲ್ಲಂತಹ ಏಕೈಕ ಮಹಾನ್ ಕವಿ ಇದ್ದಾನೆ ಅಂದರೆ ಕುಮಾರವ್ಯಾಸ ಆತ. ಆ ಕವಿ
ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ತುಳಭುಜ ಬಲದಿ ಕಾದಿ ಗೆಲಿದವನಣ್ಣನವ್ಯಯನಾದಿನಿಯ ಜಠರದಲ್ಲಿ ಜನಿಸಿದ ನಾದಿ ಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ ಅಂದ್ಬಿಡ್ತಾನೆ. ನಾರಾಯಣ ಅಂತ ಬರಲ್ವೇ ಆತಂಗೆ? ನಾರಾಯಣ ಅಂತ ಹೇಳ್ಬಿಟ್ನಲ್ಲ, ಕುಮಾರವ್ಯಾಸ ಕಾಗುಳು ದೇವರಲ್ಲ ಅಂತ ತೀರ್ಮಾನ ಮಾಡೋಕ್ಕಾಗತ್ಯೆ? ಆತ್ಮೀಯರೇ, ವಾಲ್ಮೀಕಿಗಳು ಅರ್ಧ ಭಾಗ ವಿಷ್ಣು ಇದ್ದಾನೆ ರಾಮನಲ್ಲಿ ಅಂದರೆ ಸ್ವಲ್ಪ ಉತ್ಸಾಹ ಜಾಸ್ತಿಯಾಗಿ ಅರ್ಧ ಭಾಗ ಅಂದ್ಬಿಟ್ಟಿದ್ದಾನೆ ಬಿಡಿ, ಕಾಲಭಾಗ ಅಂತಲೇ ನಾವು ಅರ್ಥ ಮಾಡ್ಕೋಕು ಉಳಿದಿದ್ದಕ್ಕೆ ಹೋಲಿಸಿದರೆ. ತಾವು ತಮ್ಮ ಪ್ರವಚನದಲ್ಲಿ ಗಾಯತ್ರಿ ಸ್ತ್ರೀ ದೇವತೆ ಅಲ್ಲ, ಮುಕ್ತಾವಿದ್ರುಮ ಇತ್ಯಾದಿ ಎಂಬ ಸಂಧ್ಯಾವಂದನೆಯ ಧ್ಯಾನ ಶ್ಲೋಕ ಇತ್ತೀಚೆಗೆ ಸುಮಾರು 100 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಿಂದ ಹುಟ್ಟಿತು ಅಂತ ಹೇಳಿಬಿಟ್ರಲ್ಲ. ಆದರೆ ಆಯಾತು ವರದಾದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರೀಂ ಛಂದಸಾಂ ಮಾತೆ ಇತ್ಯಾದಿ ಶ್ಲೋಕವನ್ನು ಬರೆದವರು ಕೇಳ್ತಾ ಇದ್ದಾರೆ. ಹಾಗೆ ಇದಕ್ಕೆ ಆಧಾರ ಇದಕ್ಕೆ ಅರ್ಥ ಏನು? ನಾವು ನೋಡಿರುವುದರಲ್ಲಿ ಗಾಯತ್ರಿಯನ್ನು ವೇದ ಮಾತೆ ಅಂತ ಹೇಳಿರೋ ಮಂತ್ರವೇ ಇರಬೇಕಾಗಿದ್ದರೆ ನೀವು ಹೇಗಿಲ್ಲ ಅಂತ ಹೇಳ್ತಾ ಇದ್ದೀರಿ? ಕೂತ್ಕೊಳ್ಳೋ ಕಷ್ಟ ಆಗ್ತಿದ್ದೀನಯ್ಯ, ಇಲ್ಲಿ ಬಂದು ಕೂತ್ಕೋ, ಇಲ್ವಾ ಇಲ್ಲಿ ನಿನ್ನ ಕಾಲು ಇಳ್ಕೊಳ್ಳೋದು ಬಾ, ಇಲ್ಲಿ ಇಲ್ವಾ ಇಲ್ಲಿ. ಹೀಗಾಗಿ ಅವರು ಮಂತ್ರವೊಂದನ್ನು ಉದಾತ್ತ ಅನುದಾತ್ತಗಳ ಸಹಿತ ಬರೆದು ಇಂಥ ಒಂದು ಮಂತ್ರ ಇರಬೇಕಾದ್ರೆ ನೀವು ಹೇಗೆ ವೇದ ಮಾತಾ ಗಾಯತ್ರಿ ಅಲ್ಲ ಅಂತ ಹೇಳ್ತಾ ಇದ್ದೀರಿ? ಪಾಪ ಸರಿಯಾದ ಪ್ರಶ್ನೆ ಕೇಳಿದ್ದಾರೆ ಗಜಾನನ ಅವರು. ಆದರೆ ಸನ್ಮಾನ್ಯ ಗಜಾನನರೇ, ತಾವು ದಯಮಾಡಿ ಕೇಳಿಸ್ಕೋಬೇಕು. ಈ ಗಾಯತ್ರಿ ಎನ್ನತಕ್ಕಂಥ ಮಂತ್ರ ಒಂದು ಕಾಲದಲ್ಲಿ ಬಂತು, ಅದಾದ ಕೊಂಚ ಕಾಲದಲ್ಲಿ ಇನ್ನೊಂದು ಬಂತು, ಅದಾದ ಕೊಂಚ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಬಂತು. ನಾವು ಈ ಮೂರಲ್ಲಿ ಯಾವುದಕ್ಕೆ ಮಾನ್ಯತೆ ಕೊಡಬೇಕು? ಮೊದಲು ಬಂದಿದ್ದಕ್ಕೆ ಮಾನ್ಯತೆ ಕೊಡಬೇಕಲ್ವೇ ನಾವು? ಗಾಯತ್ರಿ ಎನ್ನತಕ್ಕಂಥ ಮಂತ್ರ ಋಗ್ವೇದದ 3ನೆಯ ಮಂಡಲದಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಅಧ್ಯಯನವನ್ನು ಮಾಡ್ತಾರೆ, ದರ್ಶನ ಮಾಡ್ತಾರೆ. 10ನೆಯ ಮಂತ್ರವಾಗಿ ಅದನ್ನು 5ನೆಯ ಅನುವಾಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ಋಗ್ವೇದ ಅನ್ನತಕ್ಕಂಥದ್ದು ಭಾರತೀಯರು ಬಿಟ್ಬಿಡಿ, ಭಾರತೀಯರ ಪ್ರಾಚೀನತೆಯನ್ನು ಎಂದೂ ಪಾಶ್ಚಾತ್ಯರು ಒಪ್ಕೊಳ್ಳಲ್ಲ. ನಮಗಿನ್ನ ಅವರೇ ದೊಡ್ಡವರು ಅಂದ್ಕೊಳ್ತಾರೆ. ಅಂದ್ಕೊಳ್ಳಿ ಬಿಡಿ, ಪಾಪ ನಾನು ಖಂಡನೆ ಮಾಡೋಕ್ಕೆ ಹೋಗಲ್ಲ. ಆದರೆ ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದರೆ ನಾನು ಖಂಡನೆ ಮಾಡಬೇಕಾಗುತ್ತೆ. ಅವರೂ ಒಪ್ಪಿಕೊಂಡಿದ್ದಾರೆ, ಪಾಶ್ಚಾತ್ಯ ಪ್ರಭೃತಿಗಳು ಪಾಶ್ಚಾತ್ಯ ಪ್ರಾಧ್ಯಾಪಕರುಗಳು ಒಪ್ಪಿಕೊಂಡಿದ್ದಾರೆ. ಇಡೀ ಪ್ರಪಂಚದ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂದರೆ ಋಗ್ವೇದ ಅಂತ. ಅವರು ಬಹಳ ಕಷ್ಟಪಟ್ಟು ಒಂದು 6,000 ವರ್ಷ ಹಿಂದಕ್ಕೆ ಹಾಕಿದ್ದಾರೆ. ನಾವು 60,000 ಅನ್ಕೊಂಡೆ, ಬೇರೆ ಬಿಡಿ 6 ಸಾಕು, ನಮಗೆ ತೃಪ್ತಿ ಇದೆ ಅಂತೂ ಎಲ್ಲರಿಗಿಂತ ಹಿಂದಿನವರು ನಾವು ಸುಸಂಸ್ಕೃತವಾಗಿದ್ದವರು. ಆ ಋಗ್ವೇದದ 10 ಮಂಡಲಗಳಲ್ಲಿ ಮೊದಲು ಸಿದ್ಧವಾಗಿದ್ದು ಋಗ್ವೇದದ 1, 2, 3 ಅನುಕ್ರಮಣಿಕೆಯಲ್ಲಿ. ಆ 3ನೇ ಮಂಡಲದಲ್ಲಿ ಈ ಗಾಯತ್ರಿ ಮಂತ್ರವನ್ನು ವಿರಚನೆ ಮಾಡಿದಂತಹ ವಿಶ್ವಾಮಿತ್ರರು ಯಾವ ದೇವತೆಗೆ ಹೇಳ್ತಾ ಇದ್ದೇನಯ್ಯ ಇದನ್ನು ಅಂದರೆ ಸೂರ್ಯ ಅಂತ ಬರೀತಾರಲ್ಲಿ. ಸೂರ್ಯನನ್ನು ಕೇಂದ್ರೀಕರಿಸಿಕೊಂಡು ನಾನು ಇಷ್ಟು ಮಂತ್ರಗಳನ್ನು ಬರೆದಿದ್ದೇನೆ ಅಂತಾರೆ ಅವರು. ನಾನು ವಿಶ್ವಾಮಿತ್ರರ ಮಾತಿಗೆ ಬೆಲೆ ಕೊಡಬೇಕಾ? ಅದಾದ 2,000 ವರ್ಷಗಳ ಮೇಲೆ ಸೂತ್ರಗಳು ಬಂತು, ಅದಾದ 2-3 ಸಾವಿರ ವರ್ಷಗಳ ಮೇಲೆ ಪುರಾಣಗಳು ಬಂತು. ನಾನು ಅದಾದ ನೀವು ಹೇಳಿರತಕ್ಕಂಥ ಮಂತ್ರ ಋಗ್ವೇದ ಮಂತ್ರವಲ್ಲ, ಇದು ಸೂತ್ರಗಳಲ್ಲಿ ಬರ್ತಕ್ಕಂಥದ್ದು. ಋಗ್ವೇದ ಬಂದು ಎಷ್ಟೋ 1000 ವರ್ಷಗಳ ಮೇಲೆ ಬಂದಿದ್ದಿದು. ಮತ್ತು ಮುಕ್ತಾವಿದ್ರುವ ನೀರ ನೀವು ಹೇಳ್ತಾ ಇದ್ದೀವಲ್ಲ ಧ್ಯಾನ ಶ್ಲೋಕ, ದಯಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಸನ್ಮಾನ್ಯ ರಾಘವ ಭಟ್ಟರು ಅಂತ ಅವರ ಹೆಸರು. ಅವರು ಕೇವಲ 100 ವರ್ಷಗಳ ಹಿಂದೆ ರಚನೆ ಮಾಡಿದರು. 6,500 ವರ್ಷಗಳ ಹಿಂದಿನ ಮಂತ್ರಕ್ಕೆ 100 ವರ್ಷಗಳ ಹಿಂದೆ ಮಾಡಿದಂಥ ವ್ಯಾಖ್ಯಾನ ನಾನು ಸರಿ ಅಂತ ಹೇಳಲಿಕ್ಕಾಗತ್ತೆಯೇ? ಆದ್ದರಿಂದ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಮೂಲದಲ್ಲಿ ಇರುವುದು ಇಷ್ಟೇ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಇಷ್ಟೇ ಋಗ್ವೇದದ 10ನೇ ಮಂಡಲದಲ್ಲಿ ಇರತಕ್ಕಂಥದ್ದು, 3ನೇ ಮಂಡಲದಲ್ಲಿ ಇರತಕ್ಕಂಥದ್ದು. ಅದು ಕೇವಲ 3ನೇ ಮಂಡಲ ಒಂದೇ ಅಲ್ಲ ಸ್ವಾಮಿ, ಇಡೀ 4 ವೇದಗಳಲ್ಲೂ ಹಾಗೇ ಇದೆ. ಅದು ಓಂ ಅನ್ನತಕ್ಕಂಥದ್ದು ಒಂದು ಸೇರಿರೋದು ಬಿಟ್ಟರೆ ಅಥರ್ವಣ ವೇದದಲ್ಲಿ ಎಲ್ಲ ಕಡೆ ಹಾಗೇ ಇದೆ. ಈ ಮಂತ್ರ ಎಲ್ಲಿದೆ? ಈ ಮಂತ್ರ ಎಷ್ಟೋ 1000 ವರ್ಷಗಳ ಮೇಲೆ ಬಂದು ಸೇರಿಕೊಂಡದ್ದು. ಆದ್ದರಿಂದ ಮೂಲದಲ್ಲಿ ಅದನ್ನು ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರ ಅಂತ ಹೇಳಿದ್ದರಿಂದ
ಮತ್ತು ನಾನು ಹೊತ್ತು ನಿಮಗೆ ಚರ್ಚೆ ಮಾಡಿ ಹೇಳಿದ್ದೇನೆ ಅದರ ಅರ್ಥ ಏನು, ಯಾವ ರೀತಿಯಲ್ಲಿ ಶಂಕರಾಚಾರ್ಯ ತನಕ ಅದು ವಿಸ್ತಾರವಾಗ್ತಾ ಬಂತು. ಅದನ್ನು 3 ಆಚಾರ್ಯಗಳು ಬೇರೆ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಯಾವುದನ್ನು ಶ್ರೀ ಶ್ರೀ ಶಂಕರರು ಬ್ರಹ್ಮನ್ ಪರಬ್ರಹ್ಮನ್ ಅಂತ ಹೇಳಿದರೋ ಅದನ್ನೇ ಮಧ್ವಾಚಾರ್ಯರು ನಾರಾಯಣ ಅಂತ ಹೇಳಿದರು. ತಪ್ಪೇನು ಅನ್ನಿಸ್ತಾ ಇಲ್ಲ ನನಗೆ. ಆ ಪರಬ್ರಹ್ಮನೇ ನಾರಾಯಣ ಆಗಿರಲಿ ಬಿಡಿ, ಅಂತೂ ಆ ನಾರಾಯಣನ ಶಕ್ತಿ ಪುಂಜವಾಗಿರತಕ್ಕಂಥದ್ದು ಸೂರ್ಯ, ಆ ಸೂರ್ಯನೇ ಸವಿತೃ ಅಂತ ಹೇಳಿದ್ದಾರೆ. ತಾವು ಗಮನ ಇಟ್ಟುಕೊಳ್ಳಬೇಕಾದ್ದು 3 ಆಚಾರ್ಯರುಗಳು ಅದನ್ನು ಸೂರ್ಯ ಅಂತಲೋ ಭರ್ಗ ಅಂತಲೋ ನಾರಾಯಣ ಅಂತಲೋ ಬ್ರಹ್ಮನ್ ಅಂತಲೋ ಹೇಳಿದರೆ ಆಗಲಿ ಗಾಯತ್ರಿ ಸ್ತ್ರೀ ದೇವತೆ ಅಂತ ಹೇಳಲಿಲ್ಲ. ಹಾಗೆ ಗಾಯತ್ರಿಯನ್ನು ಸ್ತ್ರೀ ದೇವತೆ ಅಂತ ಹೇಳಿದ್ದು ಯಾರು ಅಂದರೆ ನಮ್ಮಲ್ಲಿ ಇರತಕ್ಕಂತಹ 6 ಮತಗಳಲ್ಲಿ ಒಂದು ಮತವಾಗಿರತಕ್ಕಂಥ ಶಾಕ್ತ ಮತ ಹೇಳಿತು. ಶಕ್ತಿಯನ್ನು ಆರಾಧನೆ ಮಾಡತಕ್ಕಂಥವ್ರು ಹೇಳಿದರೆ ಎಲ್ಲ ಇತ್ತೀಚೆಗೆ ಬಂದಿದ್ದಾವೆಲ್ಲನೂ. ಆದ್ದರಿಂದ ಮೂಲ ಗಾಯತ್ರಿ ಮಂತ್ರಕ್ಕೆ ಹೋಲಿಸಿದರೆ ಗಾಯತ್ರಿ ದೇವತೆ ಎನ್ನತಕ್ಕಂಥದ್ದು 1000 ವರ್ಷಗಳ ಇತ್ತೀಚೆಗೆ ಬಂದಿದ್ದಾದ್ದರಿಂದ ಅದು ಮೂಲದ ಸತ್ಯತೆ ಅಲ್ಲ. ಅಷ್ಟು ಸಾಕಲ್ವಾ? ರಾಮಾಯಣ ಮಹಾಭಾರತದಲ್ಲಿ ಬರತಕ್ಕಂಥ ಬಹಳ ಉದಾಹರಣೆ ಕೊಟ್ಟಿದ್ದೀರಿ ನೀವು. ಕೆಲವೆಲ್ಲ ಬಹಳ ವಿಸ್ಮಯಾವಹವಾಗಿದೆ, ಕೆಲವು ಅಸಹ್ಯವಾಗಿದೆ, ಕೆಲವು ಆಶ್ಚರ್ಯಕರವಾಗಿದೆ ಅಂತ ಹೇಳಿ ನೀವು ಪಟ್ಟಿ ಕೊಟ್ಟಿದ್ದೀರಿ. ಏನು? ಋಷ್ಯಶೃಂಗನ ಬಗ್ಗೆ, ವಾಲಿ ಸುಗ್ರೀವ ಕಾರ್ತಿಕೇಯರ ಜನನಗಳ ಬಗ್ಗೆ ಅಂತ ನೀವು ಕೇಳಿದ್ದೀರಿ. ಋಷ್ಯಶೃಂಗನ ಬಗ್ಗೆ ಆಗಲಿ ವಾಲಿ ಸುಗ್ರೀವರ ಬಗ್ಗೆ ಆಗಲಿ ನನ್ನ ಮಿದುಳು ಅರ್ಥ ಮಾಡಿಕೊಳ್ಳುವಂತೆ ರಾಮಾಯಣದಲ್ಲಿ ಯಾವುದೋ ಅಸಹ್ಯಕರವಾದ ವಿವರಣೆ ಇಲ್ಲ. ನೀವೆಲ್ಲ ಬೇರೆ ಕಡೆ ಕೇಳಿರಬೇಕಷ್ಟೇ. ಇನ್ನು ಕಾರ್ತಿಕೇಯನ ಬಗ್ಗೆ ಇದೆ, ಆದರೆ ಕಾರ್ತಿಕೇಯನ ಕೃತಿಯನ್ನು ನಾವು ಅಷ್ಟು ಲಘುವಾಗಿ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ. ಕಾರ್ತಿಕೇಯ, ಅಗ್ನಿಸಂಭವ, ಗಂಗಾತನಯ, ಪಾರ್ವತೀಪುತ್ರ, ಇಷ್ಟೆಲ್ಲ ಇರುವುದರ ಹಿನ್ನೆಲೆಯಲ್ಲಿ ನಾವು ವೇದಾಂತದಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾಲ ಇಲ್ಲ, ಕೇವಲ 35 ನಿಮಿಷ ಇದೆ. ಪ್ರತ್ಯೇಕವಾಗಿ ಯಾವಾಗಲಾದರೂ ಕೂತ್ಕೊಂಡು ನಾವು ಅದನ್ನು ಮಾತಾಡೋಣ. ಇನ್ನು ಅವರಿಗೆ ಅಷ್ಟಷ್ಟು 1000 ವರ್ಷಗಳಾಗಿತ್ತು ಅಂತ ಬೇಡಿ. ದಶರಥನಿಗೆ 60,000 ವರ್ಷ ಆಗಿದ್ದಾಗ ರಾಮ ಹುಟ್ಟಿದ ಅಂದರೆ 60,000 ಕಿತ್ತಾಕಿ 60 ವರ್ಷ ಅಂದ್ಕೊಳ್ಳಿ. ನಮಗೆ ಸಮಾಧಾನ ಆಗುವುದಾದರೆ ಅದನ್ನು ಆ ರೀತಿ ಅನ್ವಯಿಸಿಕೊಳ್ಳೋಣ. ಅಥವಾ ಅಷ್ಟು ಸಹಸ್ರ ವರ್ಷಗಳ ಹಿಂದೆ ಇದ್ದವರ ವಯೋಮಾನದ ಬಗ್ಗೆ ಈ ಹೊತ್ತು ನಾನು ಸಾಕ್ಷ್ಯ ಹೇಳಲಿಕ್ಕಾಗಲ್ಲ. ಆಗಿನ ಕಾಲದಲ್ಲಿ ದೇಹ ಪ್ರಮಾಣ ಏನಿತ್ತು, ವಯಸ್ಸು ಎಷ್ಟಿತ್ತು, ಪ್ರೌಢ ಅನ್ನತಕ್ಕಂಥದ್ದು ಯಾವಾಗ ಆಗ್ತಿತ್ತು. ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಭೀಮನ ಹತ್ತಿರ ಆಂಜನೇಯ ಬೆಳೆದು ನಿಂತಾಗಲೇ ನೋಡಿದನು, ನಡುಗಿದನು, ಕಂಗಳ ಕೋಡಿಯಲ್ಲಿ ಭೀಮ ಒದ್ದಾಡಿಬಿಡ್ತಾನೆ. ಹನುಮಂತನೇ ಭೀಮನಿಗೆ ಹೇಳ್ತಾನೆ, ಅಯ್ಯ ಪೆದ್ದ, ಈಗಿನ ಕಾಲದವರಿಗೆ ನಮ್ಮ ಕಾಲದವರ ಶಕ್ತಿ ಅರ್ಥ ಆಗಲ್ಲ ಅಂತ. ಭೀಮನಿಗೆ ಹನುಮಂತ ಹಾಗೆ ಹೇಳಿರಬೇಕಾದ್ರೆ ನಾನು ಹೇಗೆ ಸ್ವಾಮಿ ಅವರ ಬಗ್ಗೆ ತೀರ್ಪು ಬರಲಿ? ಆದ್ದರಿಂದ ಆಗಿನ ಕಾಲದ ವಯೋ ಪ್ರಮಾಣದ ಬಗ್ಗೆ, ಅವರ ಶಕ್ತಿ ಬಗ್ಗೆ ನಾನು ಇದಮಿತ್ತಮ್ ಅಂತ ಉತ್ತರ ಹೇಳೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಇನ್ನು ಒಬ್ಬ ಪ್ರವಚನಕಾರರು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದರಂತೆ, ಲಕ್ಷ್ಮಣ ಭರತನ ಅಣ್ಣ. ನಂಗೆ ಭಾಳ ದೊಡ್ಡ ಆಶ್ಚರ್ಯಕರವಾದ ವಿಷಯ ಹೇಳ್ತಾ ಇದ್ದೀರಿ ನೀವು. ಲಕ್ಷ್ಮಣ ಭರತನ ಅಣ್ಣ. ಲಕ್ಷ್ಮಣ ಶತ್ರುಘ್ನರು ಅವಳಿ ಸಹೋದರರಲ್ಲ ಅಲ್ರಿ. ವಾಲ್ಮೀಕಿ ಹೇಳ್ತಾ ಇದ್ದಾರೆ, ಸುಮಿತ್ರ ಜನಯತ್ ಸುತೌ. ಯಾವಾಗಲೂ ಸಂಸ್ಕೃತದಲ್ಲಿ ದ್ವಿವಚನ ಬರತಕ್ಕಂಥದ್ದು ಅವಳಿಗೆ. ಅಶ್ವಿನೌ, ಈ ಔ ಅಂತ ಬಂದಾಗ, ದ್ವಿವಚನ ಬಂದಾಗ ಅದು ಅವಳಿಂತಲೇ ಅರ್ಥ ಮಾಡ್ಕೋಬೇಕು. ವಾಲ್ಮೀಕಿಗಳೇ ರಾಮಾಯಣದಲ್ಲಿ ಹಾಗೆ ಬರೆದ ಮೇಲೆ ಯಾವನೇ ಪ್ರವಚನಕಾರ ಇರಲಿ, ನಾನೇ ಹೇಳಿದ್ರು ತಪ್ಪೇ ಅದು. ಆದ್ದರಿಂದ ಲಕ್ಷ್ಮಣ ಶತ್ರುಘ್ನರು ಅವಳಿ ಅಲ್ಲ ಅಂತಂದರೆ ಹಾಗೆ ಹೇಳಿದವರಿಗೆ ತಾವು ದಯಮಾಡಿ ಹೇಳಬೇಕು ರಾಮಾಯಣ ಓದ್ರಪ್ಪ ಅಂತ. ಆಮೇಲೆ ಭರತ ಶತ್ರುಘ್ನರು ಒಂದೇ ದಿನದಂದು ಹುಟ್ಟಲಿಲ್ಲ ಎಂದು ಪ್ರತಿಪಾದಿಸಿದರು. ಹೇಗೆ ಪ್ರತಿಪಾದಿಸಿರೋ ನನಗೆ ಗೊತ್ತಿಲ್ಲ. ಅಲ್ಲಿ ಬಹಳ ಖಚಿತವಾಗಿದೆ ರಾಮಾಯಣದಲ್ಲಿ. ನವಮಿಯ ದಿವಸ ಶ್ರೀರಾಮರು ಹುಟ್ಟುತ್ತಾರೆ, ದಶಮಿಯ ದಿವಸ ಇವರು ಹುಟ್ಟುತ್ತಾರೆ. ಒಂದೇ ದಿವಸ ಹುಟ್ಟಿಲ್ಲ ಬಿಡಿ, ರಾಮರು ಹುಟ್ಟಿದ ಮಾರನೇ ದಿವಸ ಭರತ ಶತ್ರುಘ್ನ ಲಕ್ಷ್ಮಣರು ಹುಟ್ಟುತ್ತಾರೆ ಅಂತ. ನಕ್ಷತ್ರಗಳು ಬೇರೆ ಬೇರೆ ಆಗುತ್ತೆ ಅಂತ. ಆದ್ದರಿಂದ ನೀವು ರಾಮಾಯಣವನ್ನು ಮತ್ತೊಂದು ಸಲ ನೋಡಬೇಕು. ಪಾಯಸವನ್ನು ದಶರಥ 8ನೇ ಒಂದು ಭಾಗ ಬಿಡಿ, ಅದು ಶುಷ್ಕ ಲೆಕ್ಕಾಚಾರ, ಅದರ ಬಗ್ಗೆ ನಾನು ಹೋಗೋದಿಲ್ಲ. ರಾಮನು ಮದುವೆಯಾದ ಮೇಲೆ ಯಾಕಾಗಿ ಲಕ್ಷ್ಮಣ ಭರತನಿಗೆ ಅಣ್ಣ ಅಂತ ಹೇಳುವುದಕ್ಕೆ ನೀವೊಂದು 2-3 ಕಾರಣಗಳು ಕೊಟ್ಟಿದ್ದೀರಿ. ಅದನ್ನು ನೋಡಿ ನಾನು ಮುಂದಕ್ಕೆ ಹೋಗ್ತೀನಿ. ರಾಮನು ಮದುವೆಯಾದ ಮೇಲೆ ಲಕ್ಷ್ಮಣ
ನಂತರ ಭರತ ಶತ್ರುಘ್ನನ ಮದುವೆ ಆಯಿತು. ರಾಮನ ಮದುವೆ ಆಗ್ತಿದ್ದಾಗೆ ಭರತಂದಾಗಬೇಕಾಯಿತು. ಭರತಂದು ಆದ ಮೇಲೆ ಲಕ್ಷ್ಮಣ ಶತ್ರುಘ್ನದಾಗಬೇಕಾಯಿತು. ಆದರೆ ರಾಮನ ಮದುವೆ ಆಗತಿದ್ದ ಹಾಗೆ ಭರತನ ಮದುವೆ ಆಗಿದ್ದರಿಂದ, ಭರತನ ಮದುವೆ ಆದ ಮೇಲೆ ಲಕ್ಷ್ಮಣನ ಮದುವೆ ಆಗಿದ್ದರಿಂದ ಲಕ್ಷ್ಮಣನಿಗಿನ್ನ ಭರತ ಅಣ್ಣ ಅಂತ ಹೇಳಬಹುದಲ್ಲವೇ ಅಂತ ನಿಮ್ಮ ಪ್ರಶ್ನೆ. ಹೇಳಬಹುದಾಗಿತ್ತು. ಯಾವಾಗ? ಲಕ್ಷ್ಮಣ, ಭರತ, ಶತ್ರುಘ್ನ, ರಾಮ ಎಲ್ಲರೂ ಒಬ್ಬ ತಾಯಿಯ ಮಕ್ಕಳಾಗಿದ್ದಾಗ. ಆದರೆ ರಾಮನ ತಾಯಿ ಬೇರೆ ಇದ್ದು, ಲಕ್ಷ್ಮಣನ ತಾಯಿ ಬೇರೆ ಇದ್ದು, ಭರತನ ತಾಯಿ ಬೇರೆ ಇದ್ದಾಗ ಅವರು ಯಾವಾಗ ಬೇಕಾದರೂ ಮದುವೆ ಆಗಬಹುದು. ಭಿನ್ನೋದರರು ಅಂತ ಕರಿತೀವಿ ಇದನ್ನು. ಬೇರೆಯ ತಾಯಿಯ ಮಕ್ಕಳಾಗಿದ್ದಾಗ ಈ ತಾಯಿಯ ಮಗನಿಗೇ ಮದುವೆ ಮೊದಲಾಗಬೇಕು ಅನ್ನತಕ್ಕಂಥ ನಿಯಮ ಇಲ್ಲ. ಭರತನು ಲಕ್ಷ್ಮಣನನ್ನು ಆರ್ಯ ಎಂದು ಸಂಬೋಧಿಸುತ್ತಾನೆ. ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರನ್ನು ಆರ್ಯ ಅಂತ ಸಂಬೋಧಿಸೋದಿಲ್ಲ. ರಾಮಾಯಣದಲ್ಲಿ ಭರತ ಹಾಗೆ ಸಂಬೋಧಿಸ್ತಾನೆ. ಆದ್ದರಿಂದ ಭರತ ಅಣ್ಣ ಇರಬಹುದಲ್ವೇ ಅಂತ ಹೇಳ್ತೀರಿ. ಸ್ವಾಮಿ, ನಾನು ನಮ್ಮ ಚಾಲಕನ್ನ, ನಮ್ಮ ಮನೆಯಲ್ಲಿರ್ತಕ್ಕಂಥ ಜವಾನರನ್ನ ನಾನು ಅಣ್ಣ ಅಂತ ಕರಿತೀನಿ. ಏನು ಮಾಡೋಣ? ಈಗ ನನಗೆ ಭಾಳ ಹಿಂಸೆ ಆಗತಕ್ಕಂಥ ಒಂದು ಸಂದರ್ಭ ಇದೆ. ನಾನು ಈ ಉಪನ್ಯಾಸಗಳನ್ನು ಕೊಟ್ಟು ಬಂದಾಗ 70-80 ವರ್ಷದ ಮುದುಕರು ನಾನು ತಲೆ ಚೆಚ್ಕೊಂಡ್ರು ಬಿಡಲ್ಲ, ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಕೃಷ್ಣನ ಕಾಣಿಸ್ಬಿಟ್ರಿ ಇಂತಾರೆ, ರಾಮನ್ ತೋರಿಸ್ಬಿಟ್ರಿ ಇಂತಾರೆ. ನಾನೇನು ಮಾಡಲಿ? ಭರತನಿಗೆ ಲಕ್ಷ್ಮಣನ ತ್ಯಾಗವನ್ನು ಕಂಡು, ಲಕ್ಷ್ಮಣನ ರಾಮನ ಜೊತೆಯಲ್ಲಿ ಇಷ್ಟು ಕಷ್ಟವನ್ನು ಪಟ್ನಲ್ಲ ಅಂತ ಕಂಡು ಲಕ್ಷ್ಮಣನ ಕಾಲಿಗೆ ನಮಸ್ಕಾರ ಮಾಡಿದ ಅವನು. ಅದು ಭರತನ ದೊಡ್ಡತನ. ಹಾಗಂತ ವಯಸ್ಸು ಚಿಕ್ಕದಾಗಲಿಲ್ಲ. ಸೀತೆಗೂ ನಮಸ್ಕಾರ ಮಾಡಿಬಿಟ್ಟ ಅವನು. ಸೀತೆ ಭರತನಿಗಿನ್ನ ಚಿಕ್ಕವಳು ಇಲ್ಲ, ಅತ್ತಿಗೆ ಅಂತ ನಮಸ್ಕಾರ ಮಾಡಿದ ಅವನು. ಈ ಗೌರವವನ್ನು ಕೊಟ್ಟು ತೆಗೆದುಕೊಳ್ಳುವುದರ ಹಿನ್ನೆಲೆಯಲ್ಲಿ ವಯಸ್ಸು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅರ್ಥ ಅಲ್ಲ. ಇನ್ನು ಕೊನೆಯದಾಗಿ ನೀವು ಹೇಳ್ತಾ ಇದ್ದೀರಿ, ಇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಆದ್ದರಿಂದ ನಾನು ಹೇಳಿ ಮುಂದಕ್ಕೆ ಹೋಗ್ಬಿಡ್ತೀನಿ. ರಾಮನು ಪಟ್ಟಾಭಿಷೇಕವಾದ ಮೇಲೆ ರಾಮನು ಲಕ್ಷ್ಮಣನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡುತ್ತಾನೆ. ಎಲ್ಲಿ ಮಾಡ್ದ? ಭರತ ಯುವರಾಜ ಆಗೋದು. ತಾವು ದಯಮಾಡಿ ಗಜಾನನ ಅವರೇ, ನೀವು ರಾಮಾಯಣದ ಕೊನೆಯ ಭಾಗಕ್ಕೆ ಹೋಗಿ ನೋಡಿ. ರಾಮ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿದ್ದು ಭರತನಿಗೆ ಆಗಲಿ ಲಕ್ಷ್ಮಣನಿಗೆ ಅಲ್ಲ. ಲಕ್ಷ್ಮಣನನ್ನು ಕೇಳುವ ನಾಟಕ ಆಡ್ತಾನೆ. ಯಾಕೆ ಕೇಳ್ತಾನೆ ಅವನು ಅಂದರೆ, ಅಯೋಧ್ಯಾಕಾಂಡದ ಸಂದರ್ಭದಲ್ಲಿ ಭರತ ಹುಡುಕಿ ಬಂದಾಗ ಲಕ್ಷ್ಮಣ ಭರತನನ್ನು ಸಾಯಿಸ್ತೀನಿ ಅಂತಿರ್ತಾನೆ. ಆ ಕೋವಿದಾರ ಧ್ವಜವನ್ನು ಕಾಣ್ತಾ ಇದ್ದೇನೆ, ಇಂದೇನು ಭರತ ಬರ್ತಾನೆ, ಹೊಡೆದು ಹಾಕ್ಬಿಡ್ತೀನಿ ಅಂತಾನೆ ಅವನು. ಆಗ ರಾಮ ಕೇಳಿರ್ತಾನೆ ಒಂದು ಪ್ರಶ್ನೆ, ಲಕ್ಷ್ಮಣ ನಿಂಗೇನಾದರೂ ಬೇಕೇನೆಯ ರಾಜ್ಯ ಅಂತ. ರಾಮನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ವಾಲ್ಮೀಕಿ ರಾಮಾಯಣದ ಶ್ಲೋಕದ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಮಾತ್ರವೇ ನಾಳೆ ದಿವಸ ನಾವು ಅಗ್ನಿ ಪ್ರವೇಶವನ್ನು ಸೀತೆಗೆ ಯಾಕೆ ರಾಮರು ಅನುಮತಿ ಕೊಟ್ಟರು ಅಂದರೆ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ. ಯಾವ ಕಾರಣದಿಂದಾಗಿ ರಾಮರಲ್ಲಿ ಎಳ್ಳು ಮನೆಯಷ್ಟೂ ದೋಷವಿಲ್ಲ ಅನ್ನೋದನ್ನು ನಾನು ನಾಳೆ ಮಾತಾಡಲಿದ್ದೇನೆ ನಿಮಗೆ. ಆತ್ಮೀಯರೇ, ರಾಮ ಅನ್ನತಕ್ಕಂಥವನು ಬಹುದೊಡ್ಡ ಶಿಕ್ಷಕ, ರಾಮ ಅನ್ನತಕ್ಕಂಥವನು ಬಹುದೊಡ್ಡ ಗುರು, ಅವನು ಬಹುದೊಡ್ಡ ಆಚಾರ್ಯ. ತನ್ನ ಕಣ್ಣು ಮುಂದೆ ನಡೆಯಲಿ, ತನ್ನ ಕಣ್ಣು ಹಿಂದೆ ನಡೆಯಲಿ, ಯಾವುದೇ ತಪ್ಪನ್ನು ಯಾರಾದರೂ ಮಾಡಿದ್ದರೆ ಅವರಿಗೆ ಅಂಥದೇ ಪದಗಳಲ್ಲಿ ಅಂಥದೇ ವಾಕ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದವನು. ಅದನ್ನು ನಾವು ಅರ್ಥ ಮಾಡ್ಕೋಬೇಕಿದ್ರೆ ಒಂದು 25-30 ಸಲ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ನಾವು. ಒಂದು ಸಲ ಕಥೆಯನ್ನು ಓದಿದ್ರೆ ಓದ್ದಾಗ ಆಗೋದಿಲ್ಲ. ಆ ಅರ್ಥದಲ್ಲಿ ಲಕ್ಷ್ಮಣ ಎಷ್ಟೋ ವರ್ಷಗಳ ಹಿಂದೆ ರಾಜ್ಯ 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 ಅಂತ ಕೂಗ್ತಾ ಇದ್ನಲ್ಲ, ಅದಕ್ಕೆ ರಾಮ ಚುಚ್ಚಿದ, ಏನಯ್ಯ ನೀನು ಯುವರಾಜ ಆಗ್ತೀನಯ್ಯ ಅಂತ ಚುಚ್ಚಿದ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವನು ಕೇಳ್ತಾನೆ, ಲಕ್ಷ್ಮಣ ಬೇಡ ಅಂತಾನೆ, ಎರಡೂ ಸುಸಂಸ್ಕೃತವಾದ್ದೆ. ಆಮೇಲೆ ಭರತನಿಗೆ ಪಟ್ಟಾವ ಕಟ್ತಾರೆ. ಆದ್ದರಿಂದ ನೀವು ಬರದಂತೆ ಲಕ್ಷ್ಮಣನಿಗೆ ಯುವರಾಜ್ಯ ಕಟ್ಟಲಿಲ್ಲ. ಇದೆಲ್ಲ ಹೇಳಿದ್ರು ನಾನು ಇಷ್ಟೆಲ್ಲ ಚರ್ಚೆ ಮಾಡಿದ್ರೆ ನೀವು ಒಂದೇ ಮಾತನ್ನ ಹೇಳಬೇಕಾಯ್ತು, ಏನಂತ? ರಾಮಾಯಣ ಓದಪ್ಪ, ಭರತನೇ ಅಣ್ಣ, ಲಕ್ಷ್ಮಣ ಅಲ್ಲ ಅಂತಂತ. ಇಷ್ಟು ಸಾಕು. ಮೂಲ ರಾಮಾಯಣ ಗ್ರಂಥ ಪ್ರಮಾಣವೇ ಅಂತ ಕೇಳ್ತಾ ಇದ್ದೀರಿ. ಏನು ಉತ್ತರ ಹೇಳಿ ನಾನು? ನಿಮ್ಮ ಮನೆಯಲ್ಲಿ ಒಬ್ಬ ತಾತ ಇದ್ದಾರೆ, ಅಪ್ಪ ಇದ್ದಾರೆ, ನೀವಿದ್ದೀರಿ. ನೀವು ಕುಳಿತುಕೊಂಡು ನಮ್ಮ ತಾತ ಮೂಲ ಅವರೇ ನಿಜವೋ? ಪ್ರಶ್ನೆನೇನ್ರಿ ಇದು? ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅನ್ನತಕ್ಕಂಥದ್ದು ಮೂಲ.
ಆಮೇಲೆ ಬಂದಿದ್ದು ಬೇರೆ ಬೇರೆ ರಾಮಾಯಣಗಳು. ಉಳಿದ ರಾಮಾಯಣಗಳು ರಸದಲ್ಲಿ ಚೆನ್ನಾಗಿರ್ಬೋದು, ಪಾತ್ರ ಪರಿಚಯದಲ್ಲಿ ಚೆನ್ನಾಗಿರ್ಬೋದು, ವರ್ಣನೆಯಲ್ಲಿ ಚೆನ್ನಾಗಿರ್ಬೋದು, ವೇದಾಂತದಲ್ಲಿ ಚೆನ್ನಾಗಿರ್ಬೋದು. ಆದರೆ ಮೂಲವಾದ ವಾಲ್ಮೀಕಿ ರಾಮಾಯಣ ಅಲ್ವೇ? ಆದ್ದರಿಂದ ಯಾರಾದರೂ ಸತ್ಯವನ್ನು ಬಯಸುವವರು ವಾಲ್ಮೀಕಿ ರಾಮಾಯಣಕ್ಕೆ ಅಗ್ರಮಾನ್ಯತೆಯನ್ನು ಕೊಡಬೇಕಾಗಲಿ, ವಾಲ್ಮೀಕಿ ರಾಮಾಯಣಕ್ಕೆ ಪೂಜ್ಯತೆಯನ್ನು ಕೊಡಬೇಕಾಗಲಿ, ಉಳಿದ ಯಾವ ರಾಮಾಯಣಕ್ಕೂ ಅಲ್ಲ. ಉಳಿದ ರಾಮಾಯಣಗಳಿಗೆ ಬೆಲೆ ಇದೆ. ಉಳಿದ ರಾಮಾಯಣಗಳಿಗೆ ಆಯಾಯ ಕಾಲದಲ್ಲಿ, ಆಯಾಯ ಭಾಷೆಯಲ್ಲಿ, ಆಯಾಯ ಸಮಕಾಲೀನತೆಯಲ್ಲಿ, ಆಯಾಯ ಜನರಿಗೆ ಅರ್ಥವಾಗುವಂತೆ ಸರಳವಾಗಿ ವಿರಚಿಸಿದ್ದಾರೆ. ಅದಕ್ಕೆ ತಮ್ಮದೇ ಆದಂಥ ಬೆಲೆ ಇದೆ. ಕಾಳಿದಾಸನೇ ರಘುವಂಶ ಬರೀಲಿ, ಕುವೆಂಪು ಅವರೇ ರಾಮಾಯಣ ಬರೀಲಿ, ಯಾರೇ ಬರೀಲಿ, ಅವರೆಲ್ಲರೂ ವಾಲ್ಮೀಕಿ ನಮಸ್ಕಾರ ಮಾಡೇ ಬರೀಬೇಕು. ಕುವೆಂಪು ಅವರು ಒಂದು ಕಥೆಯನ್ನು ಆಗಲ್ಲ ಈಗ ಹೇಳೋದಕ್ಕೆ, ಬೇಡ. ನೋಡಿ, ನನಗೆ ಗೊತ್ತಿಲ್ಲ ಮುತ್ತೂರು ಕೃಷ್ಣಮೂರ್ತಿಗಳು ಹೀಗೆ ಹೇಳಿದಿರಾ ಅಂತ. ಮುತ್ತೂರು ಕೃಷ್ಣಮೂರ್ತಿಗಳು ಹೇಗೆ ಹೇಳಿರಲಾರರು? ಯಾಕೆಂದರೆ ನಾನು ಮುತ್ತೂರು ಅವರ ಜೊತೆಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀನಿ. ನೀವು ಹೀಗೆ ಬರೆದಿದ್ದೀರಿ. ಏನಂತ? ಖ್ಯಾತ ಪ್ರವಚನಕಾರ ಶ್ರೀ ಮುತ್ತೂರು ಕೃಷ್ಣಮೂರ್ತಿ ಪ್ರಕಾರ, ನೀವು ಮುತ್ತೂರು ಕೃಷ್ಣಮೂರ್ತಿಯಲ್ಲೇ ಮಾತಾಡಬೇಕು ನೀವು. ಸುಂದರಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ಹಾರಲಿಲ್ಲ, ಈಜಿ ದಾಟಿದನು ಎನ್ನುತ್ತಾರೆ. ನಮ್ಮ ಅಪ್ರಾಣಿಗವ್ರು ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೇ ಸಂದರ್ಭದಲ್ಲಿ ನಾನು ಅವರು ಸೇರಿಕೊಂಡು ಒಂದು ಚಲನಚಿತ್ರದ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ವಿ ನಾವು. ಆಗ ಅವರೇ ನನಗೆ ಈ ಮಾತನ್ನು ಹೇಳ್ತಿದ್ರು, ರಾಯರೇ ಆ ಹನುಮಂತ ಈಜಿದ್ರೆ ಚೆನ್ನಾಗಿತ್ತಲ್ಲವೇ ಎಂದಿದ್ರು. ಚೆನ್ನಾಗಿತ್ತಲ್ಲವೇ ಎಂದಿದ್ದನ್ನು ಈಜಿದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು. ದಯಮಾಡಿ ನೀವು ಮುತ್ತೂರು ಕೃಷ್ಣಮೂರ್ತಿಗಳ ಹತ್ರಲ್ಲೇ ಮಾತಾಡಿ, ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅರ್ಧ ಗಂಟೆ ಇದೆ, ಅಷ್ಟರಲ್ಲಿ ನಾನು ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೇಳಬೇಕು. ದಿನದಲ್ಲಿ ಅಮಾವಾಸ್ಯೆ, ಇದು ಸ್ವಲ್ಪ ರಾಮಾಯಣದ ಆ ಕಡೆಗೆ ಹೋಗಿದೆ, ಆದರೂ ನಿರಾಶೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೇನೆ. ಮಂಗಳವಾರದಂದು ಯಾವ ಕಾರಣದಿಂದ ಶುಭ ಸಮಾರಂಭ ಮಾಡುವುದಿಲ್ಲ ಮತ್ತು ರಾಹುಕಾಲ ನೋಡುವ ಉದ್ದೇಶವೇನು ನನಗೆ ದಯವಿಟ್ಟು ತಿಳಿಸಿ. ನನಗೆ ಗೊತ್ತಿಲ್ಲ. ನಾನು ಸುಮಾರು ಒಂದು 6-7 ವರ್ಷಗಳು ಜ್ಯೋತಿಷವನ್ನು ಅಭ್ಯಾಸ ಮಾಡಿದ್ದೇನೆ. ನಿರಾಶನಾಗಿದ್ದೇನೆ. ನಿಮ್ಮಲ್ಲಿ ನನ್ನ ಮಾತುಗಳು ಎಷ್ಟು ಜನಕ್ಕೆ ನಿರಾಶೆ ಮಾಡುತ್ತೋ ಅದು ನನಗೆ ಗೊತ್ತಿಲ್ಲ. ರಾಮಾಯಣವನ್ನು ನಾನು ರಾಮಾಯಣಕ್ಕೆ ಸಮಾನವಾದ ಕಾವ್ಯ ಇಲ್ಲ ಅಂತ ನಂಬುವವನು. ನನಗೆ ಏನಾದರೂ ಸಂದೇಹ ಇದ್ದರೆ ನಾನು ರಾಮಾಯಣವನ್ನು ಕೇಳುವವನು. ರಾಮಾಯಣ ನನಗೆ ತನ್ನದೇ ಆದಂಥ ಉತ್ತರವನ್ನು ಕೊಟ್ಟಿದೆ ಇಲ್ಲಿ ತನಕ. ಜ್ಯೋತಿಷದ ಬಗ್ಗೆಯೂ ರಾಮಾಯಣ ನನಗೆ ಉತ್ತರ ಕೊಟ್ಟಿದೆ. ಅದನ್ನು ಕುರಿತು ನಾನು ನಿಮಗೆ ಹೇಳಬೇಕಾಗಿದೆ ಈ ಪ್ರಶ್ನೆಗೆ. ರಾಹುಕಾಲದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ನಾನು ಸುಮಾರು ಜ್ಯೋತಿಷಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಈ ರಾಹುಕಾಲ ಗುಳಿಕ ಕಾಲಕ್ಕೆ ಏನು ಆಧಾರ ಇದೆ ತೋರಿಸ್ರಿ ಅಂತ. ರಾಹುಕಾಲ ಅಂತ ಹೇಳ್ತಾರೆ ಆಗಲಿ, ರಾಹುಕಾಲ ಯಾವ ಜ್ಯೋತಿಷ ಗ್ರಂಥದಲ್ಲಿ ಯಾವ ಕಾರಣದಿಂದಾಗಿ ನಿಷಿದ್ಧವಾಗಿದೆ ಅಂತ ಹೇಳಲ್ಲ ಯಾರು. ಜ್ಯೋತಿಷದಲ್ಲಿ ರಾಹುಕಾಲಕ್ಕೆ ನನ್ನ ದೃಷ್ಟಿಯಲ್ಲಿ, ನನ್ನ ಅಧ್ಯಯನದಲ್ಲಿ ಅರ್ಥ ಇಲ್ಲ. ಮತ್ತು ರಾಹುಕಾಲ ಅಂದರೆ ಆ ರಾಹು ಕೇತುಗಳಿಗೆ ಸಂಬಂಧಪಟ್ಟ ಕಾಲ ಅಲ್ಲವೇ ಅಲ್ಲ ಅದು. ಇನ್ನು ಅಮಾವಾಸ್ಯೆ ಮಂಗಳವಾರ, ಈ ಮಂಗಳವಾರವನ್ನು ಕುಜಗ್ರಹ ಅಂತ ಕರೀತಾರೆ. ನಮ್ಮ ಕಲ್ಪನೆಗಳು ಎಷ್ಟು ಕೆಟ್ಟದಾಗಿ ಬಿಡುತ್ತೆ ಅಂದರೆ, ಆ ಗ್ರಹಗಳು ಅವ್ರು ನಾವು ನೋಡಿಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಂಥದ್ದು ಹೆಸರುಬೇಳೆ ಕಡಲೆಬೇಳೆ ಇವುಗಳ ಮೂಲಕ ನೋಡ್ತೀವಿ. ಆದರೂ ಆ ಗ್ರಹಗಳು ಎಲ್ಲದಕ್ಕೂ ಒಂದೊಂದು ಜಾತಿ ಕೊಟ್ಬಿಡ್ತೀವಿ. ಅದು ಎಷ್ಟು ಅವೈಜ್ಞಾನಿಕವಾಗಿ ಜಾತಿ ಕೊಡ್ತೀವಿ ಅಂದರೆ, ಈಗ ಉದಾಹರಣೆಗೆ ಸೂರ್ಯನನ್ನು ಕ್ಷತ್ರಿಯ ಅಂತ ಕರಿತೀವಿ. ಕ್ಷತ್ರಿಯನ ಮಗ ಯಾರಾಗಬೇಕಪ್ಪ? ಕ್ಷತ್ರಿಯನೇ ಆಗಬೇಕಲ್ಲ. ಆದರೆ ಶನಿನ ಶೂದ್ರ ಅಂದ್ಬಿಡ್ತೀವಿ. ಏನು ಆಧಾರ ಇದೆಯೇನ್ರಿ ಇದಕ್ಕೆ? ನನಗನಕ ಮೂಲಭೂತವಾಗಿ ಇವುಗಳಲ್ಲಿ ನಂಬಿಕೆ ಇಲ್ಲ. ರಾಮಾಯಣ ನನಗೇನು ಹೇಳ್ಕೊಡ್ತು ಹಾಗಾದರೆ ಅಂದರೆ, ದಯಮಾಡಿ ಕೇಳಿ. ಯಾರೋ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದೀರಿ, ರಾಮಾಯಣದಲ್ಲಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಇದೆಯಾ ಅಂತ. ಅದನ್ನು ಅಳವಡಿಸಿಕೊಂಡು ಈಗ ಉತ್ತರ ಹೇಳಿಬಿಡ್ತೀನಿ. ಜ್ಯೋತಿಷ ಶಾಸ್ತ್ರದ ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಹೇಳಲ್ಲ.
ಜ್ಯೋತಿಷ ಶಾಸ್ತ್ರದ ಬಗ್ಗೆ ನೀವು ಜ್ಯೋತಿಷ್ಯ ಅಂತ ಬರೆದಿದ್ದೀರಿ. ಜ್ಯೋತಿಷ್ಯ ಅನ್ನೋ ಪದ ಇಲ್ಲ, ಜ್ಯೋತಿಷ ಅಂತ ಕರಿಬೇಕು ಅದನ್ನು. ರಾಮಾಯಣ ಮಹಾಭಾರತ ಎಲ್ಲಾದರೂ ಉಲ್ಲೇಖವಾಗಿದೆಯೇ? ಅದನ್ನು ಆಧಾರ ಇಟ್ಟುಕೊಂಡು ನಿಮ್ಮ ಈ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೇನೆ. ಗಮನಿಸಿ, ರಾಮಾಯಣದಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ನಿರ್ಣಯ ಮಾಡ್ತಾನೆ. ಪುಷ್ಯ ನಕ್ಷತ್ರದಲ್ಲಿ ನಾಳೆಯ ದಿವಸ ಆತನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ನಿರ್ಣಯ ಮಾಡಿಬಿಟ್ಟ. ನನಗೆ ಜ್ಯೋತಿಷ ಶಾಸ್ತ್ರ ಗೊತ್ತಿದೆ, ಬಹಳ ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳ್ತಾರೆ. ಅಯೋಧ್ಯಕಾಂಡದಲ್ಲಿ ಯಾರು ಪ್ರವಚನ ಮಾಡಿದ್ದಾರೋ ಅದರ ಬಗ್ಗೆ ಅವರು ಚರ್ಚೆ ಮಾಡಿರಬೇಕು ನಿಮಗೆ. ನಾನು ಬಹಳ ಕುತೂಹಲದಿಂದ ನೋಡಿದೆ ರಾಮಾಯಣವನ್ನು. ಈ ಜ್ಯೋತಿಷವನ್ನು ವಾಲ್ಮೀಕಿ ಮಹರ್ಷಿಗಳು ಬೆಂಬಲಿಸಿದ್ದಾರೆಯೇ, ವಿರೋಧಿಸಿದ್ದಾರೆಯೇ, ತಟಸ್ಥರಾಗಿದ್ದಾರೆಯೇ ಅಂತ. ಆ ರಾಮಾಯಣ ನನಗೆ ಒಂದು 2-3 ಸಂಗತಿಗಳನ್ನು ಹೇಳಿತು ಈ ಸಂದರ್ಭದಲ್ಲಿ. ಏನದು? ಮೊದಲು ದಶರಥನ ಮೂಲಕ ಯೋಗ್ಯವಾಗಿರತಕ್ಕಂತಹ ಮುಹೂರ್ತ ಅಂತ ಹೇಳಿ ರಾಮರ ಪಟ್ಟಾಭಿಷೇಕವನ್ನು ಮಹರ್ಷಿ ತುಲ್ಯನಾಗಿರತಕ್ಕಂತಹ ದಶರಥ ನಿರ್ಣಯಿಸಿಬಿಟ್ಟ. ಆದರೆ ಆ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗಲಿಲ್ಲ. ಅಂದರೆ ತಕ್ಷಣ ನನಗನ್ನಿಸ್ತು, ಬಹುಶಃ ವಾಲ್ಮೀಕಿಗಳೇನಾದರೂ ಈ ಜ್ಯೋತಿಷದ ದುರ್ಬಲತೆಯನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆಯೇ ಅಂತ. ಅಷ್ಟಕ್ಕೆ ನಾನು ತೀರ್ಮಾನಕ್ಕೆ ಬರಲಿಕ್ಕಾಗಲಿಲ್ಲ. ರಾಮಾಯಣದ ಅಧ್ಯಯನವನ್ನು ಮುಂದುವರೆಸಿದೆ. 2ನೇ ಬಾರಿ ಜ್ಯೋತಿಷದ ತೀರ್ಪು ಆಗತಕ್ಕಂಥ ಒಂದು ಸಂದರ್ಭ ಬಂತು. ಎಲ್ಲಿ? ಸೀತಾರಾಮರ ಕಲ್ಯಾಣ ಆಗಬೇಕಾಗಿದ್ದರೆ. ಸೀತಾರಾಮರ ಕಲ್ಯಾಣ ಆಗಬೇಕಾದ್ರೆ ಯಾವ ನಕ್ಷತ್ರ, ಯಾವ ತಿಥಿ, ಯಾವ ಮುಹೂರ್ತ, ಗುರುಬಲ ಇದೆಯೇ, ಯಾವುದೂ ನೋಡಲಿಲ್ಲ. ಜನಕ ಮಹಾರಾಜ ಹೇಳ್ದ, ವಸಿಷ್ಠರು ಒಪ್ಕೊಂಡ್ರು, ದಶರಥ ಬಂದ, ಮಾತುಕತೆ ಆಯಿತು, ನಾಳೆ ದಿವಸ ಮದುವೆ ಅಂತ ಹೇಳಿದರು. ಅರ್ಧ ಗಂಟೆಯಲ್ಲಿ ಮದುವೆ ಮುಗಿದೋಯ್ತು. ಅಲ್ಲೆಲ್ಲೂ ಜ್ಯೋತಿಷದ ಪ್ರಸ್ತಾವ ಆಗಲಿಲ್ಲ. ಅದಕ್ಕೂ ಪ್ರಧಾನವಾಗಿ ಮತ್ತೊಂದು ಸಂದರ್ಭ ಬಂತು. ಸುಗ್ರೀವನಿಗೆ ಪಟ್ಟಾಭಿಷೇಕ ಕಟ್ಟಬೇಕಾಯಿತು. ಯಾವುದೇ ಮುಹೂರ್ತದ ಲೆಕ್ಕಾಚಾರ ಆಗಲಿಲ್ಲ, ಯಾವುದೇ ನಕ್ಷತ್ರವನ್ನು ನೋಡಲಿಲ್ಲ. ಸಮುದ್ರ ನೀರು ತಗೊಂಡು ಬಂದರು, ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿದರು. ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಬೇಕಾಯಿತು. ಯಾವುದೇ ನಕ್ಷತ್ರವನ್ನು ನೋಡಲಿಲ್ಲ, ಯಾವುದೇ ಮುಹೂರ್ತವನ್ನು ಖಚಿತಪಡಿಸಲಿಲ್ಲ. ಕೊನೆಗೆ ರಾಮರ ಪಟ್ಟಾಭಿಷೇಕ ಆಗಬೇಕಾಗಿದ್ದಾಲೋ ಯಾವುದೇ ಮುಹೂರ್ತವನ್ನು ನೋಡಲಿಲ್ಲ. ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳು ಜ್ಯೋತಿಷದ ಪರವಾಗಿ ಇದ್ದಾರೆ ಅನ್ನುವುದಕ್ಕೆ ನನಗೆ ಆಧಾರ ಸಿಕ್ಕಿಲ್ಲ. ಆಂಜನೇಯನಿಗೆ ವಾಹನವಿದೆಯೇ ಎನ್ನುವುದೊಂದು ಪ್ರಶ್ನೆ. ಪಾಪ ಅವರು ಒಂದು ಕಾರಣದಿಂದ ಪ್ರಶ್ನೆ ಕೇಳಿದ್ದಾರೆ. ಸಂಜಯ ನಗರದಲ್ಲಿ ಆಂಜನೇಯನ ಮುಂದೆ ಒಂಟೆ ವಾಹನ ಎಂದು ಪ್ರತಿಷ್ಠೆ ಆಗಿದೆ. ಯಾರಾದರೂ ನೋಡಿದ್ದೀರಾ? ಪಾಪ ಹನುಮಂತ ಆಕಾಶದಲ್ಲಿ ಹಾರ್ತೀನಿ ಅಂತಾರೆ. ಆ ಒಂಟೆಯನ್ನು ಕೂಡಿಸಿ, ಅದು ಕರ್ನಾಟಕದ ಹನುಮಂತ ಬೇರೆ. ಅವನೇನಾದರೂ ಮರಳಗಾಡಿನ ದೇವತೆಯಾಗಿದ್ದಿದ್ರೆ ಒಂಟೆ ಹೋಗಲಪ್ಪ ಅನ್ಬೋದಾಗಿತ್ತು. ಅಕಸ್ಮಾತ್ ಕೊಟ್ಟರೆ ನೀವು ಗರುಡನ್ನು ಕೊಡಬೇಕು ಹನುಮಂತನಿಗೆ. ಇಲ್ಲ, ವೈನತೇಯ ಸಮೋವೇಗ ಹಜವಹ ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಮಾರುತಸ್ಯಾತ್ಮಜ ಶ್ರೀಮಾನ್ ಹನುಮಾನ್ ನಾಮ ವಾನರ ವೈನತೇಯ ಸಮೋಜವ. ಅವನು ಗರುಡನಂತೆ ಹಾರ್ತಾ ಇದ್ದಂತೆ. ಅವನೇ ಹಾರಬೇಕಾಗಿದ್ದರೆ ಅವನಿಗೆ ಇನ್ಯಾವ ವಾಹನ ಬೇಕು ಸ್ವಾಮಿ? ನನ್ನ ಪುಟ್ಟ ಮತಿಗೆ ತಿಳಿದಂತೆ ಆಂಜನೇಯನಿಗೆ ಯಾವುದೂ ವಾಹನ ಇಲ್ಲ. ಇದು ಬಹಳ ತುಂಬ ಕಾಲವನ್ನು ತಗೊಳ್ಳೋ ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ. ಇದನ್ನು ಕೊನೆಗೆ ಇಟ್ಕೊಳ್ತೀನಿ. ಅಹಲ್ಯೆ ವಿಷಯ ಕೇಳಿದ್ದೀರಿ. ಇದೆಲ್ಲ ಚರ್ಚೆ ಮಾಡಿದ್ದಾರಲ್ಲೇನ್ರಿ ಬಾಲಕಾಂಡದಲ್ಲಿ? ಪ್ರತಿಕಾರ್ಯಗಳು, ನಮ್ಮ ಪ್ರತಿಕಾರ್ಯಗಳು, ನಮ್ಮ ಪದವಿ ಸ್ಥಾನಮಾನಗಳು ಈ ಪೂರ್ವದಲ್ಲೇ ನಿರ್ಧಾರಿತವಾಗಿದ್ದಲ್ಲಿ ಮನುಷ್ಯ ಇಷ್ಟೊಂದು ಕಷ್ಟಪಡುವುದೇಕೆ? ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಬೆಳಗ್ಗೆ ತಿಂಡಿ ತಿಂದ್ಬಿಡ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡ್ತೀವಿ. ಬೆಳಿಗ್ಗೆ ತಿಂಡಿ ತಿಂದಿದ್ದೇನೆ, ನಾನು ಕಷ್ಟಪಡುವುದೇ ಇಲ್ಲ ಅಂತ ಹೇಗಂತೀವಿ ನಾವು? ಪೂರ್ವ ಜನ್ಮದ ಮೇಲೆ ನಿರ್ಧಾರಿತವಾಗಿರತಕ್ಕಂತಹ ತೀರ್ಪುಗಳನ್ನು ನಾವು ಇಂದು ಅನುಭವಿಸ್ತಾ ಇದ್ರೂ
ಈಗಲೂ ಏನೋ ಒಂದಷ್ಟು ಕಾರ್ಯಗಳನ್ನು ಮಾಡಿ ನಾಳೆಗೆ ಏನು ಮಾಡಬೇಕು ಅನ್ನತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ ಅಂತ. ಈ ಕರ್ಮ ಸಿದ್ಧಾಂತವನ್ನು ಒಪ್ಪಿದವರ ನಿರ್ಣಯ ಹೇಗೆ ಅಂದರೆ, ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಏನೇನೋ ಆಗಿಬಿಟ್ಟು ನಾವೀಗ ಹೀಗಿದ್ದೇವೆ, ಈಗ ಗೊತ್ತಾಗಿ ಸರಿಯಾದ ಮಾಡೋಣ, ಗೊತ್ತಾದ ಮೇಲೂ ಕೆಟ್ಟದ್ದನ್ನು ಯಾಕೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗ ನಾವು ಒಳ್ಳೆಯವರಾಗಬೇಕೋ ಕೆಟ್ಟವರಾಗಬೇಕು ಅಂತ ನಿರ್ಣಯ ತಗೊಂಡು ನಾವು ಕಷ್ಟಪಡ್ತೀವಿ. ಮಾರುಕಟ್ಟೆಯಲ್ಲಿ ಈಗಾಗಲೇ ಹಲವು ಪ್ರಕಾರದ ರಾಮಾಯಣ ಹಾಗೂ ಮಹಾಭಾರತದ ಪ್ರತಿಗಳು ದೊರೆಯುತ್ತಿದೆ. ಆದರೆ ಯಾರು ಬರೆದ ಅಥವಾ ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದ ಗ್ರಂಥಗಳು ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವ ರೀತಿಯಲ್ಲಿದೆ? ಭಾಳ ಒಳ್ಳೆಯ ಪ್ರಶ್ನೆ ಇದು. ತಾವು ದಯಮಾಡಿ ನರಸಿಂಹರಾಜ ಬಡಾವಣೆಯ ಶ್ರೀರಾಮ ಮಂದಿರದಲ್ಲಿ ಇರತಕ್ಕಂಥ ವಿದ್ವಾನ್ ರಂಗನಾಥ ಶರ್ಮರು ಅನುವಾದ ಮಾಡಿರತಕ್ಕಂಥ ಮಾನ್ಯ ಡಿ ವಿ ಗುಂಡಪ್ಪನವರು ಮುನ್ನುಡಿಯನ್ನು ಬರೆದಿರತಕ್ಕಂಥ ವಾಲ್ಮೀಕಿ ರಾಮಾಯಣದ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಅದು ಸತ್ಯಸ್ಯ ಸತ್ಯವಾಗಿರೋ ಕಾರಣದಿಂದ ಅದನ್ನು ಓದಬಹುದು ಅಂತ ನಾನು ಬೆಂಬಲಿಸಬಹುದು. ಅದನ್ನು 12/3/2000 ಪ್ರವಚನ ಮಾಡುವಾಗ ಭಗವದ್ಗೀತೆಯ ಧ್ಯಾನ ಶ್ಲೋಕವಾದ ಪ್ರಪನ್ನ ಪಾರಿಜಾತೆಯ ಶ್ಲೋಕವನ್ನು ರಚಿಸಿದವರು ಶ್ರೀ ಮಧುಸೂದನ ಸರಸ್ವತಿಗಳೆಂದು ಹೇಳಿದ್ದೀರಿ. ಹೌದು, ಮಧುಸೂದನ ಸರಸ್ವತಿಗಳೇ ಅದನ್ನು ರಚಿಸಿರತಕ್ಕಂಥದ್ದು. ನೀವು ಅದನ್ನು ರಂಗನಾಥಾನಂದರು ಭಗವದ್ಗೀತೆಯ 9 ಧ್ಯಾನ ಶ್ಲೋಕಗಳನ್ನು 3-4 ಶತಮಾನಗಳ ಹಿಂದೆ ಬದುಕಿದ್ದ ಗೀತೆ ಹಾಗೂ ಇಲ್ಲ ಅದು ಮಧುಸೂದನ ಸರಸ್ವತಿಗಳೇ ಬರೆದಿರೋದು. ಅದು ನಂಗೆ ಸಂದೇಹ ಇಲ್ಲವೇ ಇಲ್ಲ ಅದರ ಬಗ್ಗೆ. ಇನ್ನು ಮಹಿಳೆಯರು ದೇವರ ಹಿತ್ತಾಳೆ ವಿಗ್ರಹಗಳನ್ನು ತೊಳೆದು ಮಂಗಳಾರತಿ ಮಾಡಬಹುದೇ? ಖಂಡಿತ ಮಾಡಬಹುದು. ಒಂದು ವಿಧವೆಯರು ಗಂಟೆ ಬಾರಿಸಿ ಮಂಗಳಾರತಿ ಮಾಡಬಹುದು. ಇದೆಲ್ಲ ನಿಮಗೆ ಯಾಕೆ ಈ ಸಂದೇಹ ಬಂದಿದೆ ಅಂದರೆ, ಈ ಕೆಲವು ಕಪ್ಪು ಮನಸ್ಸಿನ ಗಂಡಸರು ಮಾಡಿರತಕ್ಕಂಥ ನಿರ್ಣಯಗಳು. ನಮ್ಮಲ್ಲಿ ಹಾಗಿರಲಿಲ್ಲ. ದಯಮಾಡಿ ಗಮನಿಸಿ, ಋಗ್ವೇದ 1ರಲ್ಲಿಯೇ ಸುಮಾರು 30 ಜನ ಋಷಿಕೆಯರು ಇದ್ದರು. ಋಷಿಕೆಯರು ಅಂದರೆ ಋಷಿ ಎನ್ನುವ ಶಬ್ದದ ಸ್ತ್ರೀಲಿಂಗ ರೂಪ. ಅದರೊಳಗೂ ಗಾರ್ಗಿ ಎನ್ನತಕ್ಕಂಥ ಒಬ್ಬ ಬ್ರಹ್ಮವಾದಿನಿ ವಿಶ್ವಾಮಿತ್ರರನ್ನೇ ಹಿಡಿದು ಅಲ್ಲಾಡಿಸಿಬಿಟ್ಟಿದ್ಲವಳು. ಬ್ರಹ್ಮರ್ಷಿಗಳ ಸಭೆ ನಡೆದಿದೆ, ವಿಶ್ವಾಮಿತ್ರರನ್ನು ಕುರ್ಚಿಯಲ್ಲಿ ಕೂಡಿಸಿದ್ದಾರೆ, ಅವರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟಬೇಕು. ಪಿಪ್ಪಲಾದ್ಯರು ಆ ಸಭೆಯ ಅಧ್ಯಕ್ಷರಾಗಿದ್ದರು. ಅವರು ಎದ್ದು ನಿಂತುಕೊಂಡು ಬ್ರಹ್ಮರ್ಷಿ ಪರಿಷತ್ತನ್ನು ಕೇಳ್ತಾರೆ, ಬ್ರಹ್ಮರ್ಷಿಗಳೇ, ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಪಟ್ಟವನ್ನು ಕಟ್ಟೋಣವೇ ಅಂತ. ವಿಶ್ವಾಮಿತ್ರರು ಸುಮ್ಮನೆ ಕೂತಿರ್ತಾರೆ. ಆಗ ವಾಮದೇವರು ಎದ್ದು ಹೇಳಿದರು, ಅವರೊಬ್ಬ ಬ್ರಹ್ಮರ್ಷಿಗಳು, ಖಂಡಿತ ಕಟ್ಬೋದು ಅವರಿಗೆ. ಯಾಕೆ ಎಂದರೆ ಅವರು ಪರಮೇಶ್ವರನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ಅಘೋರ ಮಂತ್ರದ ನೇರವಾದ ಉಪದೇಶವನ್ನು ಪಡೆದಿದ್ದಾರೆ, ಕಟ್ಟಬೇಕು ಅಂದರು. ನಚಿಕೇತರು ಹೇಳಿದರು, ಅಗ್ನಿವಿದ್ಯೆ ಎನ್ನತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ಕಣಪ್ಪ, ಆದ್ದರಿಂದ ಕಟ್ಟಬಹುದು ಅಂದರು. ಮಗದೊಬ್ಬರು ಮತ್ತೊಬ್ಬರು ಎಲ್ಲ ಹೇಳಿದರು, ವಿಶ್ವಾಮಿತ್ರರಿಗೆ ಪಟ್ಟ ಕಟ್ಟಬೇಕು, ಕಟ್ಟಬಹುದು, ಗಾಯತ್ರಿ ಮಂತ್ರದ ಸಾಕ್ಷಾತ್ಕಾರ ಮಾಡಿದ್ದಾರೆ, ಅವರಿಗಲ್ಲದೆ ಇನ್ಯಾರಿಗೆ ಪಟ್ಟ ಕಟ್ಟಬೇಕು ಅಂತ. ಹಾಗಾದರೆ ಈ ಕ್ಷಣದಿಂದ ನಾವು ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿ ಅಂತ ಕರೆಯೋಣವೇ? ಸಭೆಯ ಒಪ್ಪಿಗೆ ಇದೆಯೇ ಅಂತ ಹೇಳಿದರು. ಮದುವೆ ಆಗಬೇಕಾಗಿದ್ದಾಗ ಆ ತೆಂಗಿನಕಾಯಿ ಮೇಲೆ ಆ ಮಾಂಗಲ್ಯವನ್ನಿಟ್ಟು ನಿಮ್ಮ ಹತ್ರ ಕಳಿಸ್ತಾರೆ. ಅಂದರೆ ಅರ್ಥ ಒಪ್ಪಿಗೆ ಇದೆಯಾ ಅಂತ ನಿಮ್ಮನ್ನು ಕೇಳ್ತಿದ್ದಾರೆ ಅಂತ. ನೀವು ಭಾಳ ಗಂಭೀರವಾಗಿ ಒಪ್ಪಿಗೆ ಇದೆ ಎನ್ನಬೇಕು. ಇಲ್ಲ ಅಂದರೆ ಕೂತ್ಕೊಳ್ಳಯ ಅಂತಾರೆ. ಇಲ್ಲ ಅನ್ನೋ ಹಾಗಿಲ್ಲ, ಇದೆ ಅಂತಲೇ ಹೇಳಬೇಕು ನೀವೆಲ್ಲನೂ. ಹಾಗೆ ಕೇಳ್ತಾ ಇದ್ದಾರೆ ಪಿಪ್ಪಲಾದ್ಯರು. ಎಲ್ಲರಿಗೂ ಒಪ್ಪಿಗೆ ಇದೆಯೋ? ಮೂಲೆಯಿಂದ ಒಂದು ಉತ್ತರ ಬಂತು, ಬೇಡ ಅಂತ. ಯಾರು ಅಂತ ನೋಡ್ತಾರೆ, ಗಾರ್ಗಿ ಒಬ್ಬ ಮಹಿಳೆ. ಯಾಕೆ ಈ ಕಥೆಯನ್ನು ನೀವು ಹೇಳ್ತಾ ಇದ್ದೇನೆ ಅಂದರೆ, ಅಷ್ಟು ಶಕ್ತಿ ಮಹಿಳೆಯರಲ್ಲಿ ಇತ್ತು, ಇದೆ. ಆಕೆ ಹೇಳಿದ್ದು, ಆಕೆ ಒಬ್ಬ ಬ್ರಹ್ಮವಾದಿನಿ. ವಾಮದೇವರು, ನಚಿಕೇತರು, ಗೌತಮರು ಇಂಥವರೆಲ್ಲ ಇದ್ದಾಗ ಅವರಿಗೆ ಸರಿಸಮಾನವಾಗಿ ಕುಳಿತಂಥ ಹೆಣ್ಣು ಎದ್ದು ನಿಂತು ಹೇಳ್ತಾಳೆ, ನಿಲ್ರಿ, ಹೇಗ್ರಿ ಕಟ್ತೀರಿ? ಯಾರಿಗಾದರೂ ಏನಾದರೂ ಪದವಿಯನ್ನೋ ಮಾನ್ಯತೆಯನ್ನೋ ಬಹುಮಾನವನ್ನೋ ಉಡುಗೊರೆಯನ್ನೋ ಕೊಡಬೇಕಾಗಿದ್ದರೆ ಹೊಗಳಿ ಕೊಡಕೂಡದು. ನಮ್ಮವನು ಕಣಯ್ಯ ಕೊಡು ಅನ್ಕೂಡುದು, ನಮ್ಮ ಜಾತಿಯವನು ಕೊಡು ಅನ್ಕೂಡುದು, ನಮ್ಮ ಬಂಧು ಕೊಡು ಅನ್ಕೂಡುದು. ಹೇಗೆ ಕೊಡ್ಬೋದು? ಅವನಿಗೆ ಪ್ರತಿಭೆ ಇದೆಯಾ, ಅವನಿಗೆ ಯೋಗ್ಯತೆ ಇದೆಯಾ ಅನ್ನುವುದರ ಪರೀಕ್ಷೆ ಆಗಬೇಕು.
ಪರೀಕ್ಷೆಯಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಮೇಲೆ ಅವನಿಗೆ ಬೆಲೆ ಕೊಡಿ. ಹಾಗೆ ವಿಶ್ವಾಮಿತ್ರನ ಪರೀಕ್ಷೆ ಮಾಡಿ ಸುಮ್ಮನೆ ಹೊಗಳ್ತಾ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು ಅಂದರು. ಆ ಮಹಿಳೆ ಹೇಳಿದ ಮಾತನ್ನು ಕೇಳಿ ಈ ಪಿಪ್ಪಲಾದ್ಯರು ಆ ಸಭೆಯನ್ನು ಮುಂದಿನ ದಿವಸಕ್ಕೆ ಹಾಕಿದರು. ಮಾರನೇ ದಿವಸ ಪರಿಷತ್ ನಡೀತು. ಅವರೇನು ಮಾಡಿದ್ರು ಗೊತ್ತೇ, ತಮ್ಮ ಅಧ್ಯಕ್ಷೀಯ ಪೀಠದಲ್ಲಿ ಕುಳಿತುಕೊಳ್ಳದೆ ಪಕ್ಕದಲ್ಲಿ ನಿಂತ್ಕೊಂಡು ಹೇಳಿದರು, ನಿನ್ನೆ ಆ ಮಹಾತಾಯಿ ವಾಚಕ್ನವಿ ಹೇಳಿದ್ದನ್ನು ನಾನು ಮಾನ್ಯ ಮಾಡ್ತಾ ಇದ್ದೇನೆ, ಆದ್ದರಿಂದ ನಾನು ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಗಾರ್ಗಿ ನೀನೇ ಬಾರಮ್ಮ ಕೂತ್ಕೋ, ನೀನೇ ತೀರ್ಮಾನ ಕೊಡು. ಗಾರ್ಗಿ ಬಂದ್ಲು, ಅಧ್ಯಕ್ಷ ಪೀಠದಲ್ಲಿ ಕೂತ್ಕೊಂಡು ಹೇಳಿಲ್ಲು, ನನಗೆ ತೀರ್ಪು ಕೊಡುವ ಯೋಗ್ಯತೆ ಇಲ್ಲ. ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡಿ ತೀರ್ಪು ಕೊಡಬೇಕಾದ್ದು ವಸಿಷ್ಠ ಬ್ರಹ್ಮರ್ಷಿಗಳು ಅಷ್ಟೇನೆ. ಆದ್ದರಿಂದ ವಸಿಷ್ಠರು ಈ ನಿರ್ಣಯ ಕೊಡಲಿ. ಆದರೆ ವಸಿಷ್ಠರು ಅಲ್ಲಿರೋದಿಲ್ಲ, ವರ್ಣಲೋಕಕ್ಕೆ ಹೋಗಿದ್ರು. ಆದ್ದರಿಂದ ಅಗ್ನಿದೇವನ ಮೂಲಕ ಆತನಿಗೆ ವರ್ತಮಾನವನ್ನು ಕಳಿಸಿದರು. ಸ್ವಾಮಿ, ಇಲ್ಲಿ ಬ್ರಹ್ಮರ್ಷಿ ಪರಿಷತ್ತಿದೆ, ತಾವು ದಯಮಾಡಿ ವಿಶ್ವಾಮಿತ್ರರನ್ನು ಪರೀಕ್ಷೆ ಮಾಡಿ ಅವರಿಗೆ ಬ್ರಹ್ಮರ್ಷಿ ಪಟ್ಟ ಕಟ್ಟಬಹುದೇ ಅಂತ ಹೇಳಿ ಅಂತ. ಅವರು ಹೇಳಿದರು, ಪರೀಕ್ಷೆ ಮಾಡೋದು ನಾನಾದರೆ ನನಗಿಷ್ಟ ಬಂದಾಗ ಮಾಡ್ತೀನಿ ಬಿಡ್ರಿ ಎಂದರು. ಇಡೀ ಬ್ರಹ್ಮರ್ಷಿ ಪರಿಷತ್ತು ವಿಸರ್ಜಿತವಾಯಿತು. ವಸಿಷ್ಠ ಬ್ರಹ್ಮರ್ಷಿಗಳು ಎಂದು ವಿಶ್ವಾಮಿತ್ರರನ್ನ ಬ್ರಹ್ಮರ್ಷಿ ಅಂತ ಒಪ್ಪಿಕೊಳ್ತಾರೋ ಆ ಹೊತ್ತು ಮತ್ತೆ ಈ ಪರಿಷತ್ತು ಬಂದು ಆ ಹೊತ್ತೇನು ಪಟ್ಟ ಕಟ್ಟೋಣ ಅಂತ. ವಿಶ್ವಾಮಿತ್ರರಿಗೆ ಪಟ್ಟ ಕಟ್ಟತಕ್ಕಂತಹ ಸಂದರ್ಭವನ್ನೇ ಹಿಡಿದು ಅಲ್ಲಾಡಿಸಿದಂಥ ಹೆಣ್ಣು ಗಾರ್ಗಿ. ತಾವು ದಯಮಾಡಿ ಕೇಳಿಸ್ಕೊಳ್ಳಿ, ಮಹಿಳೆಯರು ಏನೇನು ಮಾಡಬಾರದು ಅಂತ ಗಂಡಸರು ಹೇಳ್ತಾರೋ ಅದಕ್ಕೆಲ್ಲ ನೀವು ಬೆಲೆ ಕೊಡಬೇಡಿ. ಅಥವಾ ನಿಮಗೆ ಪ್ರಿಯವಾಗುವಂತೆ ಗಾಯತ್ರಿಯನ್ನು ಹೆಣ್ಣು ದೇವತೆ ಅಂತ ಒಪ್ಪಿಕೊಳ್ಳೋದ ನಾನು ಒಪ್ಕೊಳ್ತಿಲ್ಲ. ಅಕಸ್ಮಾತ್ ಒಪ್ಕೊಂಡು ಬಿಡೋದಾದರೆ ಆಕೀನೇ ಹೆಣ್ಣಾದ್ಮೇಲೆ ನೀವು ಯಾಕ್ರಿ ಜಪ ಮಾಡಬಾರ್ದು ಅಲ್ವೇ? ಅಥವಾ ನಮ್ಮ ಹೈಂದವಿ ಹಿನ್ನೆಲೆಯಲ್ಲಿ ಯಾವುದೇ ದೇವತೆಯನ್ನು ಹೆಣ್ಣಿನ ಹೆಸರಿನಿಂದಲೇ ಕರೆದಿದ್ದಾರೆ. ಲಕ್ಷ್ಮೀನಾರಾಯಣ, ವಾಣಿಪತಿ, ಸೀತಾರಾಮ, ರುಕ್ಮಿಣೀ ಕೃಷ್ಣ, ಗೌರೀಶ, ಶಚೀಂದ್ರ ಎಲ್ಲವೂ ಹೆಣ್ಣಿಗೆ ಅಗ್ರಸ್ಥಾನವನ್ನು ಕೊಟ್ಟೇ ಕರೆದಿದ್ದಾರೆ. ಅಥವಾ ಇನ್ನೂ ಮುಂದಕ್ಕೆ ಹೇಳಬೇಕು ಅಂದರೆ ವೇದಗಳಲ್ಲಿ ಎಲ್ಲೂ ಮಹಿಳೆಯರು ಇದನ್ನು ಮಾಡಬಾರದು ಅಂತ ಹೇಳಿಲ್ಲ. ಆದ್ದರಿಂದ ನೀವು ದಯಮಾಡಿ ಮಾಡಬಹುದು. ಇಕ್ಷ್ವಾಕು ವಂಶದ ವಂಶವೃಕ್ಷ ಹೇಳಿ ಅಂತ ಇದ್ದೀರಿ, ಹೇಳಬಲ್ಲೆ, ಖಂಡಿತ ಕಾಲ ಇಲ್ಲ ಸ್ವಾಮಿಗೆ. ಹಾಂ, ಶ್ರೀರಾಮನನ್ನು ವಾಲ್ಮೀಕಿಗಳು ಒಬ್ಬ ಆದರ್ಶ ಮಾನವನ್ನಾಗಿ ಚಿತ್ರಿಸಿದ್ದಾರೆ. ನಾನಿಲ್ಲ ಅಂತ ಹೇಳಲಿಲ್ಲ, ಅವನು ಪುರುಷೋತ್ತಮ, ಅವನು ಪುರುಷರಲ್ಲಿ ಉತ್ತಮ, ಎಲ್ಲೂ ದೇವರು ಎಂದು ನಿರೂಪಿಸಿಲ್ಲ. ನಿಮ್ಮ ಅಭಿಪ್ರಾಯ ಇದಕ್ಕೆ ವಿರುದ್ಧವಾಗಿದೆಯಲ್ಲ. ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ಕೋಟಿ ಕೋಟಿ ಜನರ ಅಭಿಪ್ರಾಯ ಅದು. ಮತ್ತು ಕೋಟಿ ಕೋಟಿ ಜನರ ಬೆಂಬಲ ಇರೋದೇ ಲಕ್ಷಾಂತರ ರಾಮರ ದೇವಾಲಯಗಳಿದೆ. ದೇವಾಲಯ ಅಂದರೆ ದೇವರಿಗೆ ನಿರ್ಮಾಣವಾದಂಥ ಆಲಯ. ಶ್ರೀರಾಮರನ್ನ ವಾಲ್ಮೀಕಿಗಳು ಎಲ್ಲೆಲ್ಲಿ ಯಾವ ಕಾರಣದಿಂದ ಮನುಷ್ಯ ಅಂತ ಕರೆದಿದ್ದಾರೆ ಅನ್ನುವುದನ್ನು ನಾನು ಆವತ್ತು ಹೇಳಿದ್ದೇನೆ. ಮತ್ತು ಯಾವ ಕಾರಣದಿಂದಾಗಿ ಎಲ್ಲೆಲ್ಲಿ ವಾಲ್ಮೀಕಿಗಳು ರಾಮರನ್ನ ದೇವರು ಅಂತ ಹೇಳಿಸಿದ್ದಾರೆ, ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ನಾನು ಹೇಳಿದ್ದೇನೆ. ಕಾರಣವನ್ನು ಕೊಟ್ಟಿದ್ದೇನೆ. ಪರಶುರಾಮರ ಬಾಯಿನಿಂದ ಬರತಕ್ಕಂಥದ್ದನ್ನು ಹೇಳಿದ್ದೇನೆ. ನಾಳೆಯ ದಿವಸ ಬ್ರಹ್ಮದೇವರು ನಾರಾಯಣನನ್ನು ರಾಮರನ್ನು ಏನಂತ ಸಂಬೋಧನೆ ಮಾಡ್ತಾರೆ ಎನ್ನತಕ್ಕಂಥದ್ದನ್ನು ಬ್ರಹ್ಮಸ್ತುತಿಯಲ್ಲಿ ನಾನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ವಾಲ್ಮೀಕಿಗಳು ಹೇಳಿಲ್ಲ ಅಂತ ಹೇಳಬೇಡಿ. ವಾಲ್ಮೀಕಿಗಳು ರಾಮನನ್ನು ಮನುಷ್ಯ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ದೇವರು 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 ಅಂತ ಬಹಳಷ್ಟು ಸಲ ಹೇಳಿಸ್ಬಿಟ್ಟಿದ್ದಾರೆ ಬೇರೆಯವ್ರ ಹತ್ರ. ನಾಳೆ ದಿವಸ ರಾಮಾಯಣ ಮುಕ್ತಾಯ ಆಗುವುದಕ್ಕಿಂತ ಮುಂಚೆ ನೀನೇ ನಾರಾಯಣನು ದೇವೇಶನೇ ನೀ ಸುದರ್ಶನಧಾರಿ ಅಂತ ಬ್ರಹ್ಮದೇವರು ವರ್ಣನೆ ಮಾಡ್ತಾರೆ ರಾಮನನ್ನು ಕುರಿತು. ಅದನ್ನು ನಾನು ನಾಳೆ ಹೇಳಲಿದ್ದೇನೆ. ಹಾಂ, ಇವರು ಸ್ವಲ್ಪ ತೀವ್ರವಾದ ಒಂದು ಆಕ್ಷೇಪ ಮಾಡಿದ್ದಾರೆ. ನಿಮ್ಮ ಉಪನ್ಯಾಸದಲ್ಲಿ ವಾಲ್ಮೀಕಿ ರಾಮಾಯಣದ ಮೂಲ ಶ್ಲೋಕಗಳನ್ನು ಕಡಿಮೆ ಹೇಳಿ ಕನ್ನಡಕ್ಕೆ ಜಾಸ್ತಿ ಹೇಳಿಬಿಡ್ತಾ ಇದ್ದೀರಲ್ಲ ಅಂತ. ಆತ್ಮೀಯರೇ, ನಾನು ಶ್ಲೋಕ ಹೇಳಿದ್ರೆ ನೀವು ಕನ್ನಡದಲ್ಲಿ ಅನುವಾದ ಮಾಡಲೇಬೇಕು, ಅದನ್ನು ತರ್ಜುಮೆ ಮಾಡಲೇಬೇಕು. ನಾನು
ಯಥಾರ್ಥ ರಾಮಾಯಣವನ್ನು ವಿರಚನೆ ಮಾಡಿದಾಗ ನಾನು ಬರೆದ ಸಾಹಿತ್ಯದಲ್ಲಿ ಸಂಸ್ಕೃತದಲ್ಲಿ ಇರಬಹುದಾದಂತಹ ಹಲವಾರು ಶ್ಲೋಕಗಳನ್ನು ಸೇರಿಸಿ ಕನ್ನಡದಲ್ಲಿ ಕವನಗಳನ್ನು ಬರೆದಿದ್ದೇನೆ. ಆ ಕವನಗಳನ್ನು ಸಮಯೋಚಿತವಾಗಿ ಸಂಸ್ಕೃತದ್ದು ಹೇಳಿ ಅನುವಾದ ಮಾಡುವುದರ ಬದಲು ಆ ಕನ್ನಡ ಕವನಗಳನ್ನೇ ಹೇಳೋಣ ಅಂತ ನನ್ನ ಉಪನ್ಯಾಸದಲ್ಲಿ ನಾನು ಎಲ್ಲ ಕಡೆ ಇದನ್ನು ಹೇಳ್ತೀನಿ. ಬಹಳಷ್ಟು ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ ಕೂಡ. ಆದರೆ ನಾನು ಹೇಳಿರುವ ಕವನಗಳಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದ್ದನ್ನು ನಾನೇನು ಹೇಳಿಲ್ಲ. ಅದಿರುವ ನಾಳೆ ಬ್ರಹ್ಮನ ಸ್ತುತಿ ಹೇಳ್ತೀನಿ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ, ಅವನು ಸಂಸ್ಕೃತ ಹೇಳಿ ಹೋಗ್ತಾನೆ ಅಂತಕ್ಕಂಥದ್ದಷ್ಟೇ. ತಾರ ವಾಲಿಯ ನಿಧನವಾದ ಮೇಲೆ ಮೈದುರನ ಜೊತೆಗೆ ಮದುವೆ ಆಗಿಬಿಟ್ಲಲ್ಲ ಅಂತ. ಇದು ಸರಿಯೇ? ನಾನು ಹೇಗೆ ಹೇಳಿ ಸರಿನಾ ತಪ್ಪ ಅಂತ? ಪಾಪ ಅವಳು ತೀರ್ಮಾನ ತಗೊಂಡ್ಲ ಅವಾಗ. ಅದನ್ನು ರಾಮರು ಒಪ್ಪಿಕೊಂಡು ಬಿಟ್ಟರು. ರಾಮರೇನೂ ವಿರೋಧಿಸಲಿಲ್ಲ. ಆಕೆ ಮೈದುನಂದನ್ನು ಮದುವೆಯಾಗಿದ್ದು ಯಾಕೆ ಯಾಕೆ ಎನ್ನುವುದಕ್ಕೆ ಒಂದು ವೇದದ ಕಾರಣ ಇದೆ. ಈಗೆಲ್ಲ ಹೇಳಲಿಕ್ಕೆ ಕಾಲ ಇಲ್ಲ, ಇನ್ನೊಂದು ಸಲ ಭೇಟಿಯಾದಾಗ ಹೇಳ್ತೀನಿ. ನಾವು ಮತ್ತೆ ಯಾವಾಗಲೂ ಬರ್ತೀವಿ ನಿಮ್ಮಲ್ಲಿ, ಯಾವಾಗ ಹೇಳ್ತೀನಿ. ಪಾಪ ಇವರು ಯಾರೋ ತುಂಬ ವಿನೀತರಾಗಿ ಬರೆದಿದ್ದಾರೆ, ಅಜ್ಞಾನದಿಂದ ಕೇಳಿದ ಪ್ರಶ್ನೆ ಅಂತ. ಏನು ಅಜ್ಞಾನದ ಪ್ರಶ್ನೆ? ನಾವೆಲ್ಲರೂ ಅಜ್ಞಾನಿಗಳೇನೆ. ನಿರಪರಾಧಿಗಳಿಗೂ ರಾಮಾಯಣದಲ್ಲಿ ಶಿಕ್ಷೆ ಬರುತ್ತೆ ಅಂಥೇಳಿ ಸಾಕ್ಷಾತ್ ಅಗ್ನಿಸ್ವರೂಪಿಯಾದ ಸೀತಾದೇವಿಯನ್ನು ಶ್ರೀ ಲಕ್ಷ್ಮಣರು ಶ್ರೀರಾಮನ ಆಜ್ಞೆಯಂತೆ ಕಾಡಿನಲ್ಲಿ ಬಿಟ್ಟು ಅಲ್ಲಿಯೇ ಕುಶಲವರ್ಜನ ಆಯಿತು. ಇದು ಒಂದು ಅಸಹನೀಯ ವಿಚಾರವಾಗಿ ಉಳಿಯಿತು. ತುಂಬ ನೊಂದುಕೊಂಡು ಅವರು ಬರೆದುಬಿಟ್ಟಿದ್ದಾರೆ. ನಾನು ಇವ್ರಿಗೆ ಉತ್ತರ ಹೇಳಬೇಕಾಗಿದೆ. ನಾಳೆ ಉತ್ತರ ಹೇಳ್ತೀನಿ ಸ್ವಾಮಿ. ಕಾಲ ಮುಗಿದ 10 ನಿಮಿಷ ಇದೆ ನನಗೆ. ನಾಳೆಯ ದಿವಸ ನನಗೆ ಗೊತ್ತಿಲ್ಲ, ಎಲ್ಲ ಹೇಳ್ತೀನಿ ಅಂತಿದ್ದೀನಿ. ಎಷ್ಟರ ಮಟ್ಟಿಗೆ ಹೇಳ್ತೀನೋ ಗೊತ್ತಿಲ್ಲ. ತಮ್ಮನ್ನೆಲ್ಲ ನೆನ್ನೆ ಪ್ರಾರ್ಥನೆ ಮಾಡಿದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ನಾಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಜಾಸ್ತಿ ಉಪನ್ಯಾಸ ಕೊಡಬಹುದು. ಏನು ಪಟ್ಟಾಭಿಷೇಕ ಮುಗಿಸಬೇಕು, ಬೃಹತ್ ಪ್ರಶ್ನೆಗಳು 2 ಉಳಿಸ್ಕೊಂಡಿದ್ದೇನೆ. ಈಗ ನಾನು ಇಂದಿನ ಉಪನ್ಯಾಸ ಮುಗಿಸೋದಕ್ಕೆ ಮುಂಚೆ ಆ ಗೌತಮರದೊಂದು ಇನ್ನೂ ಇದೆಯೇನ್ರಿ ಪ್ರಶ್ನೆಗಳು? ಇದು ಕೊನೆದ ಇಲ್ಲಿ ಬಿಡಿ ಸ್ವಾಮಿ, ಯಾವ್ದಾದ್ರು ಒಂದೊಂದು ಹೇಳ್ಬಿಡ್ತೀನಿ. ಇದೆಲ್ಲ ನೀವು ನನಗೆ ನೆನ್ನೆ ಆದರೂ ಕೊಟ್ಟಿದ್ದರೆ ನಾನು ಸ್ವಲ್ಪ ನೋಡಿಕೊಂಡು ಎಷ್ಟೆಷ್ಟು ಹೇಳ್ಬೋದು ಅಂತಲಾದರೂ ಅಂದ್ಕೊಂಡು ಬರ್ತಾ ಇದ್ದೆ. ರಾಮಾಯಣದಲ್ಲಿ ವಿದುರನ ಪಾತ್ರದ ಬಗ್ಗೆ ತಾವು ಅಪಾರವಾದ ಮಾಹಿತಿಯಿಂದ ತಿಳಿಸ್ತೀರಾ. ರಾಕ್ಷಸ ಹುಟ್ಟಿದ್ರು ನೀತಿ ಬಾಹಿರನ ವಿದುರನ ಬಗ್ಗೆ ಈಗ ಹೇಳೋಕ್ಕಾಗಲ್ಲಪ್ಪ. ಅದು ರಾಮಾಯಣದಲ್ಲಿ ವಿದುರನ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ ನನಗೆ. ಪಾಪ ಎಲ್ರಿಗೂ ಒಂದು ಚೂರಾದರೂ ಉತ್ತರ ಕೊಟ್ಬಿಟ್ರೆ. ಪುತ್ರಶೋಕದಿಂದ ಸ್ವಾಮಿ ದಯವಿಟ್ಟು ಕ್ಷಮಿಸಿ, ಇದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಭಾಳ ಕಷ್ಟಪಟ್ಟು ಬರೆದಿದ್ದೀರಿ, ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ಯಾರೋ ನನ್ನ ಹತ್ರ ನೀವು ಜಿ ತಿಮ್ಮಪ್ಪ ಅನ್ನೋ ನಾನು ನೇರವಾಗಿ ಬಂದು ಮಾತಾಡಿದ್ದೀನಿ. ನನಗೆ ಅರ್ಥ ಆಗ್ತಾ ಇಲ್ಲ, ಓದ್ಲಿಕ್ಕೆ ಬರ್ತಿಲ್ಲ. ಇಂದ್ರಜಿತ್ತು ಅಷ್ಟಘಂಟಾ ಶಕ್ತಿ ಬಾಣ ಪ್ರಯೋಗ ಮಾಡಿ ಲಕ್ಷ್ಮಣನಿಗೆ, ಇದು ನಾನು ಹೇಳಿಲ್ಲ ಅಂತ ಹೇಳ್ತಾ ಇದ್ದೀರಿ. ಇಂದ್ರಜಿತ್ತಿನ ಬಗ್ಗೆ ನಾನಿನ್ನೂ ಮಾತಾಡಿಲ್ಲ. ಬಹುಶಃ ನಾಳೆ ಇದನ್ನು ಮಾತಾಡ್ತೀನಿ ಅಂತ ಕಾಣುತ್ತೆ. ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಬಿಡ್ಬೋದು. ಇನ್ನು ನಾನಿಲ್ಲಿ ಬರ್ತಾ ಇದ್ದಾಗ ಒಬ್ಬರು ಪ್ರಶ್ನೆ ಕೇಳಿದ್ರಿ. ನಾವೆಲ್ಲ ಕೇಳಿದ್ದೇವೆ, ರಾಮೇಶ್ವರಕ್ಕೆ ಹೋಗಿ ಬಂದಿದ್ದೇವೆ, ನೀವು ಸೇತು ಬಂಧನ ಮಾಡಿಸಿದ್ದೀರಿ, ಈಶ್ವರನ ಪೂಜೆನೇ ಮಾಡಿಸಿಲ್ವಲ್ಲ ನೀವು, ಹನುಮಂತನಿಂದ ಈಶ್ವರನ ಲಿಂಗನೇ ತರಿಸಿಲ್ವಲ್ಲ, ನಿಮಗೇನಾದರೂ ಈಶ್ವರನ ಬಗ್ಗೆ ಪ್ರೀತಿ ಕಡಿಮೆ ಇದೆಯಾ ಅಂತ ಕೇಳಿದ್ರು ನನಗೆ. ನಾನು ಮೂಲತಃ ಅದ್ವೈತಿಯಾದ್ದರಿಂದ ನನಗೆ ಈಶ್ವರ ವಿಷ್ಣು ಇಬ್ಬರೂ ಒಂದೇ, ಅಥವಾ ನನಗೆ ಅದು ಎರಡನ್ನೂ ಮೀರಿದಂಥ ಇನ್ಯಾವುದೋ ಒಂದು ನಿರಾಕಾರ ಶಕ್ತಿ ಇದೆ ಎನ್ನುವ ನಂಬಿಕೆ ಇದೆ. ನಾನು ಶ್ರೀ ಶ್ರೀ ಶಂಕರಾಚಾರ್ಯರ ಅನುಯಾಯಿಯಾದ ಕಾರಣದಿಂದ ನನಗೆ ಆಕಾರಗಳಿಗಿನ್ನ ನಿರಾಕಾರದಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ಹಾಗಂದ ಮಾತ್ರಕ್ಕೆ ಈಶ್ವರನ ಬಗ್ಗೆ ಕಡಿಮೆ ಇದೆ ಅಂತ ಅರ್ಥ ಅಲ್ಲ. ನಾನು ಯಾಕೆ ಹೇಳಲಿಲ್ಲ ಅಂದರೆ ಅದು ರಾಮಾಯಣದಲ್ಲಿ ಇಲ್ಲ. ರಾಮಾಯಣದಲ್ಲಿ ರಾಮೇಶ್ವರದ ಪ್ರಸ್ತಾವ ಇಲ್ಲ, ಆದ್ದರಿಂದ ನಾನು ಹೇಳಲಿಲ್ಲ. ಹಾಗೆ ಇನ್ನೊಬ್ಬರು ಕೇಳಿದರು, ಅಳಿನ ಬಗ್ಗೆ ಹೇಳೇ ಇಲ್ವಲ್ಲ ನೀವು ಅಂತ. ಅಳಿನ ಮೇಲೆ ರಾಮ ಬೆರಳಾಡಿಸ್ದ 3 ಗೆರೆ ಬಿತ್ತು ಅಂತ ನಮ್ಮ ಅಪ್ಪರಾಣಿಗೂ ಇಲ್ಲ.
ಅಳಿನ ವಿಷಯ ಇಲ್ಲವೇ ಇಲ್ಲ ಅಲ್ಲಿ. ಹಾಗೆ ನನಗೆ ಗೊತ್ತಿಲ್ಲ, ಬಹುಶಃ ಅರಣ್ಯಕಾಂಡದಲ್ಲಿ ಅದು ಚರ್ಚೆ ಆಗಿರುತ್ತೆ ಇಷ್ಟೊತ್ತಿಗಾಗಲೇ. ಈ ಲಕ್ಷ್ಮಣ ಆ ಸೀತೆಗೆ ಎಷ್ಟು ಗೆರೆಗಳನ್ನು ಹಾಕಿದ? ಎಷ್ಟು? 3 4 1 ಅವನು ಒಂದ ಅವನು ಹಾಕೇ ಇಲ್ಲ. ಅವನು 1 ಗೆರೆಯೂ ಹಾಕಿಲ್ಲ, 2 ಹಾಕಿಲ್ಲ, 3 ಹಾಕಿಲ್ಲ ಅಲ್ವೇ? ನೋಡಿ, ನೀವು ಜ್ಞಾಪಕ ಇಟ್ಕೊಂಡಿದ್ದೀರಿ ಚೆನ್ನಾಗಿ. ಅವರಷ್ಟು ಹೇಳಿದ್ರು ನೋಡಿ, ಅವರಷ್ಟು ಹೇಳಿದ್ರು ನೀವು ಯಾಕೆ 1 2 3 ಅಂತಿದ್ದೀರಿ? ಯಾಕೆ ಹಾಗಾಗಿಬಿಡುತ್ತೆ ಅಂದರೆ, ನೋಡಿ, ಈ ಖಂಡನೆ ಮಾಡೋಕೋಬೇಡ ನಾನು. ನಮ್ಮ ಮೇಲೆ ಈ ಅಲ್ಲ ಸಲ್ಲದ್ದು ಬಿದ್ದಿರುತ್ತೆ, ಮತ್ತೆ ಬಿದ್ದು ಅದು ಸತ್ಯವೇನೋ ಅನ್ನಿಸ್ಬಿಡುತ್ತೆ. ಅಂತಹ ಒಂದು ಅಸತ್ಯದ ಬಗ್ಗೆ ನನ್ನ ಇಂದಿನ ಪ್ರಶ್ನೋತ್ತರದಲ್ಲಿ ಕೊನೆಯದಾಗಿ ಚರ್ಚೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಇವರೊಂದು ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ, ಹೇಳಿ ಒಂದೇ ಪ್ರಶ್ನೆ ನೋಡೋಣ. ಶ್ರೀರಾಮಚಂದ್ರ ಯುದ್ಧಕ್ಕೆ ಮುಹೂರ್ತವನ್ನಿಡಲು ರಾವಣನನ್ನು ಮಹಾಬ್ರಾಹ್ಮಣನೆಂದು ಹೇಳಿ ಆಹ್ವಾನಿಸುತ್ತಾನಂತೆ. ಹಾಗಿದ್ದಲ್ಲಿ ರಾವಣ ಸಂಪೂರ್ಣ ಅಯೋಗ್ಯನಲ್ಲವಲ್ಲ? ಸ್ವಾಮಿ, ನಾನು ಮೊನ್ನೆಯೋ ಆಚೆಮೊನ್ನೆಯೋ ರಾವಣನ ಬಗ್ಗೆ ಮಾತಾಡ್ತಾ ಹೇಳಿದೆ ಅವನು ಬ್ರಾಹ್ಮಣ ಅಲ್ಲ ಅಂತ. ನಿಮ್ಮ ಕಾಳಜಿ ನನಗೆ ಅರ್ಥವಾಯಿತು. ಬ್ರಾಹ್ಮಣನಾಗಿದ್ದರೆ ಹೀಗೆಲ್ಲ ಮಾಡಬಾರ್ದು. ಭಾಳ ಒಳ್ಳೆಯ ವಿಷಯ ಅದು. ಬ್ರಾಹ್ಮಣರೆಲ್ಲ ಕೇಳಿಸ್ಕೊಳ್ಬೇಕಾದ ವಿಷಯ. ಬ್ರಾಹ್ಮಣರಾರು ರಾವಣನಂತೆ ಇರಬಾರದು ಅಂತಂತ ಭಾಳ ಒಳ್ಳೆಯ ಹೇಳಿಕೆ ಹೇಳ್ತಾ ಇದ್ದೀರಿ. ಆದರೆ ರಾವಣ ಬ್ರಾಹ್ಮಣ ಅಲ್ಲವಲ್ಲ? ಅದನ್ನು ನಾನು ಅಂದು ಮಾತಾಡ್ತಾ ಇದ್ದಾಗ ನಾನು ಹೇಳಿದ್ದೆ. ಈಗ ಮತ್ತೆ 10 ನಿಮಿಷ ಆಗಿಬಿಡುತ್ತೆ. ಈಗ ಆ ಒಂದು ಪ್ರಶ್ನೆಯನ್ನು ತಗೊಂಡು ನನ್ನ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಗೌತಮ ಮತ್ತು ಅಹಲ್ಯೆಯರ ಬಗ್ಗೆ ಕೇಳಿದ್ದೀರಿ. ಅದನ್ನು ಬಾಲಕಾಂಡದಲ್ಲಿ ಯಾರು ಉಪನ್ಯಾಸ ಕೊಟ್ಟಿದ್ದಾರೋ ಅವರು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹೌದೇನಮ್ಮ? ನೀವು ಬಂದಿದ್ರೆ ಅವತ್ತು. ಆದ್ದರಿಂದ ನಿಮ್ಮನ್ನೇ ಪ್ರಶ್ನೆ ಕೇಳಬೇಕೀಗ. ನೀವು ಎದ್ದಿಂತ್ಕೊಳ್ಳಿ, ಸ್ವಲ್ಪ ನೀವು ಎದ್ದಿಂತ್ಕೊಳ್ಳಿ, ಉತ್ಸಾಹದಿಂದ ಮಾತಾಡ್ತಾ ಇದ್ದೀರಿ. ಗೌತಮ ಮತ್ತು ಅಹಲ್ಯೆ ಕಥೆ ಹೇಳಿ ಸ್ವಲ್ಪ ನೀವು. ಇವರು ಸಂದರ್ಭದಲ್ಲಿ ಸರಿಯಾಗಿ ಕೈ ಕೊಟ್ಟಿದ್ದಾರೆ. ಅವರು ನಾನು ಬಂದೇ ಇರಲಿಲ್ಲ ಅಂತಿದ್ದಾರೆ. ನೀವು ಹೇಳ್ತೀರಾ? ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇರಿ. ಹೇಳಿಬಿಡ್ರಿ, ನೀವೇ ನಿಂತ್ಕೊಂಡು ಹೇಳಿ. 5 ವಾಕ್ಯದಲ್ಲಿ ಹೇಳಿಬಿಡಿ. ಗೌತಮ ಮತ್ತು ಅಹಲ್ಯೆ ಅವ್ರ ಪ್ರಶ್ನೆ ಕೇಳಿದ್ದಾರೆ, ಅವ್ರಿಗೆ ಉತ್ತರ ಕೊಡೋದಕ್ಕೋಸ್ಕರ ಹೇಳಿ. ಜೋರಾಗೋ ಚಪ್ಪಾಳೆ ತಟ್ಬಿಡಿ, ಇವರಿಗೆ ಧೈರ್ಯವಾಗಿದ್ದಾರೆ. ಪ್ರಶ್ನೆ ಅದನ್ನು ಅವರು ಕೇಳಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟುಬಿಡಿ ಅಂತ. ಬಾಲ್ಕಾಂಡದಲ್ಲಿ ಚರ್ಚೆ ಮಾಡಿರ್ತಾರೆ ಅವ್ರು ಮಾತಾಡಿದವರು. ನಾವೆಲ್ಲ ಚಿಕ್ಕವರಾಗಿದ್ದಾಗ ಈ ರಾಮರ ಭಜನೆ ಮಾಡ್ತಾ ಇದ್ದಾಗ, ಕಲ್ಲಾಗಿದ್ದ ಅಹಲ್ಯೆಗೆ ಅಲ್ಲಿಯೇ ಮುಕ್ತಿಯ ಕೊಟ್ಟನು ಶ್ರೀರಾಮ ಅಂತ ಚಪ್ಪಾಳೆ ಹಾಕೊಂಡು ಹೇಳ್ತಾ ಇದ್ವಿ ನಾವು. ನಾನು ಚಿಕ್ಕವನಾಗಿದ್ದಾಗ, ಬಹುಶಃ ನನಗೆ 15-16 ವರ್ಷ ಆಗಿದ್ದಾಗ, ಈ ಹರಿಕಥಾದಾಸರು ಇಂಥ ಕಥೆಯನ್ನು ಇವರು ಹೇಳಿದ ಸುಳ್ಳು ಕಥೆಯನ್ನು ಹೇಳಿದಾಗ ನನಗೆ ಆಗಲೇ ಒಂದು ಸಂದೇಹ ಬರ್ತಾ ಇತ್ತು. ಏನು ಬರ್ತಾ ಇತ್ತು ಅಂದರೆ, ನಮ್ಮ ತಂದೆಯವರು ಬಹಳ ದೊಡ್ಡ ರಾಮಭಕ್ತರು. ಅವರು ಮನೆಯಿಂದ ಹೊರಟಾಗ ಬಂದಾಗ ಎಲ್ಲ ರಾಮರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡ್ತಾರೆ. ನಮಗೆಲ್ಲ ಅದನ್ನು ಪದ್ಧತಿ ಮಾಡಿಸಿದ್ರು. ಆವಾಗ ನಾನು ಆ ಕಥೆ ಕೇಳಿಬಿಟ್ಟು ಬಂದು ನಮ್ಮಪ್ಪನ ಕೇಳಿದೆ, ಏನು ನೀವು ರಾಮ ತನಗಿನ್ನ ದೊಡ್ಡವರಿಗೆ ಬಹಳ ಗೌರವ ಕೊಡ್ತಾ ಇದ್ದ, ಬಹಳ ಬೆಲೆ ಕೊಡ್ತಾ ಇದ್ದ ಅಂತ ಹೇಳ್ತಾ ಇದ್ರಲ್ಲ, ಆ ಅಹಲ್ಯೆ ಒಬ್ಬ ಮೇಷ್ಟ್ರ ಹೆಂಡತಿ, ಯಾಕೆ ಗುರುಪತ್ನಿ, ಋಷಿಪತ್ನಿ, ಒಬ್ಬ ಗುರುಗಳ ಪತ್ನಿಯನ್ನು ಕಾಲಿನಲ್ಲಿ ಮಾತಾಡಿಸ್ಬಿಟ್ಟು ಅವನು. ನೀವು ರಾಮನನ್ನು ದೇವರು ಅಂತ ಕರೀರಿ, ನಾರಾಯಣ ಅಂತ ಹೇಳಿ, ವಿಷ್ಣುವಿನ ಅಂಶ ಅಂಥೇಳಿ, ನೀವೇನೇ ಹೇಳಿ, ಕೃಷ್ಣನ ಹೇಳಿ, ಯಾರನ್ನೇ ಹೇಳಿ, ಅವರು ಮನುಷ್ಯರಾಗಿ ಅವತಾರವನ್ನು ತಾಳಿ ನಮಗೇನೋ ಪಾಠ ಹೇಳಿಕೊಡ್ತಾ ಇದ್ದಾರೆ ಎನ್ನೋದಾದರೆ, ನನಗೆ ಉಪಾಧ್ಯಾಯನಾಗಿರಬಹುದು, ನನಗೆ ಉಪಾಧ್ಯಾಯನೇ ಆಗಬೇಕಾಗಿಲ್ಲ, ನನಗಿನ್ನ ವಯಸ್ಸಾಗಿರತಕ್ಕಂಥ ಯಾವುದೋ ಒಬ್ಬ ಋಷಿಯ ಪತ್ನಿಯನ್ನು ನಾನು ಕಾಲಿನಲ್ಲಿ ಮಾತನಾಡಿಸುವುದನ್ನು ಒಪ್ಪುತ್ತಾರೆಯೋ? ರಾಮ ಇದನ್ನು ಬೆಂಬಲಿಸಿದನೆ, ರಾಮನೇ ಕಾಲಿನಲ್ಲಿ ಮುಟ್ಟಿದನೆ, ಇದು ಯಾಕೋ ಬಹಳ ಅಹಿತವಾಗಿದೆಯಲ್ಲ ಅಂತ ಹೇಳಿದೆ ನಮ್ಮ ಅಪ್ಪನಿಗೆ. ಅವರು ನನಗೆ ಹೇಳಿದರು, ನೀನು ರಾಮಾಯಣ ಓದಿದ್ದೀನಿ ಅಂದರು.
ರಾಮಾಯಣ ಓದಿದ್ಲೇ ಅವತ್ತು ಕಥೆ ಕೇಳ್ಕೊಂಡು ಬಂದೆ ಮತ್ತು ರಾಮಾಯಣ ಓದು ಅಂತಂದರು. ಆತ್ಮೀಯರೇ, ಯಾಕಾಗಿ ಯಾವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಇಂಥ ಬದಲಾವಣೆ ಆಯಿತೋ ಗೊತ್ತಿಲ್ಲ. ಇಂಥ ಒಂದು ಕೆಟ್ಟ ಕಥೆ ರೂಢಿ ಬಂದ್ಬಿಡ್ತು. ಏನು, ಅಹಲ್ಯೆ ಪಾಪ ತುಂಬ ಸಾಧ್ವಿಮಣಿ ಋಷಿಪತ್ನಿ, ಅವಳಿಗೆ ಬಂದವನು ಗಂಡ ಅಂತ ಅನ್ನಿಸಿಬಿಡ್ತು. ಗಂಡ ಅಂತ ಅನ್ನಿಸಿದ್ದರಿಂದ ದೇವೇಂದ್ರನ ಜೊತೆಗೆ ಸೇರಿಬಿಟ್ಲು. ಅವಳು ಗೊತ್ತಿಲ್ಲ ಪಾಪ, ಮಹಿಳೆಯರೆಲ್ಲ ಅಯ್ಯೋ ಪಾಪ ಅಹಲ್ಯೆ ಗೊತ್ತಿಲ್ಲ, ಆದರೂ ಶಾಪ ಸಿಕ್ಬಿಡ್ತು, ಅವಳಿಗೆ ಕಲ್ಲಾಗುವಂತೆ ಶಾಪ ಸಿಕ್ಬಿಡ್ತಲ್ಲ, ಇದು ನ್ಯಾಯವೇ ಅಂತ ಒದ್ದಾಡ್ತಾರೆ. ದಯಮಾಡಿ ಗಮನಿಸಿ, ಈ ಕಥೆಯನ್ನು ವಿಶ್ವಾಮಿತ್ರರು ಇನ್ನೇನು ಸೀತೆಯ ಜೊತೆಗೆ ವಿವಾಹ ಆಗುವ ತರುಣದಲ್ಲಿ ಹೇಳ್ತಾರೆ ಅವರು. ಅಂದರೆ ಇನ್ನೇನು ಆಗಬೇಕಾಗಿದೆ ಅಷ್ಟಕ್ಕೆ ಮುಂಚೆ, ಅತ್ರ ಮಿಥಿಲೋಪವನೇ ತತ್ರ, ಆ ಮಿಥಿಲೆಯ ಉಪವನ ಅಂದರೆ ಹತ್ತಿರ ಇರತಕ್ಕಂಥದ್ರಲ್ಲಿ ಪುರಾಣಂ ನಿರ್ಜನಂ ರಮ್ಯಂ ಪಪ್ರಚ್ಛ ಮುನಿಪುಂಗವಂ, ಅತ್ಯಂತ ಹಳೇದಾಗಿರತಕ್ಕಂಥ ನಿರ್ಜನವಾಗಿರತಕ್ಕ ರಮಣೀಯವಾಗಿರತಕ್ಕಂಥ ಒಂದು ಆಶ್ರಮ ಕಾಣಿಸ್ತಂತೆ. ಪಪ್ರಚ್ಛ ಮುನಿಪುಂಗವಂ, ರಾಮರು ಕೇಳಿದರು, ಸ್ವಾಮಿ ಇದು ಯಾವ ಆಶ್ರಮ ಇದು? ಅವರು ಹೇಳಿದರು ಗೌತಮರ ಆಶ್ರಮ ಇದು ಅಂತಂತ ಹೇಳಿ. ಆದರೆ ಕಥೆ ಏನು ಅಂತ ಕೇಳಿದರು. ಅವರು ಆ ಕಥೆಯನ್ನು ಹೇಳಿದರು. ಈ ಕಥೆಯನ್ನೇನಾದರೂ ಅವರು ಹೇಳಿಬಿಟ್ಟಿದ್ದಿದ್ರೆ ಆದಿಕವಿ ವಾಲ್ಮೀಕಿನೇ ಭಾಳ ಕೆಟ್ಟದ ಬರದ ಅಂತ ಹೇಳಬೇಕಾಯಿತು. ಯಾಕೆ? ಅದಕ್ಕೆ ಕೆಲವಾರು ಅಡಚಣೆಯ ಪ್ರಶ್ನೆಗಳಿದೆ. ಈಗ ನೋಡಿ ಗಮನಿಸಿ, ನನ್ನ ಬಾಲಬುದ್ಧಿಗೆ ಅಂದು ತೋರಿದ್ದು ಏನು ಅಂದರೆ, ಈ ಗೌತಮರು ಬೆಳಿಗ್ಗೆ ಎದ್ದು ಸಂಧ್ಯಾವಂದನೆಯೋ ಏನೋ ಮಾಡಲಿಕ್ಕೆ ಹೋದಾಗ, ಹಾಗೆ ಹೋಗುವುದಕ್ಕಿಂತ ಮುಂಚೆ ಅವರನ್ನು ಯಾವುದು ಎಬ್ಬಿಸ್ತು? ಕೋಳಿ ಕೂಗಿ ಎಬ್ಬಿಸಿತು. ಕೋಳಿ ಕೂಗೋದೇ ಇಲ್ವಲ್ರಿ, ಹುಂಜ ಕೂಗುತ್ತೆ ಅಷ್ಟೇ. ಕೋಳಿ ಎಲ್ಲಿ ಕೂಗುತ್ತೆ? ಕೋಳಿ ಎಂದಾರು ಕೂಗಿದ್ದನ್ನು ಕೇಳಿದ್ದೀರಾ ನೀವು? ಮೊದಲನೇದಾಗಿ ವಾಸ್ತವಿಕ ವಸ್ತುನಿಷ್ಠ ತಪ್ಪು. ಕೋಳಿ ಕೂಗಲ್ಲ, ಹುಂಜವೇ ಯಾವಾಗಲೂ ಕೂಗತಕ್ಕಂಥದ್ದು. ಅದರೊಳಗೆ ನನಗೆ ಆ ಹುಡುಗ ಇದ್ದಾಗ ಸಂದೇಹ ಬಂದಿತ್ತು. ಸ್ವಲ್ಪ ದೊಡ್ಡನಾಗಲೂ ಒಂದು ಬಹಳ ದೊಡ್ಡ ಸಂದೇಹ ಬಂತು. ಏನು ಅಂದರೆ, ನಾವಿದನ್ನೆಲ್ಲ ವಯಸ್ಕರಿದ್ದೀವಿ ಅಂತ ಹೇಳ್ತಾ ಇದ್ದೀವಿ, ನನ್ನ ಮಗನೊಬ್ಬನ ಬಿಟ್ಬಿಟ್ಟು. ಈ ವಿವಾಹ ಆದಮೇಲೆ ಈ ಶೃಂಗಾರದ ಕಾವು ಬಹುಶಃ ಒಂದು 2, 3, 4, 5 ವರ್ಷಕ್ಕೆ ಸ್ವಲ್ಪ ಇಳಿಯುತ್ತೆ. ಹೌದಾ? ಮದುವೆ ಆದ ಹಾಸ್ಟೆಲ್ ಇದ್ದಾಗ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೌದೇನ್ರಿ? ಗೌತಮರಿಗೆ ಸುಮಾರು 25 ವರ್ಷದ ಮಗ ಶತಾನಂದ ಇದ್ದಾನೆ, ಜನಕ ಮಹಾರಾಜನ ಪುರೋಹಿತನಾಗಿದ್ದಾನೆ. ಅಂದರೆ ಮದುವೆ ಕನಿಷ್ಠ ಒಂದು 25 ವರ್ಷ ಆಗಿಬಿಟ್ಟಿದೆ. 25 ವರ್ಷ ಆದ ಮೇಲೂ ಗೌತಮರು ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆಗೆ ಹೋಗ್ತೀನಿ ಅಂಥೇಳಿ ವಾಪಸ್ ಬಂದರೆ ತಕ್ಷಣ ಇಬ್ಬರು ಮಲವ ಮನೆಗೆ ಹೋಗ್ತಾರಾ? ಸಾಧ್ಯ ಇದೆಯಾ? ಇದು ಸಹಜವಾ ಇದು? ಅಂದರೆ ನನಗೆ ಅವಾಗ ಅನಿಸಿತ್ತು, ಎಷ್ಟು ಸುಳ್ಳಾಗಿ ಈ ಕಥೆ ಬಂದುಬಿಡ್ತು ಅಂದರೆ, ಇಂಥ ಅನೇಕ ದೌರ್ಬಲ್ಯ ಅಂಶಗಳನ್ನು ತನ್ನ ಒಡಲಿನಲ್ಲಿ ಹೊತ್ತು ಇಂಥ ಒಂದು ಕಥೆ ಬಂತು. ಕೊನೆಯದಾಗಿ ಅಕಸ್ಮಾತ್ ಅಹಲ್ಯೆಗೆ ಅವನು ದೇವರಾಜ ಅಂತ ಗೊತ್ತಿಲ್ಲ ಅನ್ನೋದಾದರೆ ಅವಳು ಅಷ್ಟೊಂದು ದುರ್ಬಲಳ? ಋಷಿ ಪತ್ನಿಯವಳು, ಆ ಋಷಿಯ ಸಹಚರ್ಯದಿಂದ ಅವಳದೊಂದು ಶಕ್ತಿ ಇಲ್ವಾ? ಇವನು ದೇವರಾಜ ಅಲ್ಲ ಅಂತ ಗೊತ್ತಾಗಲಿಲ್ವಾ ಅವಳಿಗೆ? ನೋಡ್ತಿದ್ದ ಹಾಗೆ ಗೊತ್ತಾಗಬೇಕಲ್ಲ. ಆದರೆ ರಾಮಾಯಣದಲ್ಲಿ ಆ ಕಥೆ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದರೆ, ಯಾರು ಪ್ರಶ್ನೆ ಕೇಳೋರು ಬಂದಿದ್ದರೆ ದಯಮಾಡಿ ಕೇಳಿಸ್ಕೊಳ್ಳಿ. ಎಷ್ಟು ಅದ್ಭುತವಾಗಿ, ಎಷ್ಟು ಸಿದ್ಧಾಂತವನ್ನು ಕೊಟ್ಟು ಮಹಿಳೆಯರಿಗೆ ಮಾನ್ಯತೆಯನ್ನು ಕೊಟ್ಟು ಆ ಕಥೆ ನಿರೂಪಿತವಾಗಿದೆ ಎಂದರೆ, ವಿಶ್ವಾಮಿತ್ರರು ಹೇಳ್ತಾರೆ, ಅಹಲ್ಯೆಯ ಮುಂದೆ 2 ಪ್ರಶ್ನೆ ಇದೆ. ಇದೆಲ್ಲ ಧ್ವನ್ಯಾತ್ಮಕವಾಗಿ ಅರ್ಥ ಮಾಡಿಕೊಳ್ಬೇಕಾದ್ದು. ಅಹಲ್ಯೆಯ ಮುಂದೆ ಈ ಪ್ರಶ್ನೆ ಇದೆ. ಗೌತಮ ಋಷಿ, ಜ್ಞಾನಿ, ಸಂಸಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ, ಶೃಂಗಾರದಲ್ಲಿ ಕಡಿಮೆ ಅಂತ ನಾನು ಹೇಳಲ್ಲ. ಯಾಕೆಂದರೆ ಶತಾನಂದ ಅನ್ನತಕ್ಕಂಥ ಮಗ ಇದ್ದಾನೆ, ಆಗಲೇ ಹೆಂಡತಿಯನ್ನು ಅಲಕ್ಷ್ಯ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ ಸಂಪೂರ್ಣವಾಗಿ. ಪೂತಿ ನರಸಿಂಹಾಚಾರ್ಯರು ಅವರ ನಾಟಕದಲ್ಲಿ ಆ ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ಅಹಲ್ಯ ಅನ್ನೋ ನಾಟಕದಲ್ಲಿ ಅವನು ಅಲಕ್ಷ್ಯ ಮಾಡಿದ್ದಿರಬೇಕು ಅಂತಂತ. ಇರಲಿ, ಆಕೆಗೆ ತನ್ನ ಪರಮಜ್ಞಾನಿಯಾದ ಋಷಿಯಾದ ಗಂಡನ ಪಕ್ಕದಲ್ಲಿ ದೊಡ್ಡ ಅಧಿಕಾರದಲ್ಲಿರತಕ್ಕಂಥ, ಶ್ರೀಮಂತನಾಗಿರತಕ್ಕಂಥ, ನವತಾರುಣ್ಯದಿಂದ ಕೂಡಿರತಕ್ಕಂಥ,
ಆಭರಣಗಳನ್ನು ಧರಿಸಿರತಕ್ಕಂಥ ಅತ್ಯಾಕರ್ಷಕವಾಗಿರತಕ್ಕಂಥ ಇಂದ್ರ ಕಂಡಿದ್ದಾನೆ. ಅವಳಿಗೆ ಸ್ವಲ್ಪ ಚಾಪಲ್ಯ ಆಗಿದೆ. ವಾಲ್ಮೀಕಿ ಮಹರ್ಷಿಗಳು ಅದ್ಭುತವಾದ ಪದಪ್ರಯೋಗ ಮಾಡ್ತಾರೆ ಯಾವಾಗಲೂ. ಯಾವುದಾದ್ರು ಸಂದರ್ಭ ಬಂದರೆ ಅವ್ರು ಹೇಳ್ತಾರೆ, ಮತಿಂಚಕಾರ ದುರ್ಮೇಧಾ ದೇವರಾಜ ಕುತೂಹಲಾತ್. ಮತಿಂಚಕಾರ, ಅವಳ ಮನಸ್ಸು ಸ್ವಲ್ಪ ಚಲಿಸ್ತಂತೆ. ದೇವರಾಜ ಕುತೂಹಲ, ದೇವರಾಜ ಹೇಗಿದ್ದಾನೆ, ಇಷ್ಟು ಚೆನ್ನಾಗಿದ್ದಾನೆ ಅಂತ ಅವಳ ಮನಸ್ಸು ಸ್ವಲ್ಪ ವಿಚಲಿತವಾಯಿತು. ಅವನು ಮೊದಲೇ ತರಲೆ, ಅವನು ಸೆರಕ್ಕಂಡ್ರೆ ಸಾಕು ಜೊಲ್ಸುರಿಸ್ತಕ್ಕಂಥ ಅಯೋಗ್ಯ ಅವನು. ಇಂದ್ರ ಅನ್ನತಕ್ಕಂಥದ್ದಕ್ಕೆ ಅರ್ಥ ನಾನು ಹೇಳಿದ್ದೇನೆ, ಆಗಲೇ ಮಾತಾಡ್ತಾ ಹೇಳಿದ್ದೀನಿ ಅಂತ ಕಾಣುತ್ತೆ. ಐಂದ್ರಿಯ ಚಪಲತೆಗೆ ಒಂದು ಮಾದರಿಯವನು. ಅವನ ಬಗ್ಗೆ ರಾವಣನ ಹಾಗೆ ಹೊಗಳೋಕೆ ಯಾವುದೂ ಅಂಶವೇ ಇಲ್ಲ ನನಗೆ ಅವನ ಹತ್ರ. ಏನು ಮಾಡೋದು, ದೊಡ್ಡ ದೇವರು ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವನಲ್ಲಿ. ಆದ್ದರಿಂದ ನಾವು ಗೊತ್ತಿದ್ದು ಇಂದ್ರನಿಗೆ ಇಂದ್ರಾಯ ಸ್ವಾಹ ಅಂತ ಆಹುತಿಯನ್ನು ಕೊಡ್ತೀವಿ. ಅದನ್ನೇ ಕೃಷ್ಣ ಭಾಗವತದಲ್ಲಿ ವಿರೋಧಿಸಿದ್ದು, ಇಂದ್ರನಿಗೆ ಪೂಜೆ ಮಾಡಬೇಡಿ ಅಂತಂತ. ಇರಲಿ, ಆ ಇಂದ್ರ ಸ್ವಲ್ಪ ಮನಸ್ಸು ಚಲಿತವಾದಂಥ ಅಹಲ್ಯೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟ. ಅವರಿಬ್ಬರು ಸೇರಿದರು. ಸೇರಿದಾಗ ಗೌತಮರು ಬರ್ತಾ ಇದ್ದಾರೆ. ಗೌತಮರು ಬರುವುದನ್ನು ಮೊದಲು ಅಹಲ್ಯೇನೇ ನೋಡಿಬಿಟ್ಲು. ಓ ಯಜಮಾನರು ಬಂದರು. ದೇವರಾಜನಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾಳೆ, ಗಚ್ಚ ಶೀಘ್ರಮಿತಃ ಪ್ರಭೋ, ಬೇಗ ಓಡೋಗ, ಯಜಮಾನರು ಬರ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅವಳು. ಅವನೇನೋ ಓಡ್ಲಿಕ್ಕೆ ಸಿದ್ಧ ಆದ, ಆದರೆ ಯಜಮಾನರು ಬಂದುಬಿಟ್ರು. ನೋಡಿದರು. ನೋಡ್ತಿದ್ದಾಗೆ ಗೊತ್ತಾಯಿತು ಅಯೋಗ್ಯ ಏನು ಮಾಡಿದ್ದಾನೆ ಅಂತ. ಅವನಿಗೆ ಶಾಪ ಕೊಟ್ಟರು. ಏನಂತ ಶಾಪ ಕೊಟ್ಟರು? ಸಹಸ್ರನಾಕ್ಷನಾಗಿ ಬಿಟ್ಟರೆ ಎರಡು ಕಣ್ಣಿದ್ದೇ ಮಾಡಬಾರ್ದು ಕೆಲಸ ಮಾಡ್ತಾನೆ, 1000 ಕಣ್ಣಾದ್ರೆ ಏನೆಲ್ಲ ಮಾಡ್ತಾನೆ ಸ್ವಾಮಿ ಇವನು. ಪೇತತರ್ ವೃಷಣವು ತತವು, ಇವ್ರು ಹೇಳಿದ ಹಾಗೆ ನಿನ್ನ ವೃಷಣಗಳು ಬಿದ್ದು ಹೋಗಲಿ ಇಂದ್ರು. ಯಾವುದು ಯೌವನದ ಉತ್ಪಾದನೆಯನ್ನು ಮಾಡುತ್ತೋ ಅದೇ ಹೋಗಲಿ ಕಣಯ್ಯ, ಅಲ್ಲಿಂದ ನೀನು ಸ್ವಲ್ಪ ಮೆತ್ತಗಾಗ್ತೀಯ ಅಂತ. ಈಕೆಗೆ ತಿರುಗಿ ಹೇಳಿದರು. ಕಲ್ಲಾಗು ಅಂತ ಹೇಳಿಬಿಟ್ರೆ ಏನಾಗುತ್ತೆ ಅಂದರೆ ಒಂದು ನಿರ್ಜೀವವಾದ ವಸ್ತುವಾಗಿಬಿಡುತ್ತೆ. ನಾನು ನನ್ನ ಮಗನಿಗೆ ಪಾಠವನ್ನು ಓದುವ ತನಕ ಊಟ ಕೊಡಲ್ಲ ಅಂತ ಹೇಳ್ಬೋದು. ಶಿಕ್ಷೆ ಅಂತ ಕೊಡಬೇಕಾಗಿದ್ದರೆ ಅವನು ತನ್ನನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ನಾನು. ಅದರ ಬದಲು ನೀನು ನಾಯಿ ಮರಿಯಾಗು ಅಂದ್ಬಿಟ್ರೆ, ಅದನ್ನು ಕಟ್ಟಿಗೆ ತುಂಡಾಗು ಅಂತ ಅಂದ್ಬಿಟ್ರೆ, ಒಂದು ಲೋಹದ ಪ್ರತಿಮೆ ಆಗು ಅಂದ್ಬಿಟ್ರೆ ಜಡ, ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಗೌತಮರು ಅದ್ಭುತವಾದ ಶಾಪವನ್ನು ಕೊಟ್ಟರು, ವರದಂತಹ ಶಾಪವನ್ನು ಕೊಟ್ಟರು. ಅದೃಶ್ಯ ಸರ್ವಭೂತಾನಾಂ ತಪ್ಯಂತಿ ಭಸ್ಮಶಾಯಿನಿ. ಅವ್ರು ಹೇಳಿದರು, ಯಾರ ಕಣ್ಣಿಗೂ ಮೊದಲನೇದಾಗಿ ಕಾಣಿಸಬೇಡ. ಯಾರ ಕಣ್ಣಿಗಾದರೂ ಕಾಣಿಸಿದರೆ ತಾನೇ ನಿನ್ನ ತಪಸ್ಸು ವಿಚಲಿತವಾಗುವುದು. ವಾಯುಭಕ್ಷ ನಿರಾಹಾರ, ನೀನು ಆಹಾರವನ್ನು ತೆಗೆದುಕೊಳ್ಳಬೇಡ, ಕೇವಲ ವಾಯುಭಕ್ಷಣೆಯನ್ನು ಮಾಡು. ವಾಯುಭಕ್ಷ ನಿರಾಹಾರ ತಪ್ಯಂತಿ, ತಪಸ್ಸನ್ನು ಮಾಡು, ತಪಸ್ಸನ್ನು ಮಾಡು. ತಪಸ್ಸು ಅನ್ನುವುದು ರಾಮಾಯಣದ ಸಂದೇಶ. ತಪಸ್ವಾಧ್ಯಾಯ ನಿರತಂ ಅಂತ ರಾಮಾಯಣ ಆರಂಭ ಆಗಿದೆ, ಅದರಲ್ಲಿ ಮುಕ್ತಾಯ ಆಗತ್ತೆ. ಮಧ್ಯದಲ್ಲಿ ಯಾವ ಯಾವ ಘಟನೆಗಳು ಬಂದರೂ ತಪಸ್ಸು 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 ಬರ್ತದೆ. ಆದ್ದರಿಂದ ಗೌತಮರು ಹೇಳ್ತಾ ಇದ್ದಾರೆ, ತಪ್ಯಂತಿ ಭಸ್ಮಶಾಯಿನಿ, ಯಜ್ಞಕುಂಡದಲ್ಲಿ ಕುಳಿತು ನೀನು ತಪಸ್ಸನ್ನು ಮಾಡು, ಯಾರ ಕಣ್ಣಿಗೂ ಕಾಣಿಸಬೇಡ. ಇಹ ವರ್ಷ ಸಹಸ್ರಾಣಿ ರಾಮೋ ದಶರಥಾತ್ಮಜ ತಸ್ಯಾತಿಥ್ಯೇನ ದುರ್ವೃತ್ತೆ ಲೋಹ ಮೋಹ ವಿವರ್ಜಿತ. ಒಂದಷ್ಟು ವರ್ಷಗಳಾದ ಮೇಲೆ ಶ್ರೀರಾಮರು ಬರ್ತಾರೆ. ದಶರಥನ ಮಗ ಇಲ್ಲಿಗೆ ಬರ್ತಾನೆ. ತಸ್ಯಾತಿಥ್ಯೇನ, ಆ ಶ್ರೀರಾಮನಿಗೆ ನೀನು ಆತಿಥ್ಯವನ್ನು ಮಾಡುವ ಮೂಲಕ ನಿನಗೆ ಶಾಪ ಪರಿಹಾರ ಆಗಿಬಿಡುತ್ತೆ. ಇಷ್ಟೆಲ್ಲ ವಿಶ್ವಾಮಿತ್ರರ ಕಥೆಯನ್ನು ಕಲ್ಲಿಲ್ಲ, ಕಾಲಿನಲ್ಲಿ ಒದ್ದು ಚೆಂಡಾಟ ಆಡುವುದಕ್ಕೆ. ಅದೃಶ್ಯಳಾಗಿದ್ದಾಳೆ. ಶ್ರೀರಾಮರು ಕಥೆಯನ್ನು ಕೇಳಿ ಬಂದರು. ಬಹುಶಃ ಆಶ್ರಮದ ಬಾಗಿಲಿನ ಹತ್ತಿರಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ಅಹಲ್ಯೆ ಕಾಣಿಸ್ಬೇಕು ತಾನೆ? ಕಾಣಿಸಲ್ಲ ರೀ, ಅದೃಶ್ಯಳಾಗಿದ್ದಾಳೆ. ರಾಮರ ಕಣ್ಣಿಗೆ ಎಲ್ಲಿ ಕಾಣಿಸ್ತಾಳೆ ಅವಳು?
ಅದೃಶ್ಯರಾಗಿದ್ದಾಳೆ. ರಾಮ ಲಕ್ಷ್ಮಣರ ಆಗಮನವನ್ನು ಅವಳು ಕಂಡಳು. ರಾಮ ಲಕ್ಷ್ಮಣರನ್ನು ಕಾಣುತ್ತಿದ್ದಂತೆಯೇ ಅವಳಿಗೆ ಶಾಪ ವಿಮೋಚನೆ ಆಗುತ್ತೆ. ಆದರೆ ಅವಳು ಹೇಗಾಗಿದ್ಲು ಗೊತ್ತಾ? ವಾಲ್ಮೀಕಿಗಳು ಬರೀತಾರೆ, ಮೋಡದಿಂದ ಹೊರಗೆ ಬಂದಂತಹ ಸೂರ್ಯನಂತೆ ಪ್ರಜ್ವಲಿಸ್ತಾ ಇದ್ದಾಳೆ ಅವಳು. ತಪಸ್ಸು ಮಾಡಿ 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 ನಿಷ್ಕಲ್ಮಶಳಾಗಿ ಬಿಟ್ಟಿದ್ದಾಳೆ. ಶ್ರೀರಾಮ ಲಕ್ಷ್ಮಣರು ಕಣ್ಣು ಹೊಸಕೊಂಡ್ರು ಅಂತ ಕಾಣುತ್ತೆ. ವಾಲ್ಮೀಕಿ ಹೇಳಿದ, ನಾನು ಹೇಳ್ತಾ ಇದ್ದೇನೆ, ಕಾಣಿಸ್ತಿಲ್ಲ ಮೊದಲು. ಒಂದಷ್ಟು ಕಾಲ ಆದಮೇಲೆ ಅಹಲ್ಯೆ ದೈದೀಪ್ಯಮಾನಳಾಗಿ ನಿಂತಿದ್ದಾಳೆ. ಈಗ ಮತ್ತೊಮ್ಮೆ ಗಮನಿಸಿ, ಇಂದಿನ ಉಪನ್ಯಾಸ ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ ರಾಮರ ಈ ಒಂದು ನಡೆಯನ್ನು ಗಮನಿಸಿ. ರಾಮ ಲಕ್ಷ್ಮಣರು ಬಂದಿರಲ್ಲ, ಆ ಕೆಟ್ಟ ಕಥೆ ನೀವು ಹೇಳಿದ್ದಲ್ಲ ಪಾಪ, ನೀವು ಯಾರೋ ಹೇಳಿದ್ದೆ ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಆ ಕೆಟ್ಟ ಕಥೆಯಲ್ಲಿ ರಾಮ ತನ್ನ ಪಾದದಿಂದ ಅಹಲ್ಯೆಯನ್ನು ಒದ್ದ, ಬೇಡಪ್ಪ ಮುಟ್ಟಿದ, ಅಂತೂ ಮುಟ್ಟಿದ್ನಲ್ಲ. ನಾನು ಚಿಕ್ಕವನಾಗಿದ್ದ ನನಗೆ ಬಹಳ ಕಹಿ ಅನ್ನಿಸ್ಬಿಟ್ಟಿತ್ತು ಅವತ್ತೇ ದಿವಸ. ರಾಮ ಚಿಕ್ಕವನು, ಒಂದು 13-14 ವರ್ಷದ ಹುಡುಗ, ಈಗ ಎಷ್ಟೋ ಮುದುಕಿ, ಆ ಮುದುಕಿಯನ್ನೇ ಈತ ಕಾಲದಲ್ಲಿ ಮಾತಾಡಿಸೋದೆ ಅಂದಿದ್ದೆ ನಾನು. ನನಗೆ ಅತ್ಯಂತ ಸಮಾಧಾನವಾಗುವಂತೆ ನಾನು ರಾಮಾಯಣವನ್ನು ಅಧ್ಯಯನ ಮಾಡಿದ ಮೊದಲನೇ ಬಾರಿ ಎಂಥ ಸುಂದರ ದೃಶ್ಯ ಬರುತ್ತೆ ಅಂದರೆ, ರಾಮ ಲಕ್ಷ್ಮಣರು ಇಬ್ಬರು ಹೋಗಿ ಪಾದವು ಜಗ್ರಹಸ್ತಥಾ, ಅವರಿಬ್ಬರೂ ಹೋಗಿ ಅಹಲ್ಯೆ ಪಾದಗಳನ್ನು ಹಿಡ್ಕೊಂಡ್ಬಿಟ್ರಂತೆ. ಎಂಥ ಅದ್ಭುತವಾದ ಪರಿವರ್ತನೆ ಏನ್ರಿ ಇದು! ರಾಮನ ದರ್ಶನ, ರಾಮನ ವಿನಯ, ರಾಮನ ಒಪ್ಪಿಗೆ, ರಾಮನ ಸಂಹಿತೆ, ರಾಮ ಮಹಿಳೆಯರಿಗೆ ಕೊಟ್ಟ ಮಾನ್ಯತೆ, ಪತಿತೆ ಅಂತ ಪತಿಯೇ ತಿರಸ್ಕರಿಸಿದ್ದ ಪತ್ನಿಯನ್ನ ಋಷಿಕೆಯನ್ನಾಗಿ, ಮಹರ್ಷಿಣಿಯನ್ನಾಗಿ, ಪರಮೋತ್ತಮೆಯನ್ನಾಗಿ, ಪಾವನೆಯನ್ನಾಗಿ ಪಾದಕ್ಕೆ ಬಿದ್ದು ಪೃಥಕ್ಕಾಗಿ ಪ್ರತಿಷ್ಠಾಪಿಸಿದ ಪುರುಷೋತ್ತಮ ಶ್ರೀರಾಮಚಂದ್ರ. ಅಂತಹ ಪುರುಷೋತ್ತಮ ರಾಮನನ್ನು ಕುರಿತು ನಾವು 47 ದಿವಸಗಳ ಉಪನ್ಯಾಸವನ್ನು ಮುಕ್ತಾಯ ಮಾಡಿದ್ದೇವೆ. 48ನೇ ದಿವಸ ನಾಳೆಯ ದಿವಸ. ತಾವು ದಯಮಾಡಿ ವಿರಾಮವಾಗಿ ಬನ್ನಿ. ಈ ಹೊತ್ತು 15 ನಿಮಿಷ ತಡವಾಗಿದೆ, ನಾಳೆ ಒಂದು ಅರ್ಧ ಗಂಟೆ ಮೇಲೆ ತಡವಾಗುತ್ತೆ. ನಾಳೆ ಪಟ್ಟಾಭಿಷೇಕ ಮಾಡಿ ಬ್ರಹ್ಮಸ್ತುತಿಯ ನಂತರವೇ ತೆರಳೋಣ ಅನ್ನುವ ಸಂಕಲ್ಪದಿಂದ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೀನಿ.